ಅವನು ಲೈಕ್ ಒಂದು ಹಾಡ್ ಆಡಿಸ್ತಿದ್ರು, ಸಾಂಗ್ ಆಡಿಸಿದ್ರೆ ಆ ಸಾಂಗ್ ಮುಗಿದ್ರೊಳಗೆ ಅದಕ್ಕೆ ರಿಲೇಟ್ ಆಗೋ ತರ ಒಂದು ಪೇಂಟಿಂಗ್ ಮಾಡಿಬಿಡ್ತಿದ್ರು. ಒಂದ್ ಲೆವೆಲ್ ಅಲ್ಲಿ ಇರ್ತಾರ ಅವರು, ಹೆಂಗ್ ಮಾತಾಡ್ಸೋದು ಅಂತೇಳಿ ಇದು ಮಾಡ್ಕೊಂಡಿದ್ದೆ ಅವಾಗಿಂದ. ಓದಿದ್ದು ಅಷ್ಟು ಮಾರ್ಕ್ಸ್ ಸಿಕ್ಕಿಲ್ಲ. ಆರ್ಕಿಟೆಕ್ಚರ್ ಇಸ್ ಲೈಕ್ ಮನೆ ಪ್ಲಾನಿಂಗ್, ಡಿಸೈನಿಂಗ್, ಇಂಟೀರಿಯರ್ ಎಲ್ಲ ಡ್ರಾಯಿಂಗ್ ಆರ್ಟಿಸ್ಟ್ ಇರೋರೇ ಅದು ಕೋರ್ಸ್ ಮಾಡಿದ್ರೆ ಅದಕ್ಕೆ ಬೆನಿಫಿಟ್. ಆಕ್ಚುಲಿ ನಾನು ನಿಮಗೆ ಮೊನ್ನೆ ಮಾತಾಡ್ಸಿದ್ರೆ ಗೊತ್ತಾಗಿರೋದು, ಅಷ್ಟು ಒಂದು ಕಂಫರ್ಟ್ ಇದ್ದೀರಿ ಮಾತಾಡಕ, ಆ ರೇಂಜಿಗೆ ಇಲ್ಲ ಅಂತೇಳಿ. ಇಲ್ಲ, ನನಗೆ ನಿಮ್ಮಿಬ್ರು ಫ್ರೆಂಡ್ಸ್ ಬಹಳ ಸಲ ನೋಡಿ, ನೀವು ಯಾವಾಗ ಈ ತರ ಎಲ್ಲ ಮಾಡಲ್ಲ. ಪ್ರೊಫೆಷನಲ್ ಆರ್ಟಿಸ್ಟ್ ನಾವು, ಸುಮ್ನೆ ಪ್ಯಾಷನ್, ನಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅವಾಗ ಮಾಡೋದು. ನದಿಯಲ್ಲಿ ಒಂದು ಬೋಟ್ ಅಲ್ಲಿ ಒಬ್ಬ ಹುಡುಗ, ಇಬ್ರು ಹುಡುಗಿ ಇರ್ತಾರೆ. ಅದು ಏನೋ ಒಂದ್ ಗಂಡ ಹೆಂಡತಿ, ಒಂದ್ ಮಗಳು ಇರ್ತಾಳೆ ಅಂತ ಅನ್ಸುತ್ತೆ. ಅದು ಕಾನ್ಸೆಪ್ಟ್ ಇತ್ತು ಅದು. ಈಗ ನಾವು ಒಂದು 10,000 ಕೊಟ್ಟು ಪೇಂಟಿಂಗ್ ಮಾಡೋದು ಯೋಚನೆ ಮಾಡಲ್ಲ, ಒಂದ್ 20,000 ಕೊಟ್ಟು ವಾಲ್ ಪೇಪರ್ ಹಾಕಂದ್ರು ರೆಡಿ ಅದ. ಬಟ್ ಆರ್ಟ್ ಅಷ್ಟು ಗೊತ್ತಿಲ್ಲ ಅವ್ರಿಗೆ. ಎಷ್ಟು ಫ್ರೀಡಮ್ ಕೊಡ್ತಾರೆ ಆರ್ಟ್ ವರ್ಕ್ ಏನದ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಬರ್ತದೆ. ಕಾನ್ಸೆಪ್ಟ್ ಚೆನ್ನಾಗೈತೆ, ಆ ಡ್ರಾಯಿಂಗ್ ಸೆಲೆಕ್ಟ್ ಮಾಡಿರೋದು ಆ ಗೋಡೆಗೆ ಸೂಟ್ ಆಗ್ತಿಲ್ಲ. ಬರೀ ಓದೋದು ಬರೆಯೋದು ಎಕ್ಸಾಮ್, ನನಗೆ ಅದು ಯಾವ್ದು ಆ ಸಿಸ್ಟಮ್ ನನಗೆ ಇಷ್ಟ ಆಗ್ಲಿಲ್ಲ. ಅವಾಗ ಎಲ್ಲ ಹಾಕ್ತಿದ್ರ ನಾನು ನ್ಯೂಸ್ ಪೇಪರ್ನಾಗ, ಸ್ವಲ್ಪ ಇವಾಗ ಅವೆಲ್ಲ ಬಂದ್ ಮಾಡ್ಬಿಟ್ಟದ. ಇವಾಗ ಅಣ್ಣನ ಮಕ್ಕಳ ಜೊತೆ ಕ್ರಿಕೆಟ್ ಆಡಕ್ಕಂತಾನೆ ಸ್ವಲ್ಪ ಸ್ಕಿಡ್ ಆಗಿ ಬಿದ್ದಿದ್ದು. ಸ್ವಲ್ಪ ಕೈಗೆ ಇದು ನೋ ಪೇನ್ ಆಗಿತ್ತು, ಏರ್ಲೈನ್ ಕ್ರ್ಯಾಕ್ ತರ ಆಗಿತ್ತು. ನಾನು ಕೇಳಿದೆ, ನನಗೆ ಕೆಲಸ ಬಿಟ್ಟಿನಿ, 1 ಇಯರ್ ಟೈಮ್ ಕೊಡ್ರಿ, ನನಗೆ ಸ್ವಲ್ಪ ಪರ್ಸನಲ್ ಇಶ್ಯೂಸ್. ನನ್ನ ವರ್ಕ್ ಅಂತ ಬಂದ್ರೆ ನಾನು ಒಬ್ಬನೇ ಆಗಿರ್ಬೇಕು, ನನ್ನ ಕಂಫರ್ಟ್ ಝೋನ್. ಸಿನ್ನೂರಿಂದ ರಾಯಚೂರಿ ಬರಕ ಏನಿದಾಗಿತ್ತು? ಬಡವರಾಗ್ಲಿ, ಎಷ್ಟು ಕಡಿಮೆ ಇದಾಗ್ಲಿ, ಅಮೌಂಟ್ ಇದಾದ್ರೆ ಪರವಾಗಿಲ್ಲ. ಯಾರ್ದು ಕನಸು ಮನೆ ಹೆಂಗ್ ಕಾಣಿಸುತ್ತೆ, ಹೆಂಗ್ ಡಿಸೈನ್ ಅನ್ನೋದು ನಾನು ಮಾಡಿಕೊಡ್ಬೇಕನ್ನೋದು ಕಾನ್ಸೆಪ್ಟ್. ಅದು ನಾರ್ಮಲ್, ಮೇಸ್ತ್ರಿ ಬರ್ತಾನ, ಇಂಟರ್ನೆಟ್ ದಾಗ ತೋರಿಸ್ತಾನ, ಪಟ್ಟಿ ಜಾತ್ರೆ ಕಲರ್ಫುಲ್ ಪಿಂಕ್ ಡಿಸೈನ್ ಮಾಡಿದೆ, ಆರೆಂಜ್ ಡಿಸೈನ್ ಮಾಡಿದೆ, ಅದು ರೆಗ್ಯುಲರ್. ಸ್ವಲ್ಪ ಮಾಡಿದ್ರೆ ಜನ ವಾ ಫ್ಯಾಕ್ಟರ್ ಇರ್ಬೇಕು. ತಗೊಂಡಿರೋ ಲೋಯೆಸ್ಟ್ ಅಮೌಂಟ್ ಅಣ್ಣ ಒಂದು ಪ್ರಾಜೆಕ್ಟ್ ಈಗ ಇಷ್ಟ ತಗೊಂಡಿನಪ್ಪ, ಇಷ್ಟು ಕಮ್ಮಿ. ನಾನು ಕನ್ನಡ ಮೀಡಿಯಂ ಇಂದ ಓದಿನಿ, ಎಲ್ಲರೂ ಇಂಗ್ಲಿಷ್ ಮೀಡಿಯಂ. ಅವರೆಲ್ಲ ಪಾಶ್, ಎಲ್ಲ ಅಪ್ಡೇಟೆಡ್, ಎಲ್ಲ ನಾವು ಔಟ್ಡೇಟೆಡ್. ನಿನ್ನೆ ಎಲ್ಲ ಹೊರಗೆ ಹೋಗಿನಿ, ಬರೀ ನೀವೇ ಕಾಣ್ಸಕತ್ತೀರಿ. 3 ಸಲ ಕಾಣಿಸಿರಲ್ಲ. ನಾ ರೂಮ್ ನಾಗಿದ್ದಾಗ ಎಲ್ಲ ನಾನೇ ಮಾಡ್ಕೊಂತಿದ್ದೆ. ನನ್ನ ಏನು ಆಪ್ಷನ್ ಇರ್ಲಿಲ್ಲ. ಅಡಿಗೆ ಮಾಡ್ಕೊಳೋದಾಗ್ಲಿ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಮುಸ್ರೆ ತಿಕ್ಕ, ಇದೆಲ್ಲ ನೆಲ ಒರೆಸೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು ಎಲ್ಲ ನಂದೆ. ಸಾಕಾಗುತ್ತೆ. Welcome to Jawari Talk. ಹಾಯ್, ವೆಲ್ಕಮ್ ಟು ಅನದರ್ ಎಪಿಸೋಡ್. ಈ ಎಪಿಸೋಡ್ ಗೆಸ್ಟ್ ಯಾರಂತ ತಿಳ್ಕೊಕಿನ ಮೊದಲ ಅವ್ರು ಮಾಡಿರೋ ಆರ್ಟ್ಗಳನ್ನ ನೋಡ್ಕೊಂಡು ಬರೋಣ. ಇವತ್ತಿನ ಗೆಸ್ಟ್ ಯಾರಂತ ನಿಮ್ಗೆ ಗೊತ್ತಾಗಿರುತ್ತೆ. ಅವ್ರ ಪ್ಯಾಷನ್ನ ಪ್ರೊಫೆಷನ್ ಆಗಿ ತಗೊಂಡು ಒಳ್ಳೆ ಕ್ವಾಲಿಟಿಯ ಇಂಟೀರಿಯರ್ ಡಿಸೈನ್ ಮಾಡ್ತಿರೋ ನಾಗರಾಜ್ ನಾಯಕ್ ಅವರು. ಎಪಿಸೋಡ್ಗೆ ತಡ ಮಾಡೋದು ಬೇಡ, ಲೆಟ್ಸ್ ಗೋ. ಇಷ್ಟೊಂದು ಅಟ್ಯಾಚ್ಮೆಂಟ್ ಇರಬಾರ್ದು ಮೊಬೈಲಿಗೆ ನಿಮಗೆ. ಏನ್ ಮಾಡಾಗ್ತಿದೆ ಹೇಳಿ ಮಾಡಿ, ಏನ್ ಮಾಡಂಗಿದ್ರ? ಸ್ಟಾರ್ಟ್. ಪೇಂಟಿಂಗು ಹೆಂಗ ಬೈ? ನೀವು ಇದು ನೋಡ್ಲಿಲ್ಲ ಬೈ? ವೆಲ್ಕಮ್ ಬೈ, ಇದು ಇರ್ತದ 5th ಎಪಿಸೋಡ್ ಬೈ. 5th ಎಪಿಸೋಡ್ ನ ಸಪ್ರೇಟ್ ವೆಲ್ಕಮ್ ಮಾಡಿ ಬೈ. ಓಕೆ, ಪೇಂಟಿಂಗ್ ಹೆಂಗ ನಿಮಗ ಸ್ಟಾರ್ಟೆಡ್. ಹೆಂಗ್ ಸ್ಟಾರ್ಟ್ ಆಗಿದ್ದು ಪೇಂಟಿಂಗ್ ಅಂದ್ರೆ, ನಾವು ಮೊದ್ಲಿಂದ ಸ್ವಲ್ಪ ಚೈಲ್ಡ್ಹುಡ್ ಇರುವಾಗ ಡ್ರಾಯಿಂಗ್ ಇಂಟ್ರೆಸ್ಟ್ ಇತ್ತು. ಪ್ರೈಮರಿಲಿ ಏನೇನು ಸ್ವಲ್ಪ ಡ್ರಾಯಿಂಗ್ ಚಿಕ್ಕ ಪುಟ್ಟದೆಲ್ಲ ಡ್ರಾಯಿಂಗ್ ಮಾಡ್ತಿದ್ದು ಸ್ಕೂಲಲ್ಲೆಲ್ಲ. ಎಲ್ಲ ಅಡ್ವಾಂಟೇಜ್ ಏನಂತಂದ್ರೆ, ನಾನು ಸ್ವಲ್ಪ ಡ್ರಾಯಿಂಗ್ ದಾಗ ಚೆನ್ನಾಗಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಕಡೆನೆ ಡ್ರಾಯಿಂಗ್ ಮಾಡಿಸ್ಕೊಂತಿದ್ದೆ. ಅದು ಅವ್ರಿಗೆಲ್ಲ ಸ್ವಲ್ಪ ನಾನೇ ಜಾಸ್ತಿ ಡ್ರಾಯಿಂಗ್ಸ್ ಎಲ್ಲ ಮಾಡಿಕೊಡ್ತಿದ್ದೆ.
ಆ, ಕೆಲವೊಂದು ಕಾಂಪಿಟೇಷನ್ ಎಲ್ಲ ಇದ್ದಾಗ ಸ್ವಲ್ಪ ನಾನು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ. ಹಾ. ಅದಕ್ಕೆ ಅವಾಗೆಲ್ಲ ಪೇಂಟಿಂಗ್ ಇನ್ನು ಫೋರ್ತ್ ಫಿಫ್ತ್ ಇರುವಾಗನೇ ಪೇಂಟಿಂಗ್ ಇದೆಲ್ಲ ಸ್ಟಾರ್ಟ್ ಮಾಡಿದ್ವಿ. ವಾಟರ್ ಪೇಂಟ್ ಅವೆಲ್ಲ. ವಾಟರ್ ಪೇಂಟ್ ಹಾ. ನಮ್ ಡ್ಯಾಡಿ ಅವರು ಪೇಂಟಿಂಗ್ ತಗೊಂಬಂದ್ ಕೊಟ್ಟಿದ್ರು, ಹಾ. ವಾಟರ್ ಕಲರ್ದು. ಹಂಗೆ ಟ್ರೈ ಮಾಡಿದೆ, ಹಂಗೆ ಡ್ರಾಯಿಂಗ್ ಹಂಗೆ ಇಂಟ್ರೆಸ್ಟ್ ಬಂದಿತ್ತು. Okay. ಹಂಗೆ ಮಾಡ್ತಾ ಮಾಡ್ತಾ ಹೈಸ್ಕೂಲ್ಗೆ ಹೋದಾಗ ಅಲ್ಲಿ ಗದಗಲ್ಲಿ ಡ್ರಾಯಿಂಗ್ ಟೀಚರ್ ಇದ್ರು. ಹಾ. ಡ್ರಾಯಿಂಗ್ ಟೀಚರ್ ಸ್ವಲ್ಪ ಪ್ರೊಫೆಷನಲ್, Okay. ರಾಜ್ಯ ಪ್ರಶಸ್ತಿ ತಗೊಂಡವರು. ಓ. ಅವರೆಲ್ಲ ಸ್ವಲ್ಪ ಡ್ರಾಯಿಂಗ್ ಬಹಳ ಕ್ರೇಜ್. ಹಾ. ಎಲ್ಲ ಯಾರಾದ್ರೂ ಸ್ಟೂಡೆಂಟ್, ಈಗ ನಮ್ದು ಗದಗಲ್ಲಿ ಹೋದಾಗ ಒಂದು ಪುಟ್ಟರಾಜ್ ಗೌಡಗಳ ಮಠ ಐತಲ್ಲ, ಹಾ. ಅಲ್ಲಿ ಒಬ್ನು ಸ್ಟೂಡೆಂಟ್ ಇದ್ದ. ಹಾ. ಅವನು ಲೈಕ್ ಒಂದು ಹಾಡ್ ಆಡಿಸ್ತಿದ್ರು, ಸಾಂಗ್ ಆಡಿಸಿದ್ರೆ ಆ ಸಾಂಗ್ ಮುಗಿದ್ರೊಳಗೆ ಅದಕ್ಕೆ ರಿಲೇಟ್ ಆಗೋ ಥರ ಒಂದು ಪೇಂಟಿಂಗ್ ಮಾಡಿಬಿಡ್ತಿದ್ರು. ಓ. ಅಷ್ಟು ಅವರು ಎಕ್ಸ್ಪರ್ಟ್ ಇದ್ರು. Expert. ನಮಗೆ ಸ್ವಲ್ಪ ಎಲ್ಲದ್ರಾಗೂ ಸ್ವಲ್ಪ ಎಂಕರೇಜ್ ಜಾಸ್ತಿ ಇತ್ತು. ಹಾ. ಹಂಗೆ ನಾವು ಡ್ರಾಯಿಂಗ್ ಹಂಗೆ ಜರ್ನಿ ಹಂಗೆ ಕಂಟಿನ್ಯೂ ಆಗ್ಬಿಡುತ್ತೆ. ಅಂದ್ರೆ ನೀವು ಎಜುಕೇಶನ್ ಎಲ್ಲ ಆಗಿದ್ದು ಆ ಕಡೆನೆ, ಗದಗ ಕಡೆ? ಹೈಸ್ಕೂಲು ಪ್ರೈಮರಿ ನಮ್ದು ನಮ್ಮೂರಲ್ಲೇ ಜವಳಗೆರೆ, ಹಾ, ಜವಳಗಿರಿ. ಸಿಂಧನೂರು ತಾಲೂಕು, ಹಾ. ರಾಯಚೂರು ಡಿಸ್ಟಿಕ್. ಆಮೇಲೆ ಹೈಸ್ಕೂಲು ಗದಗ. ಹೈಸ್ಕೂಲ್ ಗದಗ. ಅಲ್ಲೇ ಡ್ರಾಯಿಂಗ್ ಜಾಸ್ತಿ ಸ್ಕೋಪ್ ಸಿಕ್ಕಿದ್ದು. ಹಾ. ಎಲ್ಲಲ್ಲಿ ಜಾಸ್ತಿ ನಾನು ಪಾರ್ಟಿಸಿಪೇಟ್ ಮಾಡಿದೆ, ಎಲ್ಲ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದೆ. ಆಮೇಲೆ PUC ಗೆ ಧಾರವಾಡಕ್ಕೆ ಹೋದಿದ್ದು. PUC ಎಲ್ಲ ಧಾರವಾಡ. ಧಾರವಾಡದ KCD ಓದಿದ್ದು. ಹಾ. ಆಮೇಲೆ ಓದಿದ್ದು ಅಷ್ಟು ಮಾರ್ಕ್ಸ್ ಸಿಕ್ಕಿಲ್ಲ PUC ಗೆ. ಅದಕ್ಕೆ ಡ್ರಾಯಿಂಗ್ ರಿಲೇಟೆಡ್ ಏನಾದ್ರು ಕೋರ್ಸ್ ಮಾಡೋಣ ಅಂತ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕು ಅನ್ಕೊಂಡೆ. ಹಾ. ಅದೆಲ್ಲ ನನಗೆ ಏನೋ ಅಷ್ಟು ಗೊತ್ತಾಗ್ಲಿಲ್ಲ, ಅದು ಕಾಂಟ್ಯಾಕ್ಟ್ ಸಿಗ್ಲಿಲ್ಲ. ಫುಲ್ ಪಾಶ್ ಅನಿಸ್ತು. Okay. ಆರ್ಕಿಟೆಕ್ಚರ್ ಇಸ್ ಲೈಕ್ ಡ್ರಾಯಿಂಗ್ ಇದೆಲ್ಲ ರಿಲೇಟೆಡ್ ಇರುತ್ತೆ ಅಂತ ಗೊತ್ತಾಯ್ತು. ಹಾ. ಅಂದ್ರೆ ಜಾಸ್ತಿ ಓದೋದೆಲ್ಲ ಇರಂಗಿಲ್ಲ ಅಂತ. ಹಾ. ನಾ PUC ಎಲ್ಲ ಓದಿನಿ, ಮಾರ್ಕ್ಸ್ ಸಿಕ್ಕಿಲ್ಲ, ಜಾಸ್ತಿ ಪರ್ಸೆಂಟೇಜ್ ಆಗಿಲ್ಲ. ಅದಕ್ಕೆ ನನಗೆ ಓದಿದ್ರು ಇದು ಸರಿ ಆಗಲ್ಲ ಅಂತ ಬಿಟ್ಟಿದ್ದು, ಆರ್ಕಿಟೆಕ್ಚರ್ ಸೇರ್ಕೊಂತ. ಆರ್ಕಿಟೆಕ್ಚರ್ ಇಸ್ ಲೈಕ್ ಮನೆ ಪ್ಲಾನಿಂಗ್, ಡಿಸೈನಿಂಗ್, ಇಂಟೀರಿಯರ್ ಎಲ್ಲ ಡ್ರಾಯಿಂಗ್ ಆರ್ಟಿಸ್ಟ್ ಇರೋರೇ ಅದು ಕೋರ್ಸ್ ಮಾಡಿದ್ರೆ ಸ್ವಲ್ಪ ಅದಕ್ಕೆ benefit ಆಗ್ತದೆ. ಬೆನಿಫಿಟ್. ಹಾ. ಆರ್ಕಿಟೆಕ್ಚರ್ ಆಲ್ಮೋಸ್ಟ್ ಸಿಮಿಲರ್, ಎಲ್ಲ Similar. ಮ್ಯಾಚ್ ಆಗ್ತದೆ. ಹಂಗ ಹೋಗಿದ್ದು. ಹಂಗೆ ಕಂಟಿನ್ಯೂ ಮಾಡ್ತಾ ಏನಾಯ್ತು, ಸ್ವಲ್ಪ ಕಾಲೇಜಲ್ಲಿ ಯಾವ್ದಾದ್ರು ವಾಲ್ ಪೇಂಟಿಂಗ್ ಇದ್ರೆ ಹಂಗೆ ಮಾಡ್ತಿದ್ವಿ. ಹಾ. ಏನಾದ್ರು ಸೋಷಿಯಲ್ ವರ್ಕ್ ತರ ವಾಲ್ ಪೇಂಟಿಂಗ್ ಮಾಡ್ಕೊಂತ ಟ್ರೈ ಮಾಡಿದೆ. ಹಾ. ಸ್ವಲ್ಪ ಚೆನ್ನಾಗ್ ಅನಿಸ್ತು. ಎಲ್ಲೆಲ್ಲ ಆರ್ಡರ್ಸ್ ಎಲ್ಲ ಬರ್ತದೆ, ಹಂಗೆ ಪೇಂಟಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಓಕೆ. ಆಕ್ಚುಲಿ ನಿಮ್ದು ನಾನು ಫಸ್ಟ್ ನೋಡಿದಾಗ ನಿಮ್ದು ಇದೇ ಇದು ಮಾಡಿದ್ನ, ಅದು ಅಪ್ಪು ಅವರದು ಈ ಶಾಪ್ ಅಲ್ಲಿ ಹಾಕಿದಿರಲ್ಲ. ನಾನು ಅದು ಸ್ಟಾರ್ಟಿಂಗ್ ಬಂದಾಗ ಚೆನ್ನಾಗದ ಅಂತೇಳಿ ಇದು ನೋಡ್ತಿದ್ವಿ. ಆಮೇಲೆ ಗೊತ್ತಿಲ್ಲ, ಯಾರೋ ಗಿಫ್ಟ್ ಕೊಟ್ಟಿರ್ಬೋದು ಬಿಡು, ಹಂಗ ಹಿಂಗ ಸುಮ್ನಾಗಿದ್ದೆ ನಾನು ಕೇಳಿದಾಗ. ಆಮೇಲೆ ಅಂಬರೀಷ್ ಅಣ್ಣ ಕೇಳಿದಾಗ ಇಲ್ಲ ಹಿಂಗ ನಾಗರಾಜ್ ಅವರು ನೀವು ಒಂದ್ಸಲ ಬಂದಾಗ ತೋರಿಸಿದ್ರು ನನಗ. ಅವಾಗ 3 years ಬ್ಯಾಕ್ ಅಣ್ಣ ಇದು ಆಗಿರೋದು. 3-4 years ಬ್ಯಾಕ್ ಕೊಟ್ಟ ತಕ್ಷಣ ನೋಡಿದ್ದೆ ಅದನ್ನ. ಅವಾಗ್ಲೇ ನೋಡಿದ್ದೆ ನಾನು. ಅವಾಗ ಹೇಳಿದ್ರು ಹಿಂಗ ಅಂತೇಳಿ. ಸೊ ಹೌದಾ ನೋಡೋಣ ಅಂತ ಬಂದು ಸುಮ್ನಾಗಿದ್ದೆ ಅವಾಗ. ಅಷ್ಟೇ ನೀವು ಬರ್ತಿದ್ರಿ, ಅಲ್ಲಿ ಕೂರ್ತಿದ್ರಿ, ನಾನು ಅಷ್ಟೇ ಅಬ್ಸರ್ವ್ ಮಾಡ್ತಿದ್ದೆ ಅಷ್ಟೇ. ಸುಮ್ನೆ ಡಿಸೈನ್ ಎಲ್ಲ ಮಾಡ್ತಾರಲ್ಲ, ಸ್ವಲ್ಪ ಒಂದ್ ಇದಿರ್ಬೋದು, ಒಂದ್ ಲೆವೆಲ್ ಇರ್ತಾರ ಅವ್ರು, ಹೆಂಗ್ ಮಾತಾಡ್ಸೋದು ಅಂತೇಳಿ ಇದು ಮಾಡ್ಕೊಂಡಿದ್ದೆ ಅವಾಗಿಂದ. ಆಕ್ಚುಲಿ ನಾನು ನಿಮ್ಗೆ ಮೊನ್ನೆ ಮಾತಾಡ್ಸಿದ್ರೆ ಗೊತ್ತಾಗಿರೋದು, ಅಷ್ಟು ಒಂದು ಕಂಫರ್ಟ್ ಇದ್ದೀರಿ ಮಾತಾಡಕ, ಆ ರೇಂಜ್ ಏನು ಇಲ್ಲ ಅಂತೇಳಿ. ಇಲ್ಲ, ನನಗೆ ನಿಮ್ಮಿಬ್ರು ಫ್ರೆಂಡ್ಸ್ ಬಹಳ ಸಲ ನೋಡಿ. ನೀವ್ ಯಾವಾಗ ಬೈಕ್ ನಾಗಿದ್ದು ನೋಡೋದಾಗ್ಲಿ, ಸಿಕ್ಕಾಪಟ್ಟೆ ಯಾವಾಗ್ಲೂ ಜೋಡಿ ನಿನ್ನೆ ಎಲ್ಲ ಹೊರಗೆ ಹೋಗಿ ಬರೀ ನೀವೇ ಕಾಣ್ಸಕತ್ತೀರಿ. 3 ಸಲ ಕಾಣಿಸಿರಲ್ಲ. ನಿನ್ನೆ ವಿಶಾಲ್ ಮಾರ್ಟ್ ಅಲ್ಲಿ ವಾಣಿ ಮೆಡಿಕಲ್ಸ್ ಕಡೆ ನಿಮ್ಮಿಬ್ರು ಸುಮಾರು ಸಲ ನೋಡಿದೆ. ಅದು ನಾನು ಪೇಂಟಿಂಗ್ಸ್ ಮಾಡ್ತಾ ಏನು ಆಕ್ಸಿಡೆಂಟ್ಲಿ ಲೈಕ್ ವಾಲ್ ಪೇಂಟಿಂಗ್ ಎಲ್ಲ ನಾ ಮಾಡ್ತಿದ್ದಲ್ಲ. ಸುಮ್ನೆ ನಮ್ ಯಾರೋ ಫ್ರೆಂಡ್ಸ್ ಕಾಲೇಜಲ್ಲಿರುವಾಗ ಯಾರಾದ್ರೂ ಫ್ರೀ ಆಗಿ ವಾಲ್ಗೆ ಪೇಂಟಿಂಗ್ ಮಾಡಿ ಅಂತ ಕರಿತಿದ್ರು. ಸುಮ್ನೆ ನನಗೆ ಇಂಟ್ರೆಸ್ಟ್ ಆಯ್ತು, ಸ್ವಲ್ಪ ಚೇಂಜ್ ಇಲ್ಲ ಅಂತ ಹೋಗ್ತಿದ್ದೆ. ಆಮೇಲೆ ಏನಾಯ್ತು, ನನ್ನ ಫ್ರೆಂಡ್ ಒಬ್ರು ನನ್ನ ಕ್ಲಾಸ್ಮೇಟ್ ಒಂದು ಪ್ರಾಜೆಕ್ಟಿಗೆ ಪೇಂಟಿಂಗ್ ಮಾಡ್ಬೇಕು ಹಿಂಗಂತ ಹೇಳಿದ್ರೆ, ಅದು ದೊಡ್ಡದು ವಾಲ್ ಇತ್ತು. ಒಂದು 16 ಫೀಟ್ ಬೈ 23 ಫೀಟ್ ಫುಲ್ ದೊಡ್ಡದು ವಾಲ್ ಇತ್ತು. ಮಾಡಂತ ಹೇಳಿದ್ರು. ನನಗೂ ಬಹಳ ಇಂಟ್ರೆಸ್ಟ್ ಇತ್ತು ಅದರ ವಾಲ್ ಪೇಂಟಿಂಗ್ ಯಾವ್ದಿರ್ಲಿ ಮಾಡ್ತೀನಿ ಅಂತ. ಅದು ಅಷ್ಟು ದೊಡ್ಡದು ಚಾಲೆಂಜ್ ನಾನು ತಗೊಂಡು ನಾನು ಮಾಡಿದೆ. ಚೆನ್ನಾಗಾಯ್ತು ಅದು. ಅದಾದ್ಮೇಲೆ ಕಂಟಿನ್ಯೂಸ್ ನಾನು ಹಂಗೆ ಪೇಂಟಿಂಗ್ ಮಾಡ್ತಾನೆ ಇದ್ದೀನಿ. ಅಂದ್ರೆ ಹೊರಗಡೆನೂ ಹೋಗಿ ಮಾಡ್ತೀರಾ? ಆರ್ಡರ್ಸ್ ಇದ್ರೆ ಎಲ್ಲ ಮಾಡ್ತೀನಿ, ಬಹಳಷ್ಟು ಮಾಡಿದ್ದೀನಿ. ಬೆಂಗಳೂರು, ಹುಬ್ಳಿ, ಇಲ್ಲಿ ರಾಯಚೂರಲ್ಲೇನು ಜಾಸ್ತಿ ಮಾಡಿದ್ದೀನಿ ವಾಲ್ ಪೇಂಟಿಂಗ್. ರಾಯಚೂರಾಗ ಅಷ್ಟೊಂದು ನೋಡಿಲ್ಲ ನಾನು.
ಬಟ್ ನನಗೆ ಇಷ್ಟ ಆಗಿದ್ದು ಅದು ಅಪ್ಪು ಅವ್ರದ್ದು ಅಣ್ಣ, ಅದು ಬಹಳ ಇಷ್ಟ ಆಯ್ತು. ಅವ್ರದ್ದು ಅವ್ರು ತೀರ್ಕೊಂಡ ಟೈಮ್ನಾಗ ಸ್ವಲ್ಪ ಇದು ಆ, ಇದು ಮಾಡ್ದಂಗ ಅವ್ರದ್ದು. ಅದು ಬಟ್ ಅದು ನಿಮ್ಗ ಆ ಟೈಪ್ ಅಂದ್ರೆ ಇನ್ವರ್ಟ್ ಡಿಸೈನ್ ಮಾಡ್ಬೇಕಂತ ಹೆಂಗ ಅನ್ಸ್ತಾನ? ಏನ್ ನಾರ್ಮಲಿ ಎಲ್ಲರೂ ಮಾಡೋದು ನಾರ್ಮಲಿ ಮಾಡೋದು ಸ್ಕೆಚ್, ಅದ್ ನಿಮ್ದು ಇನ್ವರ್ಟ್ ಅದ ಅದು ಹೌದು ರಿವರ್ಸ್. ಬ್ಲಾಕ್ ವೈಟ್ ಬ್ಲಾಕ್ ಅಂದ್ರೆ ಈಗ ಲೈಕ್ ಆರ್ಟ್ ಅಂತಂದ್ರೆ ವೆರೈಟಿ ವೆರೈಟೀಸ್ ಐತೆ. ಹಾ ಒಬ್ಬರು ಓನ್ಲಿ ಪೋರ್ಟ್ರೇಟ್ ಫೇಸ್ ಮಾಡೋದು, ಒಬ್ಬರು ಬೇರೆ ಬೇರೆ ಲ್ಯಾಂಡ್ಸ್ಕೇಪ್ ಲ್ಯಾಂಡ್ಸ್ಕೇಪ್ ನೇಚರ್ ಮಾಡೋದು. ಹಾ ಆ, ಬೇರೆ ಬೇರೆ ತರ ಕಾನ್ಸೆಪ್ಟ್ ಐತೆ. ಮಾಡರ್ನ್ ಆರ್ಟ್, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅವೆಲ್ಲ ಬರ್ತದೆ. ಹಾ ಅದು ನನಗ ಸ್ವಲ್ಪ ಫೇಸ್ ಪೋರ್ಟ್ರೇಟ್ ಪೇಂಟಿಂಗ್ ಅಂತಾರೆ, ಫೇಸ್ ಎಲ್ಲ ಮಾಡೋದು ಹಾ ನನಗೆ ಇಂಟ್ರೆಸ್ಟ್. ಅದ್ರಾಗ ಸ್ವಲ್ಪ ವೆರೈಟಿ ಟ್ರೈ ಮಾಡೋದು. ಹಾ ಒಂದೊಂದು ಕಲರ್ಫುಲ್ ಟ್ರೈ ಮಾಡೀನಿ, ಹೌದು. ಒಂದು ಬ್ಲಾಕ್ ಅಂಡ್ ವೈಟ್ ಟ್ರೈ ಮಾಡೀನಿ, ಹಾ ಪೆನ್ಸಿಲ್ ಸ್ಕೆಚ್ ಟ್ರೈ ಮಾಡ್ತಿದ್ದೆ. ಹಾ ಏನ ವೆರೈಟಿ ಏನಾಯ್ತಾದ್ರೂ ಟ್ರೈ ಮಾಡ್ತಿದ್ದೆ. ಬಟ್ ಆಲ್ಮೋಸ್ಟ್ ಅಪ್ಪು ಅವ್ರದ್ದು ಎಲ್ಲರೂ ಟ್ರೈ ಮಾಡ್ತಾರ. ಬಟ್ ನನಗೆ ಅದು ಇನ್ವರ್ಟ್ ಸ್ಕೆಚ್ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಅದು ಅದ್ ಹೆಂಗ್ ಫೋಟೋ ಐತಂದ್ರೆ ಕತ್ಲದಲ್ಲಿ ತೆಗೆದಿದ್ದದು ಅವ್ರ ಫೇಸ್ ಅಷ್ಟೇ ಹೈಲೈಟ್ ಆಗಿತ್ತು. ಹಾ ಅಂದ್ರೆ ಸ್ವಲ್ಪ ಡೆಪ್ತ್ ಫೋಟೋ ಅದು. ಹಾ ಹಾ ಅದು ಐ ಕ್ಯಾಚ್ ಆಗ್ತದೆ. ಹಾ ಯಾವಾಗ್ಲೂ ವೈಟ್ ಬ್ಯಾಕ್ ಗ್ರೌಂಡ್ ಗಿಂತ ಬ್ಲಾಕ್ ಇರೋ ಬ್ಯಾಕ್ ಗ್ರೌಂಡ್. ಬ್ಯಾಕ್ ಗ್ರೌಂಡ್ ಪೇಂಟಿಂಗ್ಸ್ ಫೋಟೋಗ್ರಫಿದು ಯಾವ್ದಾಗ್ಲಿ ಹಾ ಅದು ಹೈಲೈಟ್ ಜಾಸ್ತಿ ಆಗ್ತದೆ. ಹಾ ಅದಕ್ಕೆ ಡೆಪ್ತ್ ಎಫೆಕ್ಟ್ ಕಾಣಿಸ್ಲಿ ಅಂತ ಅದನ್ನ ನಾನು ತೆಗೆದೆ. ಇನ್ವರ್ಟ್ ಮಾಡಿದ್ವಿ. ಬಟ್ ಅದು ಬಾರಿ ನಂಗೆ ಲೈಕ್ ಆಯ್ತಾನ ಆ ಟೈಪ್ ಅದ್ ಮಾಡಿದ್ದು. ಇಲ್ಲ ಬಹಳ ಸಿಂಪಲ್, ಚೆನ್ನಾಗಿ ಸಿಂಪಲ್ ಸಿಂಪಲ್ ಇರೋದೇ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆದ ಲುಕ್ಕೇ ಅದಣ ಅದು. ಸೊ ನೋಡಿದವರಿಗೆ ಅಟ್ರಾಕ್ಟ್ ಆಗ್ತದೆ ಅದು. ಐ ಕ್ಯಾಚಿಂಗ್ ಇತ್ತು. ಹಾ ಐ ಕ್ಯಾಚಿಂಗ್ ಅದ ಅದು. ಸೊ ಅದ್ರ ಸಲುವಾಗಿ ನಾನು ಬಹಳ ಇಷ್ಟಪಟ್ಟು, ಆಲ್ಮೋಸ್ಟ್ ಯಾರಿಗೂ ಕೇಳಂಗಿಲ್ಲ ನಾನು ಏನೇ ನೋಡಿದನ್ನು. ಈ ಪೇಂಟ್ ಆಗ್ಲಿ ಅಣ್ಣ, ಎಷ್ಟು ಇದ್ ನೋಡಿರ್ತೀನಲ್ಲ ನಾನು, ಸಣ್ಣನಿದಾಗಿಂದ ನೋಡ್ತೀನಿ ಈ ಪೇಂಟ್ ನ. ಯಾರು ಮಾಡ್ಯಾರ ಅಂತ ಇದುವರೆಗೂ ಗೊತ್ತಿಲ್ಲ, ಕೇಳೋನಿಲ್ಲ, ಓನರ್ಗೂ ಕೇಳಿಲ್ಲ. ಬಟ್ ನನಗೆ ಇಷ್ಟ ಅದ ಇದು. ಸೊ ಬಟ್ ಅಷ್ಟೊಂದೇನು ಅಟ್ರಾಕ್ಟಿವ್ ಅನ್ಸಂಗಿಲ್ಲ. ಬಟ್ ಇಷ್ಟ ಅದ, ನೋಡ್ಬೇಕನ್ನಿಸ್ತದ, ಇದು ಕೂತ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತದ. ಬಟ್ ನನಗದು ಅದೇನೋ ಬಂದಿಲ್ಲ ಕೇಳ್ಬೇಕು ಅಂತೇಳಿ. ಈ ತರ ಎಲ್ಲ ಮಾಡಲ್ಲ ಪ್ರೊಫೆಷನಲ್ ಆರ್ಟಿಸ್ಟ್. ಹಾ ನಾವು ಸುಮ್ನೆ ಪ್ಯಾಷನ್, ನಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅವಾಗ ಮಾಡೋದು. ಅವರೆಲ್ಲ ಫುಲ್ ಓದಿರೋದೇ ಅದೇ ಓದಿರೋದು, ಕಲ್ತಿರೋದೇ ಅದ್ರ ಮೇಲೆ ಆರ್ಟ್ಸ್ ಇದು ಮಾಡ್ತಿರೋದು. ನಮ್ದು ಎಲ್ಲ ಮೊದ್ಲು ಬೇರೆ ಓದ್ಕೊಂತ ಪ್ಯಾರಲಲ್ ಈಗ ಲೈಕ್ ಒಬ್ಬೊಬ್ರಿಗೆ ಸಿಂಗಿಂಗ್ ಇಂಟ್ರೆಸ್ಟ್, ಹಾ ಒಬ್ಬೊಬ್ರು ಆರ್ಟ್. ನನಗೆ ಅದೇ ತರ ಆರ್ಟ್ ಇಂಟ್ರೆಸ್ಟ್. ಸ್ವಲ್ಪ ನಾನು ಅದನ್ನ ಎಲ್ರಿಗೂ ಚಿಕ್ಕವ್ರಾಗ ಮಾಡ್ತಾರೆ, ಬಟ್ ನಾನು ಹಂಗೆ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದೆ. ಕಂಟಿನ್ಯೂಸ್ ಈಗೂ ಮಾಡ್ತೀನಿ, ನಾನು. ಈಗ ನಂದು ಆರ್ಕಿಟೆಕ್ಚರ್ ಅಂದ್ರೆ ಬಿಲ್ಡಿಂಗ್ ಡಿಸೈನಿಂಗ್ ಏನ್ ಬಂದ್ರು, ನಾನು ಯಾವ್ದಾರ ಡಿಸೈನ್ ಮನೆದ ಔಟ್ಲುಕ್ ಡಿಸೈನ್ ಬಂದ್ರು ನಾನು ಆದಷ್ಟು ಸ್ಕೆಚ್ ಮಾಡ್ತೀನಿ. ಸ್ಕೆಚ್ ಮಾಡಿದ್ರೆ ನನಗೆ ಐಡಿಯಾಸ್ ಜಾಸ್ತಿ ಬರ್ತದೆ. ಸ್ಕೆಚ್ ಮಾಡೋದು, ಗೀಚೋದು, ಸ್ವಲ್ಪ ಎಲ್ಲ ಸ್ಕ್ರಿಬಲ್ ಮಾಡೋದು ಮಾಡ್ತೀವಿ. ಮಾಡಿದಾಗ ನಮ್ಗೆ ಸ್ವಲ್ಪ ಡೆವಲಪ್ ಆಗ್ತದೆ ಐಡಿಯಾಸ್. ಹಂಗೆ ಹಂಗೆ ಡೆವಲಪ್ ಆಗಿದ್ದು. ಈಗ ಯಾವ್ದಾರು ಬಂದ್ರು ನಾನು ಮಾಡ್ತೀನಿ ಆರ್ಟ್. ಇವತ್ತು ಆಕ್ಚುಲಿ ಇದಿಲ್ಲ ಅಂದ್ರೆ ನಾನು ಆರ್ಟ್ ಮಾಡ್ತಿದ್ದೆ. ಏನಾದ್ರು ಮಾಡ್ಬೇಕಂತ ಪ್ಲಾನ್ ಇತ್ತು ನನಗೆ. ಒಂದು 4-5 ತಿಂಗಳಾಯ್ತು, ಏನು ಮಾಡಕ್ ಆಗಿಲ್ಲ, ಬಿಟ್ಬಿಟ್ಟಿನಿ. ಈಗ ಏನಾದ್ರೂ ಇವತ್ತೊಂದು ಆರ್ಟ್ ಮಾಡ್ಬೇಕು. ನಮ್ ಫ್ರೆಂಡ್ ಈಗ ಯಾರು ನೋಡಿದ್ರೆ ನನಗೆ ಹಂಗೆ ಹೇಳ್ಬಿಡ್ತೀನಿ. ಸ್ಟೇಟಸ್, ಇನ್ಸ್ಟಾಗ್ರಾಮ್, ಸ್ವಲ್ಪ ಸೋಷಿಯಲ್ ಮೀಡಿಯಾಸ್ ಎಲ್ಲ ಯೂಸ್ ಮಾಡ್ತಿಲ್ಲ, ಎಲ್ಲರಿಗೂ ಗೊತ್ತಾಗೋದು. ಈಗ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ರೆ ಟಿ ಶರ್ಟ್ ಒಂದು ಏನೋ ಪೇಂಟಿಂಗ್ ಮಾಡಿ ಕೊಡ್ಬೇಕಂತ. ಅದು ಮಾಡ್ತಿದ್ದೆ. ಇವಾಗ ನಾನು ನಿಮ್ದಿದ್ದದಕ್ಕೆ ಬಂದಿದ್ದೆ. ಏನಿಲ್ಲ, ನನಗೂ ಬರಂಗಿಲ್ಲ. ನಾನು ಆಲ್ಮೋಸ್ಟ್ ಯೂಟ್ಯೂಬ್ ನೋಡಿ ಕಲ್ತಿದ್ದೆ. ಯೂಟ್ಯೂಬ್ದಾಗ ಸ್ಪ್ರೇ ಪೇಂಟ್ ಇದೆಲ್ಲ ಮಾಡೋದು, ಗ್ರಾಫಿಟಿ ಆರ್ಟ್. ಈಗೆಲ್ಲ ಫಾರಿನ್ ಅಲ್ಲಿ ಅದೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಅಬ್ರಾಡ್ ಎಲ್ಲ ಗ್ರಾಫಿಟಿ ಆರ್ಟ್, ಸ್ಪ್ರೇ ಪಾರ್ಟ್ ಅದೆಲ್ಲ ಮಾಡ್ತಾರೆ. ಅದೆಲ್ಲ ಯೂಟ್ಯೂಬ್ ನೋಡಿ ಕೆಲವೊಂದು ಟ್ರೈ ಮಾಡಿದ್ದೀನಿ ನಾನು. ವಾಲ್ದೆ ಅದು ಸ್ವಲ್ಪ ಇನ್ನು ಎಫೆಕ್ಟ್ ಅದು ಬೇರೆ ತರ ಇರ್ತದೆ, ಚೆನ್ನಾಗಿತ್ತು. ಇನ್ನು ನಾನು ರಾಯಚೂರಾಗ ಒಂದ್ ಕಡೆ ಎಲ್ಲಾದ್ರೂ ವಾಲ್ ಚೆನ್ನಾಗಿ ಸಿಕ್ತಂದ್ರೆ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಅದು ಎಷ್ಟು ದಿನದಿಂದ ಅನ್ಕೊಂತಿದ್ದೆ, ಆಗ್ತಿಲ್ಲ. ಯಾವ್ದಾದ್ರೆ ಪಬ್ಲಿಕ್ ಕಾಣೋ ತರ ಇರ್ಬೇಕು, ಏನಾದ್ರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಎಲ್ಲರಿಗೂ ನೋಡೋ ತರ ಒಂದು ಏನಾದ್ರು ಮೆಸೇಜ್ ಇರೋ ತರ ಯಾವ್ದಾರು ಮಾಡ್ಬೇಕು ಅನ್ಕೊಂಡೆ. ಅದು ಗೊತ್ತಿಲ್ಲ ಯಾವಾಗಾರ ಆಗ್ತದೆ, ಮಾಡಬೇಕು. ಸೊ ಇಲ್ಲಿ ರಾಯಚೂರಾಗ ಸಪ್ಲೈ ಅಂದ್ರೆ ಪಬ್ಲಿಕ್ ಕಾಣಂಗ್ ಯಾವ್ದಾದ್ರು ಮಾಡ್ಯಾರ ರಾಯಚೂರಾಗ ಅಂತಂದ್ರೆ ಅದು ಸೋಡಾ ಬಾರ್. ಅಂದ್ರೆ ಹೊರಗಡೆ ನಾರ್ಮಲ್ ಜನಕ್ಕೂ ಕಾಣಂಗ. ಹೊರಗಡೆ ಅಂತಂದ್ರೆ ಇಲ್ಲೇ ಆಫೀಸ್ ಕಡೆ ಮಾಡಿದ್ದೆ. ಇದು SP ಆಫೀಸ್ ಕಡೆ ಹೊರಗಡೆ ಮಾಡಿದ್ದೆ. ಅದು ಬಿಲ್ಡಿಂಗ್ ಸ್ವಲ್ಪ ಡೆಮೊಲಿಶ್ ಆಯ್ತು. ಆಮೇಲೆ ಆಫೀಸ್ ಒಳಗಡೆ ಮಾಡಿದ್ವಿ, ಹೊರಗಡೆ ತರ ಹಿಂಗೆ ಮಾಡಿಲ್ಲ. ಹೊರಗಡೆ ಯಾವ್ದು ಮಾಡಿಲ್ಲ. ನಾವು ಮಾಡೋದೆಲ್ಲ ಆಫೀಸು, ಹೋಟೆಲ್, ಸ್ಕೂಲು, ಶಾಪ್ಸ್, ಕೆಫೆಗೆ ಹಂಗೆಲ್ಲ ಮಾಡ್ತೀವಿ. ಅದು ಒಂದ್ ಹೇಳಿದ್ರ ಅದು ವಾಲಿಗ್ ಒಂದು 14-23 ವಾಲಿಗ್ ಮಾಡಿನಂತ. ಅದು ಯಾವ ಟೈಪ್ ಕಾನ್ಸೆಪ್ಟ್ ಇತ್ತು? ಅದು ಲೈಕ್ ಒಂದ್ ಮನೆ, ಒಬ್ರದ್ದು ನನ್ನ ಫ್ರೆಂಡ್
ನನ್ನ ಫ್ರೆಂಡ್ ಮನೆ ಅದು. ಹಾ. ಅವ್ರದ್ದು ಹೆಂಗಂತಂದ್ರೆ ಅದೊಂದು ಆ ನದಿಯಲ್ಲಿ ಒಂದು ಬೋಟಲ್ಲಿ ಒಬ್ಬ ಹುಡುಗ ಇಬ್ರು ಹುಡುಗಿ ಇರ್ತಾರೆ. ಹಾ. ಅದು ಏನೋ ಒಂದ್ ಗಂಡ ಹೆಂಡತಿ ಒಂದ್ ಮಗಳು ಇರ್ತಾಳೆ ಅಂತ ಅನ್ಸುತ್ತೆ. ಅದು ಕಾನ್ಸೆಪ್ಟ್ ಇತ್ತು ಅದು. ಹಾ. ಅವ್ರದ್ದು ಡ್ರಾಯಿಂಗ್ ಇದು ಮಾಡ್ರಿ ಅಂತ ಕೊಟ್ಟರು ನನಗೆ. ಹಾ. ಆದ್ರೆ ಆಕ್ಚುಲಿ ಅವ್ರ ಮನೇಲಿ ಏನದಾರ ಅಪ್ಪ ಅಮ್ಮ ಇಬ್ರು ಮಗಳಿದಾರೆ. ಇಬ್ರು 4 ಜನ. ನಾವು ಒಂದು ಹುಡುಗಿನ ಆಡ್ ಮಾಡಿದ್ವಿ ಡ್ರಾಯಿಂಗ್ ಅಲ್ಲಿ. ಓಕೆ. ಅದ್ ಆಡ್ ಮಾಡಿ ಅವ್ರ ಫ್ಯಾಮಿಲಿ ಡೆಪಿಕ್ಟ್ ಮಾಡತ್ತಾರ. ಹಾ. ಲೈಕ್ ಈಗ ಅದನ್ನ ಪೇಂಟಿಂಗ್ ಸಡನ್ ಆಗಿ ಯಾರು ಬಂದ್ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಇಬ್ರು ಮಕ್ಳು. ಅವ್ರಿಬ್ರು ಹುಡುಗಿಯರು ಇರೋ ತರ. ಹಾ. ಅವ್ರದ್ದು ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಈಗ ಎಂಟ್ರೆನ್ಸ್ ಡೋರ್ ಓಪನ್ ಮಾಡಿದ್ರೇನೆ ಅದು ಡೈರೆಕ್ಟ್ ಸ್ಟೇರ್ ಕೇಸ್ ಅದು ವಾಲ್ ಕಾಣಿಸುತ್ತೆ, ದೊಡ್ಡ ವಾಲ್. ಹಾ. ಅದು ಲೈಟ್ ಎಲ್ಲ ಚೆನ್ನಾಗಿ ಬೀಳುತ್ತದೆ. ಆ ವಾಲಿಗೆ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಅಷ್ಟು ದೊಡ್ಡ ವಾಲ್ ಸ್ಟಾರ್ಟಿಂಗೇ ಮಾಡಿದ್ ನಾನು, ಮತ್ತೆ ಇದುವರೆಗೆ ಅಷ್ಟು ದೊಡ್ಡದ್ ಮಾಡಿಲ್ಲ. ಮತ್ತೆ ಮಾಡಿಲ್ಲ. ಅದಕ್ಕೆ ರೆಸ್ಪಾನ್ಸ್ ಹೆಂಗ್ ಸಿಕ್ಕಿತಣ್ಣ ನಿಮಗೆ? ಬಹಳ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು 15 days ಟೈಮ್ ತಗೊಂಡಿದ್ ನಾನು. 15 days ಅಣ್ಣ? 15 ದಿನ. ಹಾ. ನಾನು ಇನ್ನೂ ಆರ್ಕಿಟೆಕ್ಚರ್ದು ಈಗ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ಸ್ ಮಾಡ್ತಿದ್ದೆ, ಅಷ್ಟು ಪ್ರಾಜೆಕ್ಟ್ಸ್ ಇರಲಿಲ್ಲ, ಟೈಮ್ ಜಾಸ್ತಿ ಇತ್ತು. 15 ದಿನ ಮಾಡಿದ್ದು. ಆ, ಅಂದ್ರೆ ನನ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು. ನನಗೆ ಆರ್ಟ್ ಬಗ್ಗೆ ಬಹಳ ಕಾನ್ಫಿಡೆನ್ಸ್ ಇತ್ತು. ನಾನು ಹೆಂಗಿದ್ರು ನಾನು ಮಾಡ್ತೀನಿ ಅನ್ನೋದು, ಅದು ನನ್ಗೆ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೂ ಮಾಡ್ತೀನಿ ಅನ್ನೋದೊಂದು ಇತ್ತು. ಸ್ವಲ್ಪ ಮಿಸ್ಟೇಕ್ ಆಗ್ತಿತ್ತು, ಏನೋ ಅದು ಇದು ಟ್ರಯಲ್ ಅಂಡ್ ಎರರ್ ಮಾಡಿದೆ. ಬಟ್ ಅದಾದ ನಂತರ ಸಿಕ್ಕಾಪಟ್ಟೆ ಸಿಕ್ಕಿತ್ತು ನನಗೆ ರೆಫರೆನ್ಸ್ ಜಾಸ್ತಿ ಸಿಕ್ಕಿತ್ತು. ಬೆಂಗಳೂರಲ್ಲೇನೆ ಒಂದು ಇನ್ನೊಂದು ದೊಡ್ಡ ಫರ್ಮ್ ಇದೆ, ಆರ್ಕಿಟೆಕ್ಚರ್ ಫರ್ಮ್. ಅದ್ರದಾಗೆಲ್ಲ ನಾನು ಮಾಡಿದೆ. ಅದು ಎಲ್ಲಿ ಅಂತಂದ್ರೆ ಕಬ್ಬನ್ಪೇಟ್ ಅಂತ ಇತ್ತು, ಟೌನ್ ಹಾಲ್ ಕಡೆ. ಟೌನ್ ಹಾಲ್, KR ಮಾರ್ಕೆಟ್ ಕಡೆ, ಟೌನ್ ಹಾಲ್ ಕಡೆ ಅಲ್ಲಿ ಮಾಡಿದೆ. ಆ ಪ್ರಾಜೆಕ್ಟ್ಗೆ ಒಂದು ಏನೋ ಅವಾರ್ಡ್ ಸಿಕ್ತು. ಚೆನ್ನಾಗಿ ಅವ್ರ ಪ್ರಾಜೆಕ್ಟ್ ಸಿಕ್ತು. ಅಲ್ಲಿ ಆ ಪ್ರಾಜೆಕ್ಟ್ಗೆ ನಾನು ವಾಲ್ ಪೇಂಟಿಂಗ್ ಮಾಡಿದ್ದೆ. ಸೊ ಅದು ಚೆನ್ನಾಗಿ ರಿಕಗ್ನೈಸ್ ಆಯ್ತು. ಹಂಗೆ ಬರ್ತಾ ಹಂಗೆ ಮಾಡ್ಕೊಂತ ಸುಮಾರು ಮನೆಗೆ ಮಾಡಿದ್ವಿ. ಬೆಂಗಳೂರಾಗೆ ಜಾಸ್ತಿ ಸ್ವಲ್ಪ ಜನ ಕ್ರಿಯೇಟಿವ್ ಆರ್ಟಿಗೆಲ್ಲ ಜಾಸ್ತಿ ಸಪೋರ್ಟ್ ಮಾಡ್ತಾರ. ಆ ಕಡೆ ಅದಕ್ಕೆಲ್ಲ ಇಂಟ್ರೆಸ್ಟ್ ಅಣ್ಣ ಅವರಿಗೆ. ಮನೆಗೆ ಏನಾದ್ರು ಸ್ವಲ್ಪ ಡಿಸೈನಿಂಗ್ ಮಾಡ್ಸಾಮ ಅಂತ ಹೇಳಿ. ಈ ಕಡೆ ನಮ್ ಕಡೆ ಏನಿಲ್ಲ, ಜಸ್ಟ್ ಪೇಂಟ್ ಇದ್ರೆ ಸಾಕು, ಕಲರ್ ಪೇಂಟ್. ಈಗಿನ ಒಂದು ರಾಯಚೂರಾಗ ಒಬ್ರು ಕ್ಲೈಂಟ್ ಬಹಳ ಇಂಟ್ರೆಸ್ಟ್, ಅವರು ಒಂದು 6 month ಅಂತಾನ ಇನ್ನು ಮನೆ ಆಗಿನ ಮುಂಚೆನೆ ಇಂಟ್ರೆಸ್ಟ್ ತೋರಿಸಿ, ಪ್ರದೀಪ್ ಅಂತ ಇದಾರೆ ಅವರು. ಅವರು ವಾಸಿನಗರದಲ್ಲೇ ಅವ್ರದ್ದು ಮನೆ. ಅವ್ರ ಮನೆಯಾಗ ಮಾಡಿದ್ರು ದೊಡ್ಡ ಪೇಂಟಿಂಗ್. ನಾನೆರಡು ಪೇಂಟಿಂಗ್ ಮಾಡಿದೆ, ಇನ್ನೊಬ್ರು ಒಂದು ಸ್ಪ್ರೇಲಿಂದ ಆರ್ಟ್ ಮಾಡಿದ್ರು. ಬಹಳ ಬ್ಯೂಟಿಫುಲ್. ಇಲ್ಲಿ ರೆಸ್ಪಾನ್ಸ್ ಹೆಂಗ್ ಸಿಗ್ತದ ನಿಮಗೆ? ಇಲ್ಲಿನೂ ಚೆನ್ನಾಗಿ ಇದು ಮಾಡೋದು. ಈಗ ಇಲ್ಲಿ ಸ್ವಲ್ಪ ಮನೆಗಳಿಗೆ ಕಡಿಮೆ, ಇಲ್ಲಿ ಜನ ಅಷ್ಟು ಭಯ ಪಡ್ತಾರೆ. ಈಗ ನಾನು ಒಂದು 10,000 ಕೊಟ್ಟು ಪೇಂಟಿಂಗ್ ಮಾಡೋದು ಯೋಚನೆ ಮಾಡಲ್ಲ, ಒಂದ್ 20,000 ಕೊಟ್ಟು ವಾಲ್ ಪೇಪರ್ ಹಾಕಂದ್ರು ರೆಡಿ ಅದಾರ. ಬಟ್ ಆರ್ಟ್ ಅಷ್ಟು ಗೊತ್ತಿಲ್ಲ ಅವ್ರಿಗೆ. ಅದೇ ವಾಲ್ ಪೇಪರ್ ಏನೋ ತೆಕ್ಕೋಬಹುದಂತ ಅವ್ರ ಪೇಂಟ್ ಹೋಗಂಗಿಲ್ಲ, ತೆಕ್ಕೋಬಹುದು. ಈಗ ಒಂದ್ಸಲ ಮಾಡ್ಸಿದ್ರೆ ಈಗ ತೆಗಿಬೇಕಂದ್ರೆ ಮತ್ತೆ ಪೇಂಟ್ ಮಾಡಿಸ್ಬೇಕಾಗ್ತದಲ್ಲ ಅಂತ ಅವರು. ಆರ್ಟ್ ನ್ಯಾಚುರಲ್, ಅದು ಹ್ಯಾಂಡ್ ವರ್ಕ್, ಲೈಫ್ ಇರ್ತದೆ. ಈಗ ನಾವು ಈಗ ನೋಡಿದ್ರೆ ಖುಷಿ ಆಗ್ತದೆ. ಎಷ್ಟು ವರ್ಷ ಆಯ್ತು ಇದು ಮಾಡ್ಸಿ? ನಾನು ಫಸ್ಟ್ ಬಂದು ನೋಡಿದೆ, ನನಗೆ ಅದೇ ಅಟ್ರಾಕ್ಟ್ ಮಾಡಿ. ಅದಕ್ಕೆ ಆರ್ಟ್ ಯಾವಾಗ್ಲೂ ಹ್ಯಾಂಡ್ ವರ್ಕ್ ಏನಿರ್ತದ, ಸ್ವಲ್ಪ ಅಟ್ರಾಕ್ಷನ್ ಇರ್ತದ, ಇನ್ವಾಲ್ವ್ಮೆಂಟ್ ಇರ್ತದೆ. ಹತ್ತತ್ರ ಏನಿದೆ 15-20 ವರ್ಷ ಮೇಲಾಗಿರ್ಬೋದು ಇದು ಮಾಡ್ಸಿ. ಸುಮಾರು ವರ್ಷ ಜಾಸ್ತಿ ಆಗಿರ್ಬೋದು. ಚೆನ್ನಾಗಿ ಮಾಡ್ಯಾರ ಅವ್ರು. ಸ್ವಲ್ಪ ಪ್ರೊಫೆಷನಲ್ ಆರ್ಟಿಸ್ಟ್ ಇರ್ಬೋದು, ಚೆನ್ನಾಗಿ ಮಾಡ್ಯಾರ. ಅದು ಬಿಟ್ರೆ ಮತ್ ನಿಮಗ ಇಲ್ಲಿ ಲೋಕಲ್ ಒಳಗ ನೀವು ಮಾಡಿದ್ದು ಒಂದ್ ಸ್ಪೆಷಲ್ ಆರ್ಟ್ ಅಂದ್ರೆ ಯಾವ್ದು ಹೇಳ್ಕೊತ? ನಾನ್ ಮಾಡಿದ್ದು ಸ್ಪೆಷಲ್ ಅಂತಂದ್ರೆ ಒಂದು ಅದೇ ಇವರು ಲಾಸ್ಟ್ ರೀಸೆಂಟ್ ಆಗಿ ಮಾಡಿದ್ವು ಅವ್ರಿಗೆ, ಪ್ರದೀಪ್ ಅಂತ ಅವ್ರ ಮನೆಗೆ. ಅದೇ ದೊಡ್ಡ ವಾಲ್ ಮಾಡರ್ನ್ ಆರ್ಟ್ ಮಾಡಿದ್ವಿ. ಬಹಳ ಬ್ಯೂಟಿಫುಲ್ ಬಂತು. ಸ್ವಲ್ಪ ಮನೆ ಅದು ಆ ವಾಲ್ ದೊಡ್ಡ ವಾಲ್, ಅವ್ರದ್ದು ದೊಡ್ಡ ವಾಲ್ ಐತೆ, ಬಹಳ ಚೆನ್ನಾಗಿ ಬ್ಯೂಟಿಫುಲ್ ಬಂತು. ಅಂದ್ರೆ ಅವರು ರೆಫರೆನ್ಸ್ ಅವರೇ ಕೊಡ್ತಾರ? ಈಗ ಒಂದು ಕ್ಲೈಂಟ್ ಕೆಲವರದ್ದು ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಇರ್ತದೆ, ಅವ್ರಿದ್ರೆ ಅದ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವೇ ಸಜೆಸ್ಟ್ ಮಾಡ್ತೀವಿ. ನಾನು ಆರ್ಕಿಟೆಕ್ಟ್ ಅಂದ್ರೆ ಲೈಕ್ ಮನೆದ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಮಾಡೋದು ಐಡಿಯಾ ಇರ್ತದೆ. ನನಗೆ ಗೊತ್ತಾಗ್ತದೆ ಐಡಿಯಾ, ಅಂದ್ರೆ ಯಾವ್ದು ಕಲರ್, ಯಾವ್ದು ಪೇಂಟಿಂಗ್, ಇಲ್ಲಿ ಯಾವ್ದು ಸೂಟ್ ಆಗ್ತಾನೆ ನನಗೆ ಐಡಿಯಾ ಗೊತ್ತಿರ್ತದೆ. ನಾನು ಆಲ್ಮೋಸ್ಟ್ ಸಜೆಸ್ಟ್ ಮಾಡ್ತೀನಿ. ಸಪೋಸ್ ಅವ್ರದೇ ಮೊದಲೇ ಕಾನ್ಸೆಪ್ಟ್ ರೆಡಿ ಇತ್ತು, ಹಿಂಗೆ ಮಾಡ್ಬೇಕಂತಿದ್ರು ನಾನು ಅದನ್ನ ಮಾಡ್ತೀನಿ, ಅದನ್ನೇ ಮಾಡ್ಕೊಂಡು ಹೋಗ್ತೀರಿ. ಬಟ್ ನಿಮ್ಗ ಈ ಕಾನ್ಸೆಪ್ಟಿಗೆ ಈ ಟೈಪ್ ಡಿಸೈನ್ ಮಾಡ್ಬೇಕಂತ ಹೆಂಗ ಅನಿಸ್ತದ? ಅಂದ್ರೆ ನನಗೆ ಮೊದ್ಲಿಂದನೂ ನಾನು ಬಹಳಷ್ಟು ಪೇಂಟಿಂಗ್ಸ್ ಮಾಡಿದ್ನಿ. ಅಂದ್ರೆ ನಾನು ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನಾನು ಪೇಂಟಿಂಗ್ ಸ್ವಲ್ಪ ನೋಡ್ತಿರ್ತೀನಿ, ಫೋಟೋಸ್ ಗಿಟೋಸ್ ಇದು ಮಾಡೋದು, ರೆಫರೆನ್ಸ್ ಮಾಡೋದು. ನಾನೆಲ್ಲ ಟೈಮ್ ಸಿಕ್ಕಾಗ ನಾನು ಕೆಲವೊಂದು
ಬೇರೆ ಬೇರೆ ಟೈಪ್ಸ್ ಪೇಂಟಿಂಗ್ಸ್ನೆಲ್ಲ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಎಲ್ಲ ಇಟ್ಕೊಂಡಿರ್ತೀನಿ ರೆಫರೆನ್ಸಿಗೆ ಇಟ್ಕೊಂಡಿರ್ತೀರಾ? ರೆಫರೆನ್ಸ್ಗೆ. ಹಾ ಒಂದು 100 ಫೋಟೋಸ್ ಆದ್ರೆ ಇಟ್ಕೊಂತೀನಿ. ನಾನು ಅದನ್ನ ಒಂದು 10 ಫೋಟೋಸ್ ಆದ್ರೆ ನಾನು ಮಾಡ್ಬೇಕಂತ ಅನ್ಕೊಂತೀನಿ. ಹಾ ಅಂದ್ರೆ ನಾನು ಯಾವ್ಯಾವ್ದು ಮಾಡ್ಬೇಕಂತ ಸಪ್ರೇಟ್ ಆಗಿ ಮತ್ತೊಂದು ಫೋಟೋ ಮಾಡಿ ಇಟ್ಕೊಂತೀನಿ. ಓಕೆ. ಯಾವ್ದು ಇಷ್ಟ ಆಗ್ತೈತಿ ಎಲ್ಲೆಲ್ಲಿ ಮನೆಗೆ ಇದನ್ನ ಆಗ್ಬೋದು ಅಂತ ನೋಡ್ಕೊಂಡು ಅವಾಗ ಅದನ್ನ ಸಜೆಸ್ಟ್ ಮಾಡ್ತೀನಿ. ಅದಕ್ಕೆ ಸಜೆಸ್ಟ್ ಮಾಡ್ಕೋತೀರಾ? ನನ್ ಇವಾಗ ಇಲ್ಲ ಒಬ್ರು ಯಾರೋ ಬಂದು ಕ್ಲೈಂಟ್ ಬಂದು ಹೇಳ್ತಾರ ನಮಗ ಹಿಂಗ ಒಂದು ನೇಚರ್ ಬೇಕು, ಒಂದ್ ದೊಡ್ಡ ಕಾರ್ ಟೈಪ್ ಬೇಕು, ಅದ್ರೊಳಗ ಒಂದ್ ಸಣ್ಣ ಮನಿ, ಹ್ಮ್ ಸೊ ಫುಲ್ ಗ್ರೀನರಿ ಇರಬೇಕು, ಬಟ್ ಮೇಲೆ ಸ್ಕೈ ಬ್ಲೂ ಇರಬೇಕು ಹಂಗ ಹೇಳ್ತಾರ. ಸೊ ಇದನ್ನ ಹೆಂಗ್ ನೀವು ಇದು ಮಾಡ್ಕೋತೀರಿ? ಈ ತರ ಇರ್ತದಲ್ಲ ಡೀಟೇಲ್ ಪೇಂಟಿಂಗ್ಸ್, ಹಾ ನಾನು ಆ ತರದ್ದು ಮಾಡಲ್ಲ. ನಾವು Detail- ಓನ್ಲಿ ಮಾಡರ್ನ್ ಆರ್ಟ್, ಅಂದ್ರೆ ಲೈಕ್ ಫುಲ್ ಡೀಟೇಲ್ ಆರ್ಟ್ ನಾನು ಮಾಡಲ್ಲ. ಹಾ ನನಗೆ ಅಷ್ಟು ಡೀಟೇಲ್ ಆರ್ಟ್ ನಾನು ಪೇಪರ್ ಮೇಲೆ ಅದ್ರ ಮೇಲೆ ಮಾಡ್ಬೋದು. ಗೋಡೆ ಮೇಲೆ ಮಾಡೋಷ್ಟು ನಂದು ಅಂದ್ರೆ ನಂದು ಪ್ಲಾಟ್ಫಾರ್ಮ್ ಅದಲ್ಲ, ಹಾ ನಂದು ಓನ್ಲಿ ಮಾಡರ್ನ್ ಆರ್ಟ್. ಮಾಡರ್ನ್ ಆರ್ಟ್ ಅಷ್ಟೇ. ಮಾಡರ್ನ್ ಆರ್ಟ್ ಇರ್ಬೇಕು, ಕಲರ್ಫುಲ್ ಇರ್ತದೆ, ಹಾ ಅಂದ್ರೆ ಸ್ವಲ್ಪ ಐ ಕ್ಯಾಚಿಂಗ್ ಇರ್ತದೆ, ಡೀಟೇಲ್ ಇರಂಗಿಲ್ಲ. ಡೀಟೇಲಿಂಗ್ ಇದೆ. ಕಲರ್ ಮಿನಿಮಲ್ ಬೇರೆ ಬೇರೆ ಕಲರ್ ಇರ್ತದೆ, ಹಾ. ಸ್ವಲ್ಪ ಪ್ಯಾಟರ್ನ್ ಬೇರೆ ಬೇರೆ ಇರ್ತದೆ. ಅವ್ರದ್ದು ಕೇಳೋದ ಲೈಕ್ ಸ್ವಲ್ಪ ಪ್ರೊಫೆಷನಲ್ ಆರ್ಟಿಸ್ಟ್ ಬೇರೆ ತರ ಇರ್ತದೆ. ಹಾ ಹಂಗ್ ಕೇಳಿದ್ರು ಯಾರಾದ್ರೂ ನಿಮ್ಗೆ ಹಂಗ್ ಬಂದ್ ಕೇಳಿರಣ? ಸುಮಾರು ಜನ ಕೇಳಿದ್ರು. ಅದಕ್ಕೆ ನಂದು ಟೀಮ್ ಇದೆ, ಹಾ ನಂದು ಪ್ರೊಫೆಷನಲ್ ಆರ್ಟಿಸ್ಟ್ ಒಬ್ರು ಟೀಮ್ ಅದಾರ, ಟೀಮ್ ಅದ. ಅವ್ರು ಉದಯ್ ಅಂತ ಆರ್ಟಿಸ್ಟ್ ಇದಾರೆ. ಅವರು ಆತರ ಡೀಟೇಲ್ ಆರ್ಟ್ ಇದ್ರೆ ಅವರು ಇದು ಮಾಡ್ತಾರೆ. ಓಕೆ. ಈಗ ನಾ ಅವ್ರದ್ದು ಹೇಳಿದೆ, ಒಂದು ವಾಸಿನಗರದಲ್ಲಿ ಹಾ 3 ವಾಲ್ ಪೇಂಟಿಂಗ್ ಇತ್ತು. ಹಾ ಒಂದು ಆಲ್ರೆಡಿ ಅದು ಆನೆದ್ದು ಏನೋ ಸ್ವಲ್ಪ ಡೀಟೇಲ್ ಆರ್ಟ್ ಇತ್ತು, ಅದು ಸ್ಪ್ರೇದಲ್ಲಿ ಅವ್ರು ಮಾಡಿದ್ರು. ಓಕೆ. ನಾನು ಮಾಡರ್ನ್ ಆರ್ಟ್ ಇನ್ನೂ 2 ವಾಲು ಮಾಡರ್ನ್ ಆರ್ಟ್ ಅದು ನಾನ್ ಮಾಡಿದೆ. ಅದು ನನ್ನ ಟೀಮ್ ಐತೆ. ಹಾ ಲೈಕ್ ಇದು ಮಾಡ್ಕೊಂಡು ಯಾವ ತರ ಆರ್ಟ್ ಇತ್ತು ಅವ್ರು ಅದ್ರ ತರ ಮಾಡ್ತಾರೆ. ನಾನು ಏನಾದ್ರು ಪೋರ್ಟ್ರೇಟ್ ಲೈಕ್ ಯಾರಾದ್ರೂ ಫೇಸ್ ಬಾಡಿ ಪೇಂಟ್ ಇದ್ರ ತರ ಇದು ನಾನ್ ಮಾಡ್ತೀನಿ. ಯಾವ್ದು ಡೀಟೇಲ್ ಇರೋದು ಸ್ವಲ್ಪ ಡೆಪ್ತ್ ಪೇಂಟಿಂಗ್ ಇರೋದೆಲ್ಲ ಪ್ರೊಫೆಷನಲ್ ಆರ್ಟಿಸ್ಟ್ ಇರ್ತಾರೆ, ಅವ್ರಿಗೆ ಅವ್ರು ಮಾಡ್ತಾರೆ. ಅವ್ರು ನನ್ನ ಟೀಮಿಂದ ಮಾಡ್ತಾರೆ, ಅವ್ರು ಮಾಡ್ತಾರೆ. ಸಪೋಸ್ ಈಗ ಏನೋ ಪ್ರಾಜೆಕ್ಟ್ ಸ್ವಲ್ಪ ದೊಡ್ಡದಿತ್ತು ಅಂದ್ರೆ ಬೆಂಗಳೂರು ಇದ್ದಾಗ ನಾನು ನಂದು ಅವ್ರ ಟೀಮ್ ಕರ್ಕೊಂಡು ಹೋಗ್ಬಿಡ್ತೀನಿ. ಟೀಮೇ ಇಬ್ರು ಸೇರ್ ಮಾಡ್ಕೊಂಡು ಹೋಗ್ತೀರಾ? ಇಬ್ರು ಅಥವಾ ಇನ್ನ ಜಾಸ್ತಿ ದೊಡ್ಡದಿತ್ತು ಅಂದ್ರೆ ಒಂದ್ 3-4 ಜನ ಇದ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. Okay, ಎಲ್ಲರೂ ಹೋಗಿ ಇದು ಮಾಡ್ಕೊಂಡು ಅಲ್ಲಿ ಮಾಡಿದ್ದು 4 ಜನ ಮಾಡಿದ್ವಿ, ಅವ್ರಿಬ್ರು ನಾವಿಬ್ರು ಬೇರೆ ಬೇರೆ ಮಾಡಿದ್ವಿ. ಇಲ್ಲಿ ಪ್ರದೀಪ್ ಅವ್ರಿಗೆ. ಹ್ಮ್ ಸೊ ಅವ್ರು ಹೆಂಗೆ ಇದು ಟ್ರೀಟ್ ಮಾಡ್ತಾರಣ್ಣ ನಿಮ್ಗೆ? ಒಬ್ರು ಜಲ್ದಿ ಮುಗಿಸ್ಕೊಂಡು ಹೋಗ್ರಪ್ಪ ಅನ್ನೋರು ಒಬ್ರು ಇರ್ತಾರಣ್ಣ, ಎಷ್ಟೊತ್ ಮಾಡ್ತೀರಿ ಹಂಗ ಇದು ಮಾಡೋರು. ಇನ್ನೊಬ್ರು ನೀವ್ ಒಂದ್ ತಿಂಗಳಾದ್ರೂ ಪರವಾಗಿಲ್ಲ ನಮ್ಗೆ ನೀಟ್ ಮಾಡ್ಕೊಡ್ರಿ ಅನ್ನೋರು ಇರ್ತಾರ. ಸೊ ಅಂತವ್ರು ಯಾರು ನೋಡಿರ? ನೋಡ ಸಿಕ್ಕಾಪಟ್ಟೆ ಕ್ಲೈಂಟ್ಸ್ ಎಲ್ಲ. ನಾವ್ ಒಬ್ಬೊಬ್ರು ನಮಗೆ ಫ್ರೀಡಮ್ ಇರ್ತದ. ಹಾ ನಾವು ಏನ್ ನಮ್ಗೆ ಇದು ಕೊಟ್ಟಿರ್ತಾರ, ನಾವು ಎಷ್ಟು ಚೆನ್ನಾಗಿ ಮಾಡ್ಬೇಕಂತ ಮಾಡ್ತೀವಿ. ಈಗ ಸುಮಾರು ಜನ ಕ್ಲೈಂಟ್ಸ್ ಎಲ್ಲಿ ತಾವು ಜಾಸ್ತಿ ಇನ್ಪುಟ್ಸ್ ಕೊಡಕ್ ಹೋಗ್ತಾರಲ್ಲ, ಅಲ್ಲಿ ಅವ್ರು ಅನ್ಕೊಂಡಿರೋದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಬರಲ್ಲ. ಬರಂಗಿಲ್ಲ. ಅವ್ರಿಗೆ ಐಡಿಯಾ ಇರಲ್ಲ ಏನ್ ಮಾಡಿದ್ರೆ ಹೆಂಗ್ ಬರುತ್ತೆ ಅನ್ನೋದು. ಅವ್ರು ಇಲ್ಲಿ ನಾವೇನೋ ಕೊಟ್ಟಿರ್ತೀವಿ, ಒಂದು ಕಾನ್ಸೆಪ್ಟ್ ಅಲ್ಲಿ ಡ್ರಾಯಿಂಗ್ ಮಾಡಿರ್ತೀವಿ, ಇಲ್ಲಿ 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 ಬರ್ಡ್ ಬರ್ಬೇಕು, ಇಲ್ಲಿ ಇದು ಟ್ರೀ ಬರ್ಬೇಕು, ಹಿಂಗೆಲ್ಲ ಹೇಳ್ತಾರೆ. ಅದಕ್ಕೆ ಕಾನ್ಸೆಪ್ಟ್ ಮ್ಯಾಚ್ ಆಗಲ್ಲ. ಏನೋ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತೀವಿ, ಬಟ್ ಎಂಡ್ ರಿಸಲ್ಟ್ ನಾವ್ ಏನ್ ಅನ್ಕೊಂಡಿರ್ತೀವಿ ಸ್ವಲ್ಪ ಕಡಿಮೆ. ಎಷ್ಟು ಫ್ರೀಡಮ್ ಕೊಡ್ತಾರೆ ಆರ್ಟ್ ವರ್ಕ್ ಏನು ಇದು ಮಾಡ್ತಾರೆ ಅಷ್ಟು ಚೆನ್ನಾಗಿ ಬರ್ತೈತೆ. ಮತ್ತೆ ಜಾಸ್ತಿ ಯೂಶಲಿ ಏನಾಗ್ತದೆ, ಪೇಂಟಿಂಗ್ ಎಲ್ಲ ಮಾಡಕ್ ಹೋದಾಗ ಅವರು ಇನ್ವಾಲ್ವ್ಮೆಂಟ್ ಆಗ್ತಾರೆ. ಅಂದ್ರೆ ಲೈಕ್ ಯಾವ ತರ ಅಂತಂದ್ರೆ ಪೇಂಟಿಂಗ್ ಅವರು ಮಾಡ್ತಾರೆ, ಜೊತೆಗೆ ಅವರು ಬರ್ತಾರ, ಅವ್ರ ಮಕ್ಳುನು ಬರ್ತಾರ ಮಾಡ್ತಾರ. ಲೈಕ್ ಅವ್ರ ಮನೆದು ಮಾಡಿದ ಪೇಂಟಿಂಗ್ ನಾನು ಏನಾದ್ರು ಮಾಡಿನ ಅನ್ನೋದು ಅವ್ರಿಗೆ ಲೈಕ್ ಮೆಮೊರಿ ಚೆನ್ನಾಗಿದಾಗ್ತದೆ. ಕೆಲವರು ಬಹಳಷ್ಟು ಜನ ಇಂಟ್ರೆಸ್ಟ್ ಇರೋರು ಇದು ಬರ್ತಾರ, ಕ್ಲೈಂಟೇ ಅವರೇ ಬಂದ್ಬಿಡ್ತಾರ, ಅವ್ರ ಮಕ್ಳು ಬರ್ತಾರ, ಇಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಜನ ಬರ್ತಾರ. ಈಗ ನಾವ್ ಯಾವ್ದಾದ್ರು ಪೇಂಟಿಂಗ್ ಮಾಡಕ್ ಹೋಗ್ಲಿ ಬಹಳಷ್ಟು ಜನ ಬರ್ತಾರೆ. ಇದು ಲೈಕ್ ಇದು ಆರ್ಟ್ ಅಂದ್ರೆ ಲೈಕ್ ಸ್ವಲ್ಪ ರಿಫ್ರೆಶ್ಮೆಂಟ್ ಕೈಂಡ್ ಆಫ್. ಏನೇ ವರ್ಕ್ ಮಾಡಿದ್ರು ನಮಗೆ ಕೈಂಡ್ ಆಫ್ ರಿಫ್ರೆಶ್ಮೆಂಟ್. ಅದಕ್ಕೆ ಯಾರಿಗೆ ಇದು ಕರೆದ್ರು ಅವ್ರು ಬರ್ತಾರೆ. ಇಲ್ಲಾಂದ್ರೆ ನಾವು ಇದು ಈ ಪೇಂಟಿಂಗ್ ಮಾಡ್ತಿದ್ದೀರಿ, ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದರು ಜಾಯ್ನ್ ಆಗ್ಬೋದು ಅಂತಂದ್ರು ಬಂದ್ಬಿಡ್ತಾರೆ, ಬಹಳಷ್ಟು ಜನ ಬರ್ತಾರೆ. ನಿಮಗ್ ಯಾವ್ದಾದ್ರು ಮೂಮೆಂಟ್ ಅಣ್ಣ, ಸೊ ಒಂದು ಆರ್ಟ್ ಮಾಡಿರ್ತೀರಿ, ವಾಲ್ ಆರ್ಟ್, ಸೊ ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇರಂಗಿಲ್ಲ, ಕಸ್ಟಮರ್ ಇದು ಕ್ಲೈಂಟಿಗೆ ಅಂದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಚಲೋ ಅದ ಅಂತೇಳಿ, ಬಟ್ ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇರಂಗಿಲ್ಲ, ಏನೋ ಒಂದು ಅವ್ರ ಸಲ ಮಾಡ್ಕೊತ ಬಂದಂಗ ಯಾವ್ದು ಐತಿ. ಒಂದ್ ಬೆಂಗಳೂರದಾಗ ಒಂದ್ ಹೆಬ್ಬಾಳದಾಗ ಮಾಡ್ತೀವಿ, ಪಾರ್ಕಿಂಗ್ ಅಲ್ಲಿ ಅದೆಲ್ಲ ಜಾತ್ರೆ ನಾವು ಅವು ಏನ್ ಹೇಳ್ತದ, ಒಂದ್ ಗಿಡ 1-2 ಆಕ್ಳು, ಅದು ಕಾನ್ಸೆಪ್ಟ್ ಚೆನ್ನಾಗೈತೆ. ಆ ಡ್ರಾಯಿಂಗ್ ಸೆಲೆಕ್ಟ್ ಮಾಡಿರೋದು
ಆ ಗೋಡೆಗೆ ಸೂಟೇ ಆಗ್ತಿಲ್ಲ. ಅದು ನಮ್ಗೆ ಮಾಡಕ್ ಇಂಟ್ರೆಸ್ಟೇ ಇಲ್ಲ. ದುಡ್ಡು ಕೊಡ್ತಾರೆ ಬಟ್ ಮಾಡಕ್ ಇಂಟ್ರೆಸ್ಟೇ ಇಲ್ಲ. ಮಾಡಕ್ ಇಂಟ್ರೆಸ್ಟ್ ಅವ್ರಿಗೆ ಅವ್ರಿಗೆ ಏನೇ ಕೇಳಿದ್ರೆ ಸರಿ ತೋರ್ಸರ್ ನಿಂಗ್ ಮಾಡಿಕೊಡ್ತೇವೆ ಅಂತಂದೇಳಿ ಮಾಡ್ಕೊಟ್ ಬಂದೆ. ಫೋರ್ಸ್ಫುಲಿ ಮಾಡ್ಕೊಟ್ಟಂಗ ಅಷ್ಟೇ ಇರ್ತದ. ಅದು ಮೇಲ್ಗಡೆ ಅವ್ರ ಮನೆ ಮೇಲ್ಗಡೆ ರಾಧಾಕೃಷ್ಣನ್ ಮಾಡಿದ್ವಿ. ಹಾ. ಚೆನ್ನಾಗಿತ್ತು ಅದು ಚೆನ್ನಾಗಿ ಮಾಡ್ಕೊಟ್ಟಿ. ಪಾರ್ಕಿಂಗ್ ಅಲ್ಲಿ ನನಗೆ ಈ ತರ ಮಾಡ್ಬೇಕು, ಏನೋ ವಿಲೇಜ್ ಕೈಂಡ್ ನಮ್ಗೆ ಥೀಮ್ ಬರ್ಬೇಕು. ಅದು ಅವರು ಡ್ರಾಯಿಂಗ್ ಸ್ವಲ್ಪ ಕೈಂಡ್ ಆಫ್ ಅದು ಜಾತ್ರೆ ಫೋಟೋ ತರ ಅಂತಾರೆ. ನಮ್ಗೆ ಅದು ಅಷ್ಟು ಇಷ್ಟ ಆಗ್ಲಿಲ್ಲ. ಲಿಟ್ರಲಿ ನನಗೆ ಇಷ್ಟ ಇರ್ಲಿಲ್ಲ. ನಮ್ದು ನನ್ನ ಇನ್ನೊಬ್ರು ಆರ್ಟಿಸ್ಟ್ನು ಹೇಳಿದ್ರು, ಇದು ಏನದು ಸಣ್ಣ ಮಕ್ಳು ಮಾಡೋ ಪೇಂಟಿಂಗ್ ನಮ್ ಕಡೆ ಮಾಡಿಸ್ತಾರಲ್ಲ ಅಂತಂದ. ಬಟ್ ಮಾಡುದು ಮಾಡಿದ ಮಾಡಿ ಬರ್ತಿ ಏನೇ ಅವ್ರಿಗೆ ಇಷ್ಟ ಆಗುತ್ತೆ ಅಲ್ಲ. ಫೈನಲಿ ಎಂಡ್ ಮೂಮೆಂಟ್ ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಅವ್ರ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಹೇಳಿದ್ ಇಲ್ಲ. ಅದ್ ಕೆಲವೊಬ್ರು ಏನಾಗ್ತದ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಕಿಂತ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಅಣ್ಣ. ಯಾಕಂದ್ರೆ ನಮ್ ಇಲ್ಲ ಕೈ ಹೋಗಂಗಿಲ್ಲ ಅಣ್ಣ. ಅದು ಆ ರೇಂಜಿಗೆ ನಾವು ಏನು ಯೋಚನೆ ಮಾಡಿ ಡಿಸೈನ್ ಮಾಡ್ತಿರ್ತೀವಲ್ಲ ಆ ಟೈಪ್ ಕೈ ಹೋಗಂಗಿಲ್ಲ. ಸೊ ಮನ್ಸಿಲ್ಲಾರ್ದ ಮನ್ಸ್ ಮಾಡಿದ್ರೆ ಏನೋ ಹೋಗ್ಬಿಡ್ತದೆ, ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಡ್ತದೆ ಅಲ್ಲಿ. ಸೊ ಆ ಟೈಪ್ ಅಂತ. ಸೊ ಅಂತವ್ ಯಾವಾಗಿಲ್ಲ ನಾವು ಇವಾಗ. ಇಲ್ಲ ಒಂದೇ ಒಂದು ಅದ ಹೆಬ್ಬಾಳ ಒಂದು ಸಾಕಾರ ನಗರದಾಗ ಒಂದು ಪೇಂಟಿಂಗ್ ಮಾಡಿದ್ವಿ. ಮೇಲೆದು ತುಂಬಾ ಚೆನ್ನಾಗ್ ಬಂತು. ರಾಧಾಕೃಷ್ಣನ್ ಬಹಳ ಚೆನ್ನಾಗ್ ಬಂತು. ಅದು ಅದನ್ನ ನೋಡಿ ಬಹಳಷ್ಟು ಜನ ಅದೇ ತರ ಮಾಡ್ಬೇಕಂತಾನ ಜಾಸ್ತಿ ಜನ ಕೇಳಿದ್ರು. ಆದ್ರೆ ಕೆಳಗಡೆದು ಪಾರ್ಕಿಂಗ್ ಲೆವೆಲ್ ಅಲ್ಲಿ ಅದೇ ಸ್ವಲ್ಪ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ಕ್ಲೈಂಟ್ಗೋಸ್ಕರ ಮಾಡಿದ್ದು, ನಮಗೋಸ್ಕರ ಅಂತಲ್ಲ. ಅದು ಬಿಟ್ಟು ಮತ್ತೆ ಇದು ಆರ್ಕಿಟೆಕ್ಟ್ ಹೆಂಗಣ ಇದು ಆರ್ಕಿಟೆಕ್ಚರ್ ಅಂತಂದ್ರೆ ಲೈಕ್ ನಾನು ಮೊದ್ಲಿಂತನ ನಮ್ಗೆ ಇದು ಆರ್ಟ್ ಬಹಳ ಇಷ್ಟ. ಲೈಕ್ ನಾನು ಡ್ರಾಯಿಂಗ್ ಸ್ಕೆಚಿಂಗ್ ಎಲ್ಲ ಮೊದ್ಲಿಂದ ಮಾಡ್ತಿದ್ದೆ. ಏನಾದ್ರೂ SSLC ನಾನು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೆ. PUC ಮಾರ್ಕ್ಸ್ ಸಿಗ್ಲಿಲ್ಲ ಎಕ್ಸ್ಪೆಕ್ಟೆಡ್. ಜಾಸ್ತಿ ಓದಿದ್ದು ನನ್ಗೆ ಸಿಗ್ಲಿಲ್ಲ. ಅದಕ್ಕೆ ನಾನು ಮತ್ತೆ ಇದು ಯಾವ್ದಾದ್ರು ಇಂಜಿನಿಯರಿಂಗ್ ನಮ್ಗೆ ಏನಾದ್ರು ಹೋದ್ರೆ ಇಂಜಿನಿಯರ್ ಮೆಡಿಕಲ್ ಏನಾದ್ರು ಕಷ್ಟಪಟ್ಟು ಓದಿದ್ರು CET ಸಿಕ್ಕಾಪಟ್ಟೆ ಜಾಸ್ತಿ ಓದಿದ್ರು ಅದು ಎಕ್ಸ್ಪೆಕ್ಟೆಡ್ ಇದಾಗಲಿಲ್ಲ. ಅದಕ್ಕೆ ಲೈಕ್ ಏನಾದ್ರು ಒಂದು ಡ್ರಾಯಿಂಗ್ ಇರಬೇಕು, ಏನಾದ್ರು ಸ್ವಲ್ಪ ಪ್ರಾಕ್ಟಿಕಲ್ ತರ ಇರ್ಬೇಕು. ಬರೀ ಓದೋದು ಬರೆಯೋದು ಎಕ್ಸಾಮ್ ನನಗೆ ಅದು ಯಾವ್ದು ಆ ಸಿಸ್ಟಮ್ ನನಗೆ ಇಷ್ಟ ಆಗ್ಲಿಲ್ಲ. ನನಗೆ ಅದು ಕೈಂಡ್ ಆಫ್ ಬ್ಲೈಂಡ್ ತರ ಸಿಸ್ಟಮ್ ನನಗೆ ಅದು ಇಷ್ಟ ಆಗ್ಲಿಲ್ಲ. ಅದು ನಾನು ಓದಿದ್ರು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಮತ್ತೆ ಅದು ಏನೋ ಪ್ಯಾಥೆಟಿಕ್, ನನಗೆ ಅದು ಇಷ್ಟ ಆಗಿಲ್ಲ. ಅದಕ್ಕೆ ಏನ್ ಮಾಡುದು, ಸೀನಿಯರ್ಗೆ ಒಬ್ರಿಗೆ ಕೇಳ್ಕೊಂಡು ಆರ್ಕಿಟೆಕ್ಚರ್ ಮಾಡಿದ್ದೆ ಬೈ ಮಿಸ್ಟೇಕ್. ಬಟ್ ಪರವಾಗಿಲ್ಲ, ಇದು ಚೆನ್ನಾಗಿತ್ತು. ಸ್ಕೋಪ್ ಚೆನ್ನಾಗಿತ್ತು. ಮನೇಲಿ ಹೆಂಗಣ ನೀವು ಹಿಂಗ ಆರ್ಟ್ ವರ್ಕ್ ಮಾಡ್ತೀನಿ ಅಂತ ಅಂದಾಗ ಮನೆಗ್ ಸಪೋರ್ಟ್, ಮನೆಗ್ ರಿಯಾಕ್ಷನ್ ಹೆಂಗಿತ್ತು ಮೊದ್ಲು? ನಮ್ಮ ಮನೇಲಿ ನಮ್ ತಂದೆ ತಾಯಿ ಅವ್ರಿಗೆ ಏನ ಬ್ಯಾಕ್ ಗ್ರೌಂಡ್ ನಮ್ದು ಯಾರು ನಮ್ ಮನೇಲಿ ಯಾರು ಆರ್ಟಿಸ್ಟ್ ಯಾರು ಆತರ ಇಲ್ಲ. ನಾವು ಮೊದ್ಲಿಂತನೂ ನಾನ್ ಚಿಕ್ಕವನಿಂದ ಸ್ಟಾರ್ಟ್ ಮಾಡಿದ್ದೆ ಆರ್ಟ್. ನನ್ ನೋಡಿ ನಮ್ ತಮ್ಮ ತಂಗಿನೂ ಆರ್ಟ್ ಮಾಡ್ತಿದ್ರು. ನಮ್ ಡ್ಯಾಡಿಗೆ ನಮ್ಮ ಮಮ್ಮಿಗೆ ಸ್ವಲ್ಪ ಇಷ್ಟ ಆಗ್ತಿತ್ತು ಡ್ರಾಯಿಂಗ್ ಎಲ್ಲ ಮಾಡಿದ್ದು. ನಮ್ಮ ಮನೆ ಕಡೆ ಒಬ್ರದ್ದು ಅಂಕಲ್ದು ಮಾಡಿದ್ದೆ ನಾನು. ಅರೌಂಡ್ ಫಿಫ್ತ್ ಇದ್ದೆ. ಫಿಫ್ತ್ದಾಗ ಒಂದು ಪೆನ್ಸಿಲ್ ಸ್ಕೆಚ್ ಮಾಡಿದೆ. ಪೆನ್ಸಿಲ್ ಸ್ಕೆಚ್ ಮಾಡಿದೆ. ಸೇಮ್ ಅವ್ರ ಎಕ್ಸಾಕ್ಟ್ ಅದೇ ತರನೇ ಆಗಿತ್ತು. ಎಲ್ರು ನನಗೆ ಎಂಕರೇಜ್ ಮಾಡೋರು, ಏನ್ ಸೇಮ್ ಅದೇ ತರನೇ ಮಾಡಿದೆ, ಅವ್ರ ತರನೇ ಮಾಡಿದೆ, ಅವ್ರ ತರನೇ ಮಾಡಿದೆ ಅಂತ. ಅವ್ರ ಅಂಕಲ್ ಮಾಡಿದೆ ಅದೇ ತರ ಆಯ್ತು. ಸ್ವಲ್ಪ ಅದಾದ್ಮೇಲೆ ನಮ್ದು ನಾವೊಂದು ಚರ್ಚ್ ಸ್ಕೂಲ್ ಓದಿದ್ ನಾವು. ಇದು ಚರ್ಚ್ ಸ್ಕೂಲ್ ಹೋಗಿದ್ವಿ. ಇನ್ನೊಬ್ರು ಬೇರೆ ನಮ್ ಮನೆ ಕಡೆ ಇನ್ನೊಬ್ರು ಸರ್ ಇದ್ರು. ಅವ್ರು ನನ್ನ ಡ್ರಾಯಿಂಗ್ ನೋಡಿ ಲೈಕ್ ಇದು ಪೇಪರ್ ಅಲ್ಲೆಲ್ಲ ಬರುತ್ತೆ ಸಂಡೇ ಯಾವಾಗಾದ್ರೆ ಡ್ರಾಯಿಂಗ್ಸ್ ಮಾಡಿದ್ರು ಅಂತ, ಏನ್ ಈ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಿದ್ದಿ, ಸ್ವಲ್ಪ ಈ ತರ ಏನಾದ್ರು ಇದು ಮಾಡಂತ ನನಗೆ ಅವರು ಹಂಗೆ ಬೇರೆ ಬೇರೆ ಹೇಳ್ತಿದ್ರು. ಹಂಗೆ ಮಾಡ್ಕೊಂತ ಇದು ಬಂದಿದ್ದು. ಪೇಪರ್ ಹಾಕ್ಸಿದ್ರ? ಒಂದ್ಸಲ ಕೊಟ್ಟಿದ್ದೆ. ಅದು ರಾಮನ್ನ ಆಂಜನೇಯ ಅಪ್ಕೊಂಡಿದ್ದು ಆ ಮೂಮೆಂಟ್ ಇದಿತ್ತು. ನಾನು ಪೇಂಟಿಂಗ್ ಮಾಡಿದ್ದೆ. ಅದು ಅವ್ರ ಪೇಪರ್ನಾಗ ಹಾಕ್ಸಿದ್ರು. ಅವಾಗ ಎಲ್ಲ ಹಾಕ್ತಿದ್ರ ನ್ಯೂಸ್ ಪೇಪರ್ನಾಗ. ಸ್ವಲ್ಪ ಇವಾಗ ಅವೆಲ್ಲ ಫನ್ ಮಾಡ್ಬಿಟ್ಟಾರೆ. ಇವಾಗ ಬರೀ ಮೂವೀಸೇ ತುಂಬಿರ್ತಾವೆ ಎಲ್ಲ ಕಡೆ ಇವಾಗ. ಈಗಿಂದೆಲ್ಲ ಬೇರೆ, ಈಗಿನವ್ರದ್ದು ಎಂಟರ್ಟೈನ್ಮೆಂಟ್ ಬೇರೆ. ಎಲ್ಲ ಮೊಬೈಲ್ ಎಲ್ಲ ಇದು ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಗೇಮ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಮ್ಗೇನು ಇದಿಲ್ಲ. ನಾವೆಲ್ಲ ಆಟ ಆಡೋದು, ಇದು ಮಾಡೋದು, ಸ್ವಲ್ಪ ರಿಯಲ್ ಆಗಿ ನಾವು ಇದು ಎಂಜಾಯ್ಮೆಂಟ್ ಮಾಡುದು. ಸ್ಕೂಲ್ ಲೈಫ್ ಹೆಂಗಣ? ಸ್ಕೂಲ್ ಲೈಫ್ ಲೈಕ್ ಏನು ನಮ್ಗೆ ಸ್ವಲ್ಪ ಚೆನ್ನಾಗಿತ್ತು. ನಾವು ಎಜುಕೇಶನ್ ಸ್ವಲ್ಪ ಸ್ಟ್ರಿಕ್ಟ್ ಇತ್ತು, ಸ್ಕೂಲ್ ಚೆನ್ನಾಗಿತ್ತು. ಆಮೇಲೆ ಪ್ಯಾರಲ್ಲಿ ಈಗಿನ ತರ ಇಲ್ಲ. ಮನೆಗ್ ಬಂದು ಫುಲ್ ಹೋಮ್ ವರ್ಕ್ ಮಾಡು,
ಫುಲ್ ಅಷ್ಟು ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಓದ್ಬೇಕು. ತರ ಇದು ಚೆನ್ನಾಗಿತ್ತು ಸ್ಕೂಲ್. ನಮ್ಗೆ ಏನಿದ್ರು ಕ್ಲಾಸಲ್ಲೇ ಹೇಳ್ಸೋದು ಇದು ಮಾಡೋದು ಎಲ್ಲ ಇದ್ರದ್ದು. ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಅವರು ಫಾರ್ಮಿಂಗ್ ಎಲ್ಲ ಮಾಡಿದ್ರು, ಹೊಲ ಕೆಲಸ ಎಲ್ಲ ಇದು ಮಾಡೋದು. ಅದರಲ್ಲೇ ಬಿಸಿ. ನಮಗೆ ಯಾರೋ ಓದಿಸಿದ್ರು. ನಾವು ಆ, ಆಯ್ತು ಸ್ಕೂಲ್ಗೆ ಹೋಗೋದು ಬಂದ್ವಿ. ಆಯ್ತು ಬ್ಯಾಗ್ ಸ್ಕೂಲಿಂದ ಬಂದ್ಮೇಲೆ ಮುಗೀತು ಬ್ಯಾಗ್, ಮತ್ತೆ ಮುಟ್ಟೋದೇ ಇಲ್ಲ. ಮತ್ತೆ ಸ್ಕೂಲಿಗೆ ಹೋಗಕ್ಕೆ ಎಕ್ಸಾಮ್ ಯಾವಾಗೈತೆ ಅವಾಗ ಅಷ್ಟೇ ಅದು. ಅಷ್ಟು ಇವಾಗಿನ ತರ ಏನು ನಾವು ಫುಲ್ ಡೆಡಿಕೇಟೆಡ್ ತರ ಮಕ್ಕಳಿಗೆ ಫುಲ್ ಫೋರ್ಸ್ಫುಲ್ಲಿ ಇದು ಮಾಡಿಲ್ಲ ಈಗಿನವರು. ನಮ್ ಸ್ವಲ್ಪ ಇವಾಗಂತೂ ಪ್ರೆಷರ್ ಹಾಕ್ತಾರಣ, ಓದ್ಬೇಕು ನೀನ್ ಇವಾಗ, ಓದ್ಬೇಕು, ಎಲ್ಲಿಗೆ ಹೋಗ್ಬಾರ್ದು, ಓದ್ಲೇಬೇಕು, ಸ್ಕೋರ್ ಇಷ್ಟು ಮಾಡ್ಬೇಕು, 98 99 ತರ್ಲೇಬೇಕಂತಾರೆ ಇವಾಗ. ಈಗಿನವರೆಲ್ಲ ಈಗೆಲ್ಲ ಸಿಸ್ಟಮ್ ಫುಲ್ ಚೇಂಜ್. ಈಗೆಲ್ಲ ಓದೋದು ಇದ್ ಮಾಡ್ತಾರ. ಮಕ್ಳಿಗೆ ಸ್ವಲ್ಪ ಲೈಕ್ ನನಗನ್ಸುತ್ತ ಆಕ್ಟಿವಿಟೀಸ್ ಇರ್ಬೇಕು. ಹಾ, ಆಕ್ಟಿವಿಟೀಸ್ ಬೇಕಣ. ಆಟ ಆಡ್ಬೇಕು. ನಾವೆಲ್ಲ ಎಷ್ಟೆಲ್ಲ ಆಟ ಆಡ್ತೀವಿ. ಇದು ಗೋಲಿ ಆಡೋದು, ಗೋಲಿ ಆಡೋದು, ಸ್ವಿಮ್ಮಿಂಗ್ ಹೋಗೋದು, ಹಾ ಸೈಕ್ಲಿಂಗ್ ಮಾಡೋದು, ಅದು ಬಿಲ್ಲು ಬಾಣ ಆಟ ಆಡೋದು, ಹಾ ಅಣ್ಣ. ಎಲ್ಲಾ ಇದು ಮಣ್ಣಾಗೆಲ್ಲ ಆಟ ಆಡ್ತೀವಿ ಎಲ್ಲ ಇದು ಮಾಡಿ. ಇವಾಗಿನವ್ರಿಗೆ ಅವ್ ಯಾವ ಗೊತ್ತೇ ಇಲ್ಲ ಅಣ್ಣ. ಈಗಿನವ್ರು ಎಲ್ಲ ಪಾಶ್ ಪಾಶ್ ಆಟಗಳು ಗೊತ್ತಿಲ್ಲ. ಕ್ಯಾರಂ ಬೋರ್ಡ್ ಆಡ್ತೀವಿ, ಸೆಟಲ್ ಕಾಕ್ ಆಡ್ತೀವಿ, ಇಂಥವೇ ಗೊತ್ತಾವ ಅವ್ರಿಗೆ. ನಾವು ಸಂಡೇ ಕ್ರಿಕೆಟ್ ಹುಚ್ಚು. ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ. ಹಾ. ಕ್ರಿಕೆಟ್ ಸಿಕ್ಕಾಪಟ್ಟೆ ಆಡ್ತಿದ್ವಿ ನಾವು. ಮಾರ್ನಿಂಗ್ ಕ್ರಿಕೆಟ್ ಆಡಕ್ ಹೋದ್ರೆ ಬರೋದು ಸಾಯಂಕಾಲ ಬರ್ತಿದ್ವಿ. ಮಾರ್ನಿಂಗ್ ಒಂದು ಸ್ವಲ್ಪ ಟೀ ಕುಡಕ್ ಅಭ್ಯಾಸ ಜಾಸ್ತಿ ಮೊದ್ಲಿಂದ. ನಾನು ಒಂದೊಂದ್ ಗ್ಲಾಸ್ ಟೀ ಕುಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ಏನು ಮನೆಗ್ ಬರೋದಿಲ್ಲ, ಊಟ ಮಾಡೋದಿಲ್ಲ. ಅಲ್ಲೇ ಮಾರ್ನಿಂಗ್ ಟು ಈವ್ನಿಂಗ್ ತನ ಬಿಸಿಲು ಇಲ್ಲ, ಏನು ಅವೇರೇ ಇಲ್ಲ, ಏನ್ ಗೊತ್ತಿಲ್ಲ. ಸುಮ್ನೆ ಆಟ ಆಡ್ದ ಅಷ್ಟು ಅಂತಾನೆ. ಬಿಸಿಲಿಂದ ಇದಿರ್ತಿರ್ಲಿಲ್ಲ, ಯಾಕ ಕ್ರೇಜ್ ಇರ್ತಿತ್ತ ಆಟದ್ದು. ಅಷ್ಟು ಜನ ಅಂದ್ರೆ ನಮ್ದು ಊರಲ್ಲಿ ಯಾವ್ದು ಗ್ರೌಂಡ್ ಚಿಕ್ಕದಾದ್ರೂನು ಒಂದ್ 5-6 ಟೀಮ್ ಇರ್ತಿತ್ತು. ಹಾ. ಈ ಕಡೆ ಒಬ್ರು ಆಡ್ತಿದ್ರು, ಈ ಕಡೆ ಒಬ್ರು ಆಡ್ತಿದ್ರು, ಆ ಕಡೆ ಒಬ್ರು, ಈ ಕಡೆ ಹೊಡೆದ್ರೆ ಆ ಬಾಲ್ ಅವ್ರ ಕಡೆ ಹೋಗ್ತಿತ್ತು, ಅವ್ರ್ ಅವ್ರ ಕೊಡ್ತಿದ್ರು. ಈ ಕಡೆ ಬಂದ್ರೆ ನಾವು ಹೋಗಿದ್ವಿ, ತಗೋರಿ ನಿಮ್ ಬಾಲ್ ಬಂದದ ಅಂತೇಳಿ. ಅಷ್ಟು ಟೀಮು ಎಲ್ಲರೂ ಎಷ್ಟು ಜನ ಆಟ ಆಡ್ತಿದ್ರು. ಒಂಥರ ಜಾತ್ರೆ ತರ ಕಾಣಿಸ್ತಿತ್ತು. ಈಗ ಒಬ್ರು ಒಂದ್ ಟೀಮ್ ಆಡೋದಂದ್ರೆ ಜಾಸ್ತಿ. ಒಂದ್ ಟೀಮೇ ಲಾಸ್ಟ್, ಅದ್ರಾಗ 6 ಜನ ಇರ್ತಾರ, ಬಾಳ ಇರಂಗಿಲ್ಲ. ಮತ್ತೆ 6 ಜನ, ಈ ಕಡೆ 6 ಜನ, ಆ ಕಡೆ 6 ಜನ, ಸಾಕು ಅಷ್ಟೇ ಆಡಿ ಹೋಗ್ಬಿಡ. ಮತ್ತೆ ಇವಾಗ ಅದ್ರ ಮತ್ತೆ ನೆಟ್ ಕ್ರಿಕೆಟ್ ಗಳು ಬಂದಾವಣ. ಸೊ ಸಾಯಂಕಾಲ ಹೋಗಿ ಅಲ್ಲೇ ಸಾಕು. ಮುಂಜಾನೆ ಎಲ್ಲಾರ್ದು ಬಿಸಿಲು, ಸಾಯಂಕಾಲ ಲೈಟ್ ಇರ್ತಾವ, ಹಾಕಿರ್ತಾರ, ಅಲ್ಲಿ ಹೋಗಿ ಆಡೋಣ ಅಂತೇಳಿ ಆಡ್ತಾರ. ಅದನ್ನ ಆಡಿ ನಾನು ಲಾಸ್ಟ್ ಇಯರ್ ಜಾಸ್ತಿ ವೀಕ್ಲಿ ಒನ್ಸ್ 15 days ಒನ್ಸ್ ಹೋಗ್ತಿದ್ದೆ ನೆಟ್ ಕ್ರಿಕೆಟ್. ನನಗೆ ಕ್ರಿಕೆಟ್ ಅಂದ್ರೆ ಇಷ್ಟ. ಕ್ರಿಕೆಟ್ ಸ್ವಿಮ್ಮಿಂಗ್ ಸ್ವಲ್ಪ ಬಹಳ ಇಷ್ಟ. ನಾವು ಹಾ. ಹೋಗ್ತಿದ್ದೆ. ನಾನು ಲಾಸ್ಟ್ ಇಯರ್ ಸ್ವಲ್ಪ ಅದೇನೋ ಮನೇಲಿ ನಮ್ಮ ಅಣ್ಣನ ಮಕ್ಕಳ ಜೊತೆ ಕ್ರಿಕೆಟ್ ಆಡ್ಕೊಂತಾನೆ ಸ್ವಲ್ಪ ಸ್ಕಿಡ್ ಆಗಿ ಬಿದ್ದಿದ್ದು. ಸ್ವಲ್ಪ ಕೈಗೆ ಇದು ಪೇನ್ ಆಗಿತ್ತು, ಏರ್ಲೈನ್ ಕ್ರ್ಯಾಕ್ ತರ ಆಗಿತ್ತು. ಹಾ. ಅವಾಗಿಂದ ಹಿಂಗ್ ಬಿಟ್ಟಿದ್ದು. ಈಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಕ್ರಿಕೆಟ್ ನಾನು ಹುಡುಕ್ತಿದ್ದೀನಿ, ಯಾರಾದ್ರೂ ಕ್ರಿಕೆಟ್ ಆಡಕ್ಕೆ ಏನೋ ಮಾರ್ನಿಂಗ್ ಸಿಗ್ತಾರನ ಅಂತ. ಮಾರ್ನಿಂಗ್ ಸಿಗ್ತೀವಣ್ಣ ನಾವೆಲ್ಲ. ದಿನ ಸಿಗಂಗಿಲ್ಲ, ಸಂಡೇ ಒಂದ್ ಸಿಗ್ಬೋದು ಅಷ್ಟೇ. ಸಂಡೇ ಸಿಕ್ಕರೆ ಪರವಾಗಿಲ್ಲ, ಸ್ವಲ್ಪ ಚೇಂಜ್ ಸಿಗ್ತದೆ. ಏನಾರ ಮಾಡ್ಬೇಕಿದ್ದು ಬರೀ ವರ್ಕ್ ಅಂದ್ರೆ ಏನ್ ಕೈಂಡ್ ಆಫ್ ನನ್ಗೆ ಏನ್ ರಿಸ್ಟ್ರಿಕ್ಷನ್ ಇಲ್ಲ. ನಾವು ಮೊದ್ಲು ಆಫೀಸಲ್ಲಿ ನಾನು ಮೊದ್ಲು ವರ್ಕ್ ಮಾಡ್ತಿದ್ದೆ, ಒಂದು 2 years ವರ್ಕ್ ಮಾಡಿದೆ. ಹಾ. ಆಮೇಲೆ ಲೈಕ್ ನನಗೆ ವರ್ಕ್ ಮಾಡಿದ್ ಸಾಕು. ಸ್ವಲ್ಪ ನಂದು ಏನಾದ್ರು ಲೈಕ್ 1 year ಟೈಮ್ ಅಂತ ನಾನು ಟಾರ್ಗೆಟ್ ಮಾಡ್ಕೊಂಡಿದ್ದೆ. ಹಾ. 1 year ಟೈಮ್ ನನ್ನ ಮನೇಲಿ ನಾನು ಕೇಳಿದೆ, ನನಗೆ ಕೆಲಸ ಬಿಟ್ಟಿನಿ, 1 year ಟೈಮ್ ಕೊಡ್ರಿ ನನಗೆ, ಸ್ವಲ್ಪ ಪರ್ಸನಲ್ ಇಶ್ಯೂಸ್. 1 year ಟೈಮ್ ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಟ್ರಾವೆಲ್ ಮಾಡ್ತೀನಿ. ಹಾ. ನನಗೆ ಫ್ರೀಡಮ್ ಕೊಟ್ರು. ಲೈಕ್ ನಾನು ಇಲ್ಲಿಂದ ಬಿಟ್ಟು ಸಿಂಧನೂರಿಗೆ ಆಫೀಸ್ ಎಲ್ಲ ಮಾಡ್ಬೇಕಂತ ಎಲ್ಲ ಪ್ಲಾನ್ ಮಾಡಿ ಅದು ನಮ್ದು ಆಫೀಸ್ದು ಸ್ಪೇಸ್ ಎಲ್ಲ ನೋಡಿ ಇಟ್ಟಿದ್ದೆ. ಹಾ. ನಾನು ಪ್ಯಾರಲಲ್ಲಿ ಏನಾಯ್ತು, 1 year ಇರುವಾಗ ಚಿಕ್ಕ ಪುಟ್ಟ ಕೆಲಸ ಬಂದಿದ್ದೆಲ್ಲ ಮಾಡ್ತಿದ್ದೆ. ಹಾ. ಕೆಲಸ ಮಾಡ್ತಿದ್ದೆ, ಪೇಂಟಿಂಗ್ಸ್ ಬಂದ್ರೆ ಪೇಂಟಿಂಗ್ಸ್ ಮಾಡ್ತಿದ್ದೆ, ಏನಾರ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಕರೆದ್ರೆ ಟ್ರಿಪ್ಗೆಲ್ಲ ಹೋಗ್ತಿದ್ದೆ. ಸ್ವಲ್ಪ ಕೈಂಡ್ ಆಫ್ 1 year ಫುಲ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟೆ. ಹಾ. ವರ್ಕ್ ಲೈಕ್ ಎನಿಥಿಂಗ್ ಅಂದ್ರೆ ಫುಲ್ ಹೆವಿ ವರ್ಕ್ ಜಾಸ್ತಿ ಮಾಡಿದೆ. ಹಾ. ಎಷ್ಟು ವರ್ಕ್ ಬಂದ್ರು ಮಾಡ್ತಿದ್ದೆ. ಅದೇನಾಯ್ತು, ವರ್ಕ್ ಮಾಡ್ತಾ ನನಗೆ ಪ್ರಾಜೆಕ್ಟ್ಸ್ ಇಲ್ಲೇ ರಾಯಚೂರಲ್ಲೇ ಜಾಸ್ತಿ ಸಿಗ್ತಾ ಹೋಗ್ಬಿಡ್ತು. ಹಾ. ಆಮೇಲೆ ನನಗೆ ಇಲ್ಲಿ ರಾಯಚೂರ್ದು ಒಂದು ಎನ್ವಿರಾನ್ಮೆಂಟ್, ವರ್ಕ್ ಕಲ್ಚರ್ ಇಷ್ಟ ಆಯ್ತು. ಇಲ್ಲಿ ಲೈಫ್ ನನಗೆ ಹೆಂಗದ ಅಂದ್ರೆ ನನಗೆ ಯಾವ ತರ ಬೇಕು ಆ ತರ ಐತಿ. ಹಾ. ಅಂದ್ರೆ ಲೈಕ್ ನಾನು ಆದಷ್ಟು ನಂದು ಪರ್ಸನಲ್ ಸ್ಪೇಸ್ ಬಹಳ ಇಷ್ಟಪಡ್ತೀನಿ. ಹಾ. ನಾನು ಜಾಸ್ತಿ ಸೋಷಿಯಲೈಸ್ ಆಗ್ತೀನಿ ಅಂದ್ರು ಲೈಕ್ ನನ್ನ ವರ್ಕ್ ಅಂತ ಬಂದ್ರೆ ನಾನು ಒಬ್ನೇ ಇರ್ಬೇಕು. ನನ್ನ ಕಂಫರ್ಟ್ ಝೋನ್. ಹಾ. ನಮ್ದು ರೂಮ್ ನಮ್ದು ಓನರ್ ವಿಜಯರಾಜು ಅಂತ ಅವರು ಮಲಯಾಳಿ, ಕೇರಳ. ಅವರು
ಗ್ರೀನ್ ಎಲ್ಲ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಗ್ರೀನರಿ ಸ್ಪೇಸ್ ನೀವು ನೋಡಿದ್ರಲ್ಲ, ಗಾರ್ಡನ್ ಬಾರಿ ಇಷ್ಟ ಆಯ್ತು ಅಣ್ಣ ಅದು. ಅಂಕಲ್ ಬಿಲ್ಡಿಂಗ್ ಹಂಗೆ ಚಲೋ ಅದ ಅದು. ಅವರು ಅವ್ರ 40 years ಬಿಲ್ಡಿಂಗ್ ತುಂಬಾ ಅದೇ. ಚೆನ್ನಾಗಿ ಇದ್ ಮಾಡೋರು. ಅವರು ಗ್ರೀನರಲ್ಲೇ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಲ್ಲ. ಪ್ಲಾಂಟ್ಸ್ ಎಲ್ಲ ಗಿಡ ಎಲ್ಲ ಜಾಸ್ತಿ ಇತ್ತು. ನನಗೆ ಅದು ಆ ರೂಮ್ನು ಬಹಳ ಇಷ್ಟ ಆಗಿತ್ತು. ಅದು ಚೆನ್ನಾಗಿತ್ತು. ಅಲ್ಲಿ ಆತರ ಬಿಟ್ಟಾಗ ಬಾಲ್ಕನಿ ಎಲ್ಲ ಅದು ಬಾರಿ ಇದಾದ ಅಣ್ಣ ಅದು. ಈಗಿರೋದು ಆಫೀಸ್ ಮನೆ, ಹಾ. ಹಿಂದೆ ನಂದು ರೂಮ್ ಇತ್ತು. ಹಾ. ರೂಮ್ಗೆಲ್ಲ ಅದು ಅದು ಇನ್ನೂ ಚೆನ್ನಾಗಿತ್ತು. ಅಲ್ಲೇ ಇತ್ತಣ್ಣ ಅದೇ ಬಿಲ್ಡಿಂಗ್. ಅದು ಬಿಲ್ಡಿಂಗ್ ಹಿಂದೆ ಒಂದು ರೂಮ್ ಹಾ. ಚೆನ್ನಾಗಿತ್ತು. ಅದಕ್ಕೆ ಈ ರೂಮ್ ಇಷ್ಟು ಇದು ಬಿಟ್ಟೋದ್ರೆ ಮತ್ತೆ ಈ ತರ ಸಿಗಲ್ಲ ಅಂತ ನಾನು ಅಲ್ಲಿದ್ದು. ಅವರು ನನಗೆ ಜಾಸ್ತಿ ಎಂಕರೇಜ್ ಮಾಡ್ತಿದ್ರು. ನೀವು ಹಂಗ್ ವರ್ಕ್ ಮಾಡ್ಬೇಕು, ಈ ತರ ವರ್ಕ್ ಮಾಡಿದ್ರೆ ಸ್ವಲ್ಪ ಮೋಟಿವೇಟ್. ಆರ್ಟ್ ಆಗ್ಲಿ, ನಮ್ದು ಆರ್ಕಿಟೆಕ್ಚರ್ ಆಗ್ಲಿ, ಡಿಸೈನಿಂಗ್ ಆಗ್ಲಿ, ವರ್ಕ್ ಬಗ್ಗೆ ಆಗ್ಲಿ, ಏನಾದ್ರು ಬುಕ್ಸ್ ಓದಕ್ ಬುಕ್ಸ್ ಕೊಡೋರು. ಲೈಕ್ ಬಹಳ ಫ್ರೆಂಡ್ ತರ ಇರ್ತಿದ್ರು. ಚೆನ್ನಾಗಿ ಸಪೋರ್ಟಿವ್ ಇದ್ರು. ಲೈಕ್ ಅದು ವಾತಾವರಣ ಬಹಳ ಚೆನ್ನಾಗಿತ್ತು. ಅದಕ್ಕೆ ನಾನು ಸುಮ್ನೆ ಒಂದು ಟೈಮ್ ರೆಸ್ಟ್ ತಗೊಳ್ಳೋಣ ಅಂತ ಅನ್ಕೊಂಡು ಮಾಡಿದ್ದದು. ಬಟ್ ಅದು ನನಗೆ ಬಹಳ ಸಪೋರ್ಟ್ ಆಯ್ತು. ನನಗೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಜಾಸ್ತಿ ಅಲ್ಲಿಂದಾನೇ ಬರ್ತಾ ಹೋಗುತ್ತೆ. ನಾನು ಹಂಗೆ ಸಿಂಧನೂರ್ದು ಡ್ರಾಪ್ ಮಾಡಿದೆ ಪ್ಲಾನ್. ಇಲ್ಲೇ ಮಾಡೋದಂತ, ಇಲ್ಲೇ ಪ್ರಾಜೆಕ್ಟ್ಸ್ ಜಾಸ್ತಿ ಬಂತು, ಇಲ್ಲೇ ವರ್ಕ್ ಮಾಡ್ಕೊಂತ ಇಲ್ಲೇ ಇದ್ಬಿಟ್ಟು. ಬೆಸ್ಟ್ ಅಣ್ಣ ಅದು. ಎಲ್ಲಿ ನಮಗ ಅಪ್ರೂವ್ ಜಾಸ್ತಿ ಆಗ್ತದ, ಸೊ ಅಲ್ಲೇ ವರ್ಕ್ ಮಾಡೋ ನಮಗೂ ಇದಿರ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಇಲ್ಲಿ ಹೆಂಗೆ ಅಂದ್ರೆ ನನ್ನ ಫ್ರೆಂಡ್ಸ್ ಸ್ವಲ್ಪ ಸೆಲೆಕ್ಟಿವ್ ಫ್ರೆಂಡ್ಸ್ ಇದ್ದಾರೆ. ಜಾಸ್ತಿ ನನಗಾಯ್ತು, ನನಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡಲ್ಲ. ನನಗೆ ವರ್ಕ್ಗಾಯ್ತು, ನನಗೆ ಯಾರೇ ಡಿಸ್ಟರ್ಬೆನ್ಸ್ ಮಾಡಲ್ಲ. ನಾನಾಯ್ತು, ನನ್ನ ವರ್ಕ್ ಆಯ್ತು, ಎಷ್ಟು ನಂದು ಟೈಮ್, ನನ್ನ ಫ್ರೆಂಡ್ಸ್ ಟೈಮ್ ಅಷ್ಟು ಇರ್ತದೆ. ಜಾಸ್ತಿ ನಾನು ಅಷ್ಟು ಇದು ಮಾಡಲ್ಲ. ವರ್ಕಿಗೇನು ಪ್ರಾಬ್ಲಮ್ ಇಲ್ಲ. ನಾನು ಅದಕ್ಕೆ ನಮ್ಮ ಊರಿಗೆ ಹೋಗದಿರೋದು ರೀಸನ್ ಅದೇ. ನನ್ನ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದಾರ. ಮತ್ತೆ ಫ್ಯಾಮಿಲಿ ನಾನು ಅದ್ರೊಳಗಡೆ ಮುಳುಗೋದ್ರೆ ಕೆಲಸ ಮಾಡೋದು ಕಷ್ಟ. ಅದಕ್ಕೆ ನಾನು ಸ್ವಲ್ಪ ಒಬ್ನೇ ಇರೋದು ಜಾಸ್ತಿ ಇಷ್ಟ. ಅದಕ್ಕೆ ನನಗೆ ಚೆನ್ನಾಗಿ ಅನಿಸ್ತು. ಇಲ್ಲೇ ನಾನು ಇಲ್ಲೇ ಚೆನ್ನಾಗಿ ಆಗ್ಬಿಡುತ್ತೆ. ನಾನು ನಿಮ್ಮನ್ನು ಬಹಳ ಜನ ಫ್ರೆಂಡ್ಸ್ ಜೊತೆ ನೋಡಂಗಿಲ್ಲ ಅಣ್ಣ. ಸೊ ಯಾರೋ ಇಬ್ರು ಅಂದ್ರೆ ಮ್ಯಾಕ್ಸ್ ಆಯ್ತಣ್ಣ. ಅಲ್ಲಿಗೆ ನಿಮ್ ಜೊತೆ ಇನ್ನ ಇಬ್ರು ಬಂದಿರ್ತಾರ ಅಷ್ಟೇ. ಬಂದ್ರೆ ಇಬ್ರೇ ಅಷ್ಟೇ, ಜಾಸ್ತಿ ಇದಾರೆ 2-3. ಆದ್ರೂ ಯಾವಾಗಾರ ಅವಾಗ ಸಿಕ್ತು ಅಷ್ಟೇ. ಬಟ್ ರೆಗ್ಯುಲರ್ ಇಲ್ಲ. ರೆಗ್ಯುಲರ್. ಸಿನ್ನೂರಿಂದ ರಾಯಚೂರಿ ಬರಕ ಏನಂತಂದ್ರೆ, ನನಗೆ ಒಂದು ಪರ್ಸನಲ್ ಇಂಟ್ರೆಸ್ಟ್ ಅಂತಂದ್ರೆ, ನಾನು ಆರ್ಕಿಟೆಕ್ಚರ್ ಮುಗಿಸಿ ಬೆಂಗಳೂರಿಗೆ ಒಂದು 1 year ಇಂಟರ್ನ್ಶಿಪ್ ಮಾಡಿ ಒಂದ್ ಸ್ವಲ್ಪ ತಿಂಗಳು ಕೆಲಸ ಮಾಡಿದಲ್ಲಿ. ಬೆಂಗಳೂರದ ಮೆಟ್ರೋಪಾಲಿಟನ್ ಸಿಟಿ ಲೈಫ್ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಅಂದ್ರೆ ಬಿಸಿ ಲೈಫ್, ಟ್ರಾಫಿಕ್ ಲೈಫ್, ಎಷ್ಟು ವರ್ಕ್ ಮಾಡಿದ್ರು ಇದು ಹೆಂಗಂತಂದ್ರೆ ಲೈಕ್ ನೀವು ಅಲ್ಲಿ 1 ಲಕ್ಷ ದುಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇಲ್ಲಿ ಒಂದು 50,000 ದುಡಿ, ಒಂದು 10,000 ದುಡಿ, ನಿನ್ ಟೈಮ್ ನಿನಗಿರ್ತ, ನಿನಗೆ ಹೆಂಗ್ ಬೇಕಂಗ ಇರ್ಬೋದು. ಬಟ್ ನನಗಲ್ಲಿ ನನಗೆ ಆಫೀಸ್ ಚೆನ್ನಾಗಿತ್ತು, ಸರ್ ಮೇಡಮ್ ಬಹಳ ಚೆನ್ನಾಗಿದ್ರು, ಎಲ್ಲ ಚೆನ್ನಾಗಿತ್ತು. ಆದ್ರೂ ನನ್ ಸುಮಾರು ಜನ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಇದ್ರು. ಮೀಟ್ ಆಗ್ಬೇಕಂದ್ರೆ ಅವ್ರು ಸಿಕ್ತಿರ್ಲಿಲ್ಲ. 15 ಕಿಲೋಮೀಟರ್ ಇಲ್ಲ, ಅದಕ್ಕೆ 1 ತಾಸು 2-3 ತಾಸು ಹೋಗ್ಬೇಕು. ಟ್ರಾಫಿಕ್ ಅಲ್ಲೇ ಸಾಕಾಗಿರ್ತದ ಸುಮ್ನೆ. ಮತ್ತೆ ಅಷ್ಟು ಅದೇನೋ ನಾವ್ ಮೊದ್ಲಿಂದನೂ ಸ್ವಲ್ಪ ಹಳ್ಳಿಯಿಂದ ಬೆಳೆದಿದ್ದು ಬಹಳ ಫ್ರೀಡಮ್ ಆಗಿ ಬೆಳೆದ್ ಬಂದ. ಲೈಕ್ ಫ್ರೀ ಬರ್ಡ್ ತರ ಇದ್ದವ್ರು ಅಲ್ಲಿ ನಮ್ಗೆ ಕಟ್ಟಾಕ್ದಂಗ ಆಗ್ಬಿಡುತ್ತೆ. ಅಷ್ಟು ಕಂಫರ್ಟ್ ಅನ್ಸಲ್ಲ ನಮ್ಗೆ. ಅದಕ್ಕೆ ನಂದು ಇನ್ನೊಂದು ಪರ್ಸನಲ್ ರೀಸನ್ ಏನು, ನಾವು ಎಷ್ಟು ಕಲ್ತು ಬೆಂಗಳೂರು ಆಲ್ರೆಡಿ ಡೆವಲಪ್ಡ್, ನಾವ್ ಅದನ್ನೇನ್ ಡೆವಲಪ್ ಮಾಡೋದು, ನಮ್ ಕಡೆ ಹೋಗೋಣ. ನಾವು ಕಲ್ತಿದ್ದು ಸ್ವಲ್ಪ ಈ ಕಡೆನ ಇದ್ ಮಾಡ. ಅಂದ್ರೆ ಆರ್ಕಿಟೆಕ್ಚರ್ಗೆ ಜನರಿಗೆ ಗೊತ್ತಿಲ್ಲ. ನಮ್ ಕಡೆ ಸಿಂಧನೂರೆಲ್ಲ ದುಡ್ಡು ಚೆನ್ನಾಗೈತಿ. ಇಲ್ಲಿ ಎಲ್ಲಾರ ಕಡೆ ದುಡ್ಡು ಚೆನ್ನಾಗೈತಿ. ಮನೆ ಎಲ್ಲರದು ಡ್ರೀಮ್. ಇವಾಗ ಜನರಿಗೆ ಐಡಿಯಾ ಬರ್ತಿದೆ ಆರ್ಕಿಟೆಕ್ಟ್ಸ್ ಬಗ್ಗೆ. ಹಿಂಗೆ ಈ ತರ ಮನೆ ಇಷ್ಟು ಡಿಸೈನಿಂಗ್ ಕಟ್ಬೋದು, ಇಷ್ಟು ಚೆನ್ನಾಗಿ ಕಟ್ಬೋದು, ಈ ತರ ಮಾಡ್ಕೋಬಹುದು ಅನ್ನೋದು ಈಗ ಜನರಿಗೆ ಗೊತ್ತಾಗ್ತದೆ. ಸೊ ನಾನಾಕಿ ಈ ಕಡೆ ಬಂದು ಇಲ್ಲೇ ಮಾಡೋಣ. ನನಗೆ ಸ್ಕೋಪ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ ಯಾರಿಗೇ ಆಗ್ಲಿ, ಬಡವರಾಗ್ಲಿ, ಎಷ್ಟು ಕಡಿಮೆ ಇದಾಗ್ಲಿ, ಅಮೌಂಟ್ ಇದಾದ್ರೂ ಪರವಾಗಿಲ್ಲ. ಯಾರ್ದು ಕನ್ಸು ಮನೆ ಹೆಂಗ್ ಕಾಣಿಸುತ್ತೆ, ಹೆಂಗ್ ಡಿಸೈನ್ ಅನ್ನೋದು ನಾನು ಮಾಡಿಕೊಡ್ಬೇಕು ಅನ್ನೋದು ಕಾನ್ಸೆಪ್ಟ್. ಈಗ ಏನೇ ಆಗ್ಲಿ, ಈಗ ಒಬ್ಬರಿಗೆ ಈಗ ನಿಮ್ಗೊಂದು ಐಡಿಯಾ ಇರ್ತದೆ. ನಿಮಗೆ ನೀವೊಂದು ಫ್ಯೂಚರ್ದು, ನಾನು ಒಂದು ನಿಮ್ದೇನೆ ಈ ತರದೊಂದು ಆಫೀಸ್ ತರ ಮಾಡಿದೆ, ಒಂದು ಸ್ಟುಡಿಯೋ ಮಾಡಿದ್ರೆ
ಒಂದ್ ಏನ್ ಮಾಡ್ಬೇಕನ್ನೋದು ಪ್ರತಿಯೊಬ್ಬರಿಗೆ ಆಗ್ಲಿ ಒಂದ್ ಕನ್ಸಿರ್ತದೆ, ಕನ್ಸಿರ್ತದ ಮಾಡ್ಬೇಕಂತ ಐಡಿಯಾ ಇರುತ್ತೆ. ಬಟ್ ನಿಮ್ಗೆ ವಿಜುವಲೈಸ್ ಆಗಲ್ಲ, ಹಿಂಗಿರ್ಬೇಕು ಹಾ. ಮಾಡ್ಬೋದು. ಹೆಂಗ್ ಕಾಣಿಸುತ್ತೆ ಅಂತಂದು ಅದು ನಾವೇ ಮಾಡ್ಬೇಕು, ನೀವೇ ಮಾಡ್ಕೊಳ್ಬೇಕು. ನಾವೇ ಮಾಡ್ಬೇಕು. ಅದಕ್ಕೆ ನನ್ ಲೋಕಲ್ ಬಂದಿರೋದ್ ರೀಸನ್ನೇ ಇದು. ನಮ್ ನಮ್ಗೆ ಇಲ್ಲಿರೋರಿಗೆ ಅದ್ರದ್ದು ಏನಿದೆ ಅದ್ರದ್ದು ವರ್ಕ್ ಸಿಗ್ಬೇಕು, ಹಾ. ಅದ್ರದ್ದು ರೀಚ್ ಆಗ್ಬೇಕಂತ. ಇದನ್ನೆಲ್ಲ ನಾವು ಬೆಂಗಳೂರದ ಕಡೆಯಿಂದ ಸ್ಕೋಪ್ ನೋಡಿದ್ರೆ ಕಾಸ್ಟ್ಲಿ ತುಂಬಾ ಆಗ್ತದೆ. ಹೆವಿ ಕಾಸ್ಟ್. ಬಟ್ ಒಂದ್ ಸ್ಯಾಟಿಸ್ಫ್ಯಾಕ್ಷನ್, ನಾವ್ ಏನೇ ಕಲ್ತಿದ್ದು ನಮ್ ಜನರಿಗೋಸ್ಕರ ಮಾಡುದು, ನಮ್ ನೆಲಕ್ಕೋಸ್ಕರ ಮಾಡುದು ನನಗೆ ಸ್ವಲ್ಪ ಪರ್ಸನಲಿ ಇದು ಕೈಂಡ್ ಆಫ್ ಸೆಂಟಿಮೆಂಟಲ್. ಅಂದ್ರೆ ಲೈಕ್ ನಾವ್ ಕಲ್ತಿದ್ದು ನಮ್ ಜನರಿಗೋಸ್ಕರ ಮಾಡೋದು, ನಮ್ಗೋಸ್ಕರ ಮಾಡೋದು ನನ್ನ ಹತ್ರ ಅಷ್ಟೇ. ನಮ್ಮೂರಿಗೋಸ್ಕರ ಮಾಡೋದು. ಇಲ್ಲಿ ಅದಕ್ಕೆ ನಾನು ಈಗ ರಾಯಚೂರಾಗ ಎಷ್ಟು ಸಿಕ್ಕಾಪಟ್ಟೆ ಮಾಡಿದ್ದೀನಿ, ನಾನು ಸುಮಾರು ಕೆಲಸ ಮಾಡಿದ್ದೀನಿ. ಈಗ ಸಿಂಧನೂರಿಗೇನೋ ನನ್ ಕೆಲಸ ಅಲ್ಲಿ ನಮ್ಮ ಊರ್ ಕಡೆ ಮಾಡ್ತಿದ್ದೀನಿ ಅನ್ನೋದಕ್ಕೆ ಕೆಲವೊಂದು ಪ್ರಾಜೆಕ್ಟ್ಸ್ ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅಮೌಂಟ್ ಇದ್ ಲೈಕ್ ನಾಟ್ ಅಮೌಂಟ್ ಅಂತಲ್ಲ, ಕೆಲಸ ಮಾಡೋಣ, ಅವ್ರಿಗೆಲ್ಲ ಕೆಲಸ ತೋರ್ಸೋಣ, ಎಷ್ಟು ಚೆನ್ನಾಗಿ ಆಗುತ್ತೆ ಅಷ್ಟು ಚೆನ್ನಾಗಿ ಇದ್ ಮಾಡೋಣ. ಡಿಸೈನ್ಸ್ ಎಲ್ಲ ಅವರು ಹಾಕ್ತಾರ ದುಡ್ಡು, ಒಂದೊಂದ್ ಕೋಟಿ ಮನೆ ಮಾಡ್ತಾರ. ಅದು ನಾರ್ಮಲ್, ಮೇಸ್ತ್ರಿ ಬರ್ತಾನ, ಇಂಟರ್ನೆಟ್ ದಾಗ ತೋರಿಸ್ತಾನ, ಪಟ್ಟಿ ಜಾತ್ರೆ ಕಲರ್ಫುಲ್ ಪಿಂಕ್ ಡಿಸೈನ್ ಮಾಡಿದೆ, ಆರೆಂಜ್ ಡಿಸೈನ್ ಮಾಡಿದೆ, ರೆಗ್ಯುಲರ್. ಸ್ವಲ್ಪ ಮಾಡಿದ್ರೆ ಜನ ವಾ ಫ್ಯಾಕ್ಟರ್ ಇರ್ಬೇಕು. ಲೈಕ್ ನೋಡಿದ್ರೆ ಒಂದು ನಿಮಿಷ, ಒಂದು 10-15 ಸೆಕೆಂಡ್ ನೋಡಿ ಹೋಗೋ ತರ ಫೀಲ್ ಇರ್ಬೇಕು. ಆತರ ಡಿಸೈನ್ಸ್ ಮಾಡ್ತೀವಿ ನಾವು. ನಾನು ಮಾಡ್ತೀನಿ, ನಾನು ಮೊದ್ಲಿಂತ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನಾನು ಆದಷ್ಟು ಎಷ್ಟು ಕಡೆ ಆಗ್ತದೆ ಎಲ್ಲ ಕಡೆ ನಾನು ವರ್ಕ್ಸ್ ರೀಚ್ ಮಾಡ್ತೀನಿ. ವಿಲೇಜ್ಗೂ ಡಿಸೈನ್ಸ್ ಎಲ್ಲ ನಾನು ಮಾಡ್ಕೊಡ್ತೀನಿ. ಯಾವ್ದು ಮ್ಯಾಟ್ರ್ ಆಗಲ್ಲ. ಇಷ್ಟು ಅಮೌಂಟ್ ಇದಾದ್ರೂ ಕಾಂಪ್ರಮೈಸ್ ಆಗ್ತೀನಿ. ಬಟ್ ಏನ್ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ. ಎಷ್ಟು ಜನ ಏನೇ ಆದ್ರೂ ನಾನು, ಯಾಕಂದ್ರೆ ನಂದು ಉದ್ದೇಶ ಒಳ್ಳೇದೈತೆ. ಲೈಕ್ ನನ್ ಮೇನ್ ಇಂಟೆನ್ಷನ್ ಅಂದ್ರೆ ನಂದು ಆರ್ಕಿಟೆಕ್ಚರ್ ಅನ್ನೋದು ಅಂದ್ರೆ ಓನ್ಲಿ ಏನಂತಾರೆ ಶ್ರೀಮಂತರು ಇರೋರಿಗೆ ಅನ್ನೋದಷ್ಟೇ ಕಾನ್ಸೆಪ್ಟ್. ನನಗೆ ಆತದ್ ಬೇಡ, ಎಲ್ಲರಿಗೂ ರೀಚ್ ಆಗ್ಲಿ. ನಾವು ವಿಲೇಜ್ ಬ್ಯಾಕ್ ಗ್ರೌಂಡ್ ಬಂದ್ರೆ, ನಮ್ ತಂದೆ ತಾಯಿ ಹಳ್ಳಿಯವರು ಎಲ್ಲ ಕೆಲಸ ಮಾಡೋರು, ಅವ್ರಿಗೆ ಆಸೆಗಳು ಇರ್ತದೆ. ಅಂದ್ರೆ ಈಗ ಇಂಜಿನಿಯರ್ ಮಾಡ್ತಾರಂದ್ರೆ ಕಾಸ್ಟ್ಲಿ ಇರ್ತದ, ಮೇಸ್ತ್ರಿ ಮಾಡ್ತಾರಂದ್ರೆ ಕಡಿಮೆ ಇರುತ್ತೆ, ಆರ್ಕಿಟೆಕ್ಟ್ ಅಂದ್ರೆ ಇನ್ನೂ ತುಂಬಾ ಕಾಸ್ಟ್ಲಿ ಇರ್ತಂತಿರುತ್ತೆ. ಬಟ್ ಬೇಡ, ಎಲ್ಲಾನು ನಾವು ನಮ್ದು ಅದೇ ತರ ಇರ್ತದೆ. ಲೈಕ್ ಮೇಸ್ತ್ರಿ ಏನೋ ಇದ್ರದ್ದು ಡಿಸೈನ್ ಇಷ್ಟು ಅಮೌಂಟ್ ಇಷ್ಟು ಮಾಡ್ತಾನೆ, ಒಂದು ಮನೆಗೆ ಒಂದು 30-40 ಮನೆಗೆ ಒಂದು 25 ಲಕ್ಷ ಮಾಡ್ತಾರೆ, ನಾವು ಅಷ್ಟೇ ಮಾಡ್ತೀವಿ. ಬಟ್ ನಮ್ದು ಏನಿರುತ್ತೆ ಅಂದ್ರೆ, ಎಷ್ಟು ಬೇಕು ಡಿಸೈನು, ಎಷ್ಟು ಮನೆ ರೂಮ್ ಸೈಜ್ ಆಗ್ಲಿ, ಕಿಚನ್ ಏನೇ ಆಗ್ಲಿ ಸೈಜ್ ಪ್ರಕಾರ ಇರ್ತದ, ಎಷ್ಟು ಬೇಕು ಅಷ್ಟೇ ಇರ್ತದ, ಪ್ರಾಕ್ಟಿಕಲ್ ಇರ್ತದ. ಇದು ಏನು ಬೇಕಾದಂಗೆ ಹೆಂಗ್ ಬೇಕಾದಂಗೆ ಮಾಡ್ದಂಗೆ ಇರಂಗಿಲ್ಲ. ಎಷ್ಟು ರೂಮ್, ಈಗ ಒಂದೊಂದ್ ಕಡೆ ಏನೋ ಬೆಡ್ರೂಮ್ ಚಿಕ್ಕದು, ಒಂದು ದೊಡ್ಡದು, ಹೆಂಗ್ ಬೇಕಾದಂಗೆ ಇರಲ್ಲ. ಯಾವ್ದಕ್ಕೆ ಎಷ್ಟು ಬೇಕೋ ಅಷ್ಟೇ ಇರ್ತದೆ. ಎಲ್ಲ ಕಡೆ ಮಾಡ್ತೀನಿ. ಅದಕ್ಕೆ ನಾನು ಯಾವ್ದಕ್ಕೂ ರಿಸ್ಟ್ರಿಕ್ಟ್ ಮಾಡಲ್ಲ. ನಾನು ಇಷ್ಟ ಅಮೌಂಟ್ ಕೊಟ್ರೆ ಅಷ್ಟೇ ಮಾಡ್ತೀನಿ, ನಥಿಂಗ್ ಆತರ ಏನಿಲ್ಲ. ಏನಿದ್ರು ಮಾಡಿಕೊಡ್ತೀನಿ ಹಂಗ. ನೀವು ತಗೊಂಡಿರೋ ಲೋಯೆಸ್ಟ್ ಅಮೌಂಟ್ ಅಣ್ಣ ಒಂದು ಪ್ರಾಜೆಕ್ಟ್ ಇಷ್ಟ ನಾ ತಗೊಂಡೇನಪ್ಪ, ಇಷ್ಟ ಕಮ್ಮಿ ಅಂದ್ರೆ ಅಮೌಂಟ್ ರಿವೀಲ್ ಮಾಡಕ್ ಡಿಜಿಟ್ ನಾಗ ಹೇಳ್ಬಿಡ್ರಿ, ಇಷ್ಟ ಡಿಜಿಟ್ ಅಂತ ಹೇಳಿ. ಇಲ್ಲ, ನನಗೆಲ್ಲ ಒಂದ್ ಕಡೆ ರಿವೀಲ್ ಅಂತಲ್ಲ, ನನ್ನ ಒಬ್ಬೊಬ್ರಿಗೆ ನಾನು ಹೋಗಿ ನೋಡಿ, ಒಬ್ಬರು ಕೇಳ್ತಿರ್ತಾರೆ, ಅವ್ರು ಬಡವ್ರು ಇದ್ದಾರೆ ಸರ್, ಏನೋ ಮಾಡಿದ್ರು ಮಾಡಿ ಯಾರನ್ನ ಒಬ್ರು ಕೇಳ್ತಿರ್ತಾರೆ. ನಾನದು ತಗೊಂಡಿಲ್ಲ, ನಾನು ಅದು ಅಷ್ಟೇ ಮಾಡ್ಕೊಡ್ತೀನಿ. ನನಗೇನು ಬೇರೆ ಬೇರೆ ಕಡೆ ಪ್ರೊಜೆಕ್ಟ್ ದೊಡ್ಡದಾಗ ಇದ್ರಾಗ ಮಾಡ್ತೀನಿ. ಇದಕ್ಕೆ ಅವ್ರಿಗೆ ಚೆನ್ನಾಗಿ ಖುಷಿ ಆಗ್ತದೆ. ಹಂಗ್ ಮಾಡಿದಾಗ ಅವರೇ ಖುಷಿನ ತಂದು ಕೊಟ್ಟಾರ. ನಾನು ಬೇಡ ಅಂತಂದಿನಿ, ಬಟ್ ಅವರು ಇದ್ ಮಾಡ್ತಾರ. ಬಟ್ ಕೊಟ್ಟಾರ, ನಾನು ಅದೇನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇದ್ ಬೇಡ್ರಿ ಮತ್ತೇನಾದ್ರು ಲೈಕ್ ಅವ್ರಿಗೆ ಏನಾದ್ರು ಕೆಲವೊಂದು ಒಳ್ಳೆ ಕಾನ್ಸೆಪ್ಟ್ ಮೆಟೀರಿಯಲ್ ಇರ್ತವೆ. ಲೈಟ್ ಚೆನ್ನಾಗಿ ಲೈಟ್ ಅಲ್ಲಿ ಬಿದ್ರೆ ಇಲ್ಲಿ ಡಿಸೈನ್ ತರ ಬೀಳತ್ತರ, ಜಾಲಿ ಬ್ಲಾಕ್ಸ್ ಅಂತ ಬರ್ತವೆ. ಕೆಲವು ಮೆಟೀರಿಯಲ್ ಏನಾದ್ರೆ ಅಂದ್ರೆ ನಾನು ಸ್ವಲ್ಪ ಡಿಸೈನ್ ದಾಗೆಲ್ಲ ಅಪ್ರೋಚ್ ಮಾಡ್ತೀನಿ. ಆ ತರದಾಗೆಲ್ಲ ಅವ್ರಿಗೆ ಮಾಡಿ ಕೊಟ್ಟಿದ್ದೀವಿ ನಾವು ಡಿಸೈನ್. ಆ ತರದ್ದೆಲ್ಲ ಹೈಯೆಸ್ಟ್ ಪೇಡ್ ಯಾವ್ದನ್ ಬಂದದ ಇದೇ ನನ್ನ ಕೆರಿಯರ್ ಒಳಗೆ ಜಾಸ್ತಿ ತಗೊಂಡಿ ನಂಗ ಇಲ್ಲಿವರೆಗೆ ಬಂದದ. ಅದೇ ಇಲ್ಲಿ ಲೋಕಲ್ ಇಲ್ಲೇ ಇದು ಸಿಂಧನೂರದಾಗ ಒಂದು ಇಲ್ಲಿದೆ. ರೀಸೆಂಟ್ ಅಣ್ಣ ಬಹಳ ಇಲ್ಲ, ರೀಸೆಂಟ್ ದಾಗ ಐತೆ. ರೈಸೂರದಾಗ ಸಿಕ್ಕಾಪಟ್ಟೆ ದುಡ್ಡು ಇರೋದು. ಸಿಂಧನೂರದಾಗ ಹೋದಾರ ನಾನ್ ಪ್ರಾಜೆಕ್ಟ್ಸ್ ಈಗ ಸ್ಟಾರ್ಟ್ ಮಾಡ್ತೀನಿ ಸಿನ್ನೂರಾಗ. ಈಗ ಸಿನ್ನೂರಾಗ ನೆಕ್ಸ್ಟ್ ಚೆನ್ನಾಗಿರೋ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಾವ. ಬಟ್ ದುಡ್ಡು ಖರ್ಚು ಮಾಡೋದಂತ ನೋಡಿದ್ರೆ ನಮ್ ಸಿಂಧನೂರು ಜನ ಚೆನ್ನಾಗಿ ಮಾಡ್ತಾರೆ. ಅದ್ರದಾಗ ಏನಿಲ್ಲ, ಏನ್ ಜಾಸ್ತಿ ಇಲ್ಲಿ ತರ ಯೋಚನೆ ಮಾಡ್ತಾರಿಲ್ಲ.
ಬಟ್ ಅದು ಇಷ್ಟ ಆಯ್ತು ಮಾಡ್ಬೇಕಂತಂದ್ರೆ ಮಾಡ್ಬಿಡ್ತಾರೆ, ಅಷ್ಟು ತುಂಬಾ ಯೋಚನೆ ಮಾಡ್ತಾರೆ ಏನಿಲ್ಲ ಜನರಿಗೆ. ನೀವು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಕಡೆ ಹೋಗಿಲ್ಲ? ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಗೌರ್ಮೆಂಟ್ ಪ್ರಾಜೆಕ್ಟ್ ಏನ್ ಆತರ ಇದು ಮಾಡಿಲ್ಲ. ಹಾ. ಆಲ್ಮೋಸ್ಟ್ ಇದೆ ನಮ್ದು ರೆಗ್ಯುಲರ್ ಇರೋದೇ ಮಾಡ್ತೀವಿ. ರೆಗ್ಯುಲರ್ ರೆಸಿಡೆನ್ಸ್, ಕಮರ್ಷಿಯಲ್. ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಂದ್ರೆ ಲೈಕ್ ಡಿಸೈನ್ ಮಾಡಿ ಕೊಟ್ಟಿದ್ದು. ಹಾ. ಹಾಸ್ಪಿಟ್ಲಿಗೆ, ಹಾಸ್ಪಿಟ್ಲಿಗೆ ಆಯ್ತು, ಸ್ಕೂಲ್ಗಳಿಗಾಯ್ತು, ಅವರ ಕಂಪೌಂಡ್ ಹಾಕ್ಸಿರ್ತಾರ ಆ ಟೈಪ್ ಡಿಸೈನ್ ಅದು ಆರ್ಟ್ ಡ್ರಾಯಿಂಗ್. ಆರ್ಕಿಟೆಕ್ಚರ್ ಅಂದ್ರೆ ಔಟ್ಸೈಡ್ ಡಿಸೈನ್ ಹೆಂಗ್ ಬರ್ಬೇಕು ಅನ್ನೋದು. ಇದು ಒಪೆಕಿಗೆ ಡಿಸೈನ್ ಮಾಡಿಕೊಟ್ಟಿದ್ದು. ಈಗ ಮಾಂಗಲ್ಯ ಹೆಂಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಇದಲ್ಲ, ಆತರ ಎಲ್ಲ ಔಟ್ಸೈಡ್ ಬಿಲ್ಡಿಂಗ್ ಡಿಸೈನ್ಗೆಲ್ಲ ಮಾಡಿಕೊಡ್ತೀನಿ. ಔಟ್ಸೈಡ್ ಎಲ್ಲ ಮಾಡ್ಕೊಟ್ಟಿದ್ದೆ. ಬಹಳಷ್ಟು ಕಡೆ ಮಾಡ್ಕೊಟ್ಟಿವಿ. ಅದೇ ರಾಯಚೂರಾಗ ಮಾಡ್ಕೊಟ್ಟಿರೋದು ಯಾವ್ದು? ರಾಯಚೂರಾಗ ಜಾಸ್ತಿ ಮಾಡಿದ್ವಿ. ರಾಯಚೂರಾಗ ಜಾಸ್ತಿ ಮಾಡಿರ? ಇದು ಮಂತ್ರಾಲಯ ರೋಡಿಗೆ ಮಾಡಿದ್ವಿ. ಮತ್ತೆ ಎಲ್ಲಿ ಗಾಂಧಿ ಚೌಕ್ ಕಡೆ ಮಾಡಿಕೊಟ್ಟಿನಿ. ಬಹಳಷ್ಟು ಇದಾವೆ ಮನೆಗಳು, ಸಿಕ್ಕಾಪಟ್ಟೆ ಇದಾವೆ. ಮನೆ ಅಂದ್ರೆ ಜಾಸ್ತಿ, ಮನೆ ಜಾಸ್ತಿ. ಆಲ್ಮೋಸ್ಟ್ ನಿಮ್ಗೆ ಮನೆನೇ ಜಾಸ್ತಿ ಬರ್ತಾವ. ಮನೆನೇ ಜಾಸ್ತಿ ಬಿಟ್ರೆ ನಿಮ್ಗೆ ಕಮರ್ಷಿಯಲ್ ಬಿಲ್ಡಿಂಗ್ಸ್. ಕಮರ್ಷಿಯಲ್ ಮನೆ ಜಾಸ್ತಿ ಬರೋದು, ಮನೆನೇ ಜಾಸ್ತಿ ಬರೋದು ಮನೆನೇ. ಮನೆ ಡಿಸೈನ್ಸ್ ಜಾಸ್ತಿ ಅಪ್ರೋಚ್ ಮಾಡೋದು. ನಿಮ್ಗ ಅವ್ರ ಹೆಂಗ್ ಅಪ್ರೋಚ್ ಆಗ್ತಾರ? ಅಪ್ರೋಚ್ ಅಂದ್ರೆ ಲೈಕ್ ರೆಫರೆನ್ಸ್, ಬೈ ರೆಫರೆನ್ಸ್. ನಮ್ದು ಆರ್ಕಿಟೆಕ್ಚರ್ ಒಳಗಡೆ ಏನ ಮಾರ್ಕೆಟಿಂಗ್ ಇರಲ್ಲ. ಲೈಕ್ ಪೋಸ್ಟರ್ ಹಾಕ್ಬೇಕು, ಅಡ್ವರ್ಟೈಸ್ಮೆಂಟ್ ಅನ್ನೋದು ಇದು ಇಲ್ಲೀಗಲ್. ಅದು ಎಥಿಕಲ್ ಪ್ರಕಾರ ನೋಡಿದ್ರೆ ನಮ್ದು ಇಲ್ಲೀಗಲ್. ನಾನು ಸೋಷಿಯಲ್ ಮೀಡಿಯಾ, ಇದು ಇನ್ಸ್ಟಾಗ್ರಾಮ್ ಯಾವ್ದಾರು ಇದು ಹಾಕಿರ್ತೀನಿ, ಸ್ಟೇಟಸ್ ಜಾಸ್ತಿ ಹಾಕ್ತೀನಿ. ನಾನು ಸ್ಟೇಟಸ್ ಹಾಕ್ತೀನಿ, ಜನ ನೋಡಿ ನೋಡಿ ನೋಡಿನೇ ಜಾಸ್ತಿ ಬಂದಿರೋದು. ಫ್ರೆಂಡ್ಸ್ ಥ್ರೂ ಬಂದಿರ್ತಾರ? ಫ್ರೆಂಡ್ಸ್ ಥ್ರೂನೇ ಬರೋದು. ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಗೊತ್ತು. ನನ್ ಮೊದ್ಲು ನನ್ನ ಫ್ರೆಂಡ್ಸ್ಗೆಲ್ಲ ಏನ್ ಗೊತ್ತು, ನಾನು ಡ್ರಾಯಿಂಗ್ ಎಲ್ಲ ಮಾಡ್ತೀನಿ ಅನ್ನೋದು ಚೆನ್ನಾಗ್ ಗೊತ್ತು. ಆನಂತರ ಏನು ನಾವು ಸ್ವಲ್ಪ ನಂದು ಸ್ಟೇಟಸ್ ಮನೆದು ಡಿಸೈನ್ಸ್ ಎಲ್ಲ ಮಾಡುದು ನಾನು ಜಾಸ್ತಿ ಜನ ನನ್ನ ಫ್ರೆಂಡ್ಸ್ಗೆ ಮಾಡ್ಕೊಟ್ಟೀನಿ. ನಮ್ದು PUC ಧಾರವಾಡ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜನ ಅದು, ಅವ್ರಿಗೆ ಮಾಡ್ಕೊಟ್ಟಿನಿ. ನನ್ನ ಪ್ರೈಮರಿ ಫ್ರೆಂಡ್ಸ್ ಮನೆನೂ ನಮ್ಗೆ ಮಾಡ್ಕೊಟ್ಟೇನಿ. ಫ್ರೆಂಡ್ಸ್ ಹಂಗೆ ಅವ್ರದ್ದು ಒಂದ್ ಮನೆ ಮಾಡಿದ್ರೆ ಅವ್ರ ಕಡೆಯಿಂದ ಒಂದಿಬ್ರು ಮೂವರು ಗೊತ್ತಾಗಿರ್ತದೆ, ಹಂಗೆ ರೆಫರೆನ್ಸ್ ಬಂದ್ಬಿಡ್ತದೆ. ಅಂದ್ರೆ ನಾನ್ ಧಾರವಾಡದಲ್ಲಿ ಇರೋದು ಅಡ್ವಾಂಟೇಜ್ ಅಂದ್ರೆ ಲೈಕ್ ಅಲ್ಲಿ ಎಲ್ಲರೂ ಎಲ್ಲ ಊರ್ದವ್ರು ಆಲ್ಮೋಸ್ಟ್ ಎಲ್ಲರೂ ಸಿಗ್ತಾರ. ಉತ್ತರ ಕನ್ನಡ, ಬೆಳಗಾವಿ, ನಾರ್ಮಲ್ ಎಲ್ಲರೂ ಅಲ್ಲಿ ಸಿಕ್ಬಿಡ್ತಾರ. ಅಲ್ಲಿ ಆಯ್ತು ಬೆಂಗಳೂರಾಗ ಒಂದು 1.5 years 2 years ವರ್ಕ್ ಮಾಡಿದಾಗ ಅಲ್ಲಿ ಜನ ಫ್ರೆಂಡ್ಸ್ ಎಲ್ಲ ಆಗಿದ್ರು. ಅಲ್ಲಿಂದನೂ ಈಗ ಜಾಸ್ತಿ ವರ್ಕ್ಸ್ ಎಲ್ಲ ಬರ್ತದೆ, ರೆಫರೆನ್ಸ್ ಇಂದ ಬರ್ತದೆ. ಎಷ್ಟು ಜನರ ಕಡೆ ನಾನ್ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅವ್ರಿಗೆ ರೆಫರೆನ್ಸ್ ಮಾಡ್ತಾರೆ ಡೆಫಿನೆಟ್ಲಿ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ, ಏನು ಬರಲ್ಲ. ಬಟ್ ಒನ್ಸ್ ನಮ್ದು ಮಾಡ್ತೀವಿ ಅಂತ ಗೊತ್ತಾದ್ರೆ ರೆಸ್ಟ್ಲೆಸ್ ವರ್ಕ್, ರೆಸ್ಟ್ ಇರಲ್ಲ. ಬಹಳ ನಿನ್ನೆ ನೈಟ್ ಮಕ್ಕೊಂದಿರೋದು 1 ಗಂಟೆಗೆ. ನಾನು ಡೈಲಿ ಸ್ವಲ್ಪ ನೈಟ್ ಜಾಸ್ತಿ ವರ್ಕ್ ಮಾಡ್ತೀನಿ. ವರ್ಕ್ ಮಾಡದೆ ನಂದು ಹ್ಯಾಬಿಟ್ ಆಗ್ಬಿಟ್ಟು ಮೊದ್ಲಿಂತ ಹಂಗೆ ವರ್ಕ್ ಇರ್ತೈತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಇತ್ತು, ಈಗೆಲ್ಲ ಜಾಸ್ತಿ. ಈಗೆಲ್ಲ ಜಾಸ್ತಿ. ಸೊ ಅಂದ್ರೆ ನಿಮ್ದು ರೊಟೀನ್ ಏನಲ್ಲ? ವರ್ಕಿಂಗ್ ಟೈಮ್ ಮಾಡ್ತೀವಿ, ಮಲ್ಕೊಂಡು ಎದ್ದೇಳೋದು ಆಕ್ಚುಲಿ ಮೊದ್ಲು ಚೆನ್ನಾಗಿತ್ತು, ಈಗ ಸ್ವಲ್ಪ ಕೆಟ್ಟೋಗಿತ್ತು. ಲೇಟ್ ಆಗಿ ಎದ್ದೇಳ್ತೀನಿ, ಅರೌಂಡ್ 7 8. ಒಂದ್ಸಲ ಲೇಟ್ ಆಗ್ಬಿಡುತ್ತೆ 8:30, ಒಂದ್ಸಲ 9ಗೂ ಎದ್ದೇಳ್ತೀನಿ. ಇಲ್ಲ, ಲಾಸ್ಟ್ ಇಯರ್ ಒಂದ್ ಚಾಲೆಂಜ್ ತಗೊಂಡಿದ್ವಿ, 100 days ಚಾಲೆಂಜ್. ಅವಾಗ ಮಸ್ತ್ ವರ್ಕ್ ಮಾಡ್ತಿದ್ದೆ, ಅಂದ್ರೆ ವರ್ಕೌಟ್ ಮಾಡ್ತಿದ್ದೆ. ವರ್ಕೌಟ್ ಅಂದ್ರೆ ಲೈಕ್ ಮಾರ್ನಿಂಗ್ ಒಂದ್ ಅರೌಂಡ್ 6:30 7 ಎದ್ದು, ಇಲ್ಲ ಅದು ನವೋದಯ ಹೋಗ್ತಿದ್ದೆ. ಅಲ್ಲಿಂದನೇ ನವೋದಯ ನಡ್ಕೊಂತ ಹೋಗ್ತಿದ್ದೆ, 8 kilometer ವಾಕಿಂಗ್. 8 ಅದು ಡಯಟಿಷಿಯನ್ ಫಾಲೋ ಮಾಡಿ ಸ್ವಲ್ಪ ವೇಟ್ ಜಾಸ್ತಿ ಆಗಿತ್ತು, ಸ್ವಲ್ಪ ದಪ್ಪ ಆಗಿದ್ದೆ. ಅದು ಏನ್ ಮಾಡಿದ್ರೆ ಆಗ್ಲಿಲ್ಲ. ಅವ್ರು ಸ್ವಲ್ಪ ನನಗೆ ಹೇಳಿದ್ರು, ಈ ತರ ನೀವು ಆಯಿಲಿ ಫುಡ್ ತಿನ್ಬಾರ್ದು, ಫ್ರೂಟ್ಸ್ ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು. ಒಂದು ಚಾರ್ಟ್ ಕೊಟ್ಟಿದ್ರು, ಅದನ್ನ ಚೆನ್ನಾಗಿ ನಾನು ಪ್ರಿಪೇರ್ ಮಾಡಿ ಅವಾಗಿಂತ ನಾನು ಟೀ, ಸಕ್ಕರೆ ಚಾಯ್ ಎಲ್ಲ ಕುಡೋದು ಬಿಟ್ಬಿಟ್ಟು ಗ್ರೀನ್ ಟೀನ ಕುಡೋದು. ಅದನ್ನ ನಾನು ಮಾಡಿದೆ. ಲೈಕ್ ಎಕ್ಸರ್ಸೈಸ್ ಎಲ್ಲ ಜಾಸ್ತಿ ಮಾಡ್ತಿದ್ದೆ. ಒಂದು ಟೋಟಲ್ ಗ್ರೌಂಡ್ ಹೋಗಿ ಬರ್ಬೇಕಂದ್ರೆ 2 hours ಇವಾಗ 2 ಮಾಡ್ತಿದ್ದೆ. ವರ್ಕ್ ಎಕ್ಸರ್ಸೈಸ್ ಜಾಸ್ತಿ ಕೊಡ್ತಿದ್ರು. ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಫುಲ್ ನೀರ್ ಹೇಳತರ ವರ್ಕ್, ಮೈಯಾಗ ಅಷ್ಟೆಲ್ಲ ಇದು ಮಾಡ್ತಿದ್ರು, ಅಷ್ಟು ಹೆವಿ ಕೊಟ್ಟಿದ್ರಿ. ಅಂದ್ರೆ ಡೈಲಿ ಮಾಡಿ ಅವರಿಗೆ ಸೆಲ್ಫಿ ಕಳಿಸ್ಬೇಕು,
100 ಡೇಸ್ 100 ಡೇಸ್ ಡೈಲಿ ಕಳಿಸ್ಬೇಕು. ಡೈಲಿ ಕಳ್ಸಕ್ಕೆ ಓಕೆ. ಚೆನ್ನಾಗಿತ್ತದು ಒಂಥರ ಜರ್ನಿ ಫುಲ್. ನಾನು ವೆರಿ ಲೇಜಿ ಫೆಲೋ, ನಿದ್ದೆ ಮಾಡಿದ್ರೆ ಎದ್ದೇಳಲ್ಲ ಅಷ್ಟು ಇರೋನು. ನನ್ ಗೊತ್ತಿರ್ಲಿಲ್ಲ ಆಯ್ತು ಅಂದ್ರೆ ಆಮೇಲೆ ವಾಕಿಂಗ್ ಇದು ವ್ಯಾಲ್ಯೂ ಗೊತ್ತಿಲ್ಲ. ನಾವು ಬಹಳ ಲೇಜಿ ಈಗಿನವ್ರು ಯಾರು ಅಷ್ಟು ವಾಕಿಂಗ್ ಎಲ್ಲ ಮಾಡೋದು. ಆಮೇಲೆ ಅದೆಲ್ಲ ವರ್ಕೌಟ್ ಮಾಡ್ತಾ ಗೊತ್ತಾಯ್ತು. 8-8 ಕಿಲೋಮೀಟರ್ ನಾನು ಈಸಿಯಾಗಿ ವಾಕ್ ಮಾಡ್ತಿದ್ದೆ ಅವಾಗ, ನನಗೆ ಅಷ್ಟು ವಾಕ್ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿದ್ದ. ಅದ ನಾನು ಡಯಟಿಷಿಯನ್ ಅಪ್ರೋಚ್ ಆದಾಗ. ಈಗ ಅದು ಹ್ಯಾಂಡ್ ಸ್ವಲ್ಪ ಬಿದ್ದಿದ್ದಲ್ಲ, ಅವಾಗಿಂತ ನಾನು ಸ್ವಲ್ಪ ವರ್ಕೌಟ್ ಬಿಟ್ಟಿದ್ದೆ. ಈಗ ಮತ್ತೆ ಮಾರ್ನಿಂಗ್ ಎದ್ದೇಳೋದು, ಈಗ ಆಫೀಸ್ ಇರ್ತದೆ 10 to 7 ಆಫೀಸ್ ವರ್ಕ್. 10 to 7 ಆಫೀಸ್ ವರ್ಕ್. ಮಾರ್ನಿಂಗ್ ಎದ್ದ ಕೂಡ್ಲೇನೆ ಸ್ನಾನ ಗಿನ ಮಾಡ್ಕೊಂಡು ಟಿಫಿನ್ ಮಾಡ್ಕೊಂಡು ಆಫೀಸಿಗೆ ಇದೆ. ಮನೆ ಕಮ್ಮ ಆಫೀಸೇ ನಮ್ದು. ಆಫೀಸ್ದಾಗ ಸ್ಟಾರ್ಟ್ ಆಗ್ತು ವರ್ಕ್. ಏನೇನು ಮಾರ್ನಿಂಗ್ ಬೇರೆ ಬೇರೆ ಸೈಡ್ದಾಗ ಏನಂತೆಲ್ಲ ಅಪ್ಡೇಟ್ಸ್ ತಗೊಂತೀವಿ, ವರ್ಕ್ ಮಾಡ್ಕೊಂತ ಕುಂದಿರ್ತೀವಿ. ಏನಾದ್ರು ಇದ್ರೆ ಮೇಜರ್ ವರ್ಕ್ ಇದ್ರು ನಾನ್ ಮಾಡ್ತೀನಿ, ನನ್ನ ಒಂದು ಸ್ಟಾಫ್ ಇದ್ರೆ ಅವ್ರು ವರ್ಕ್ ಮಾಡ್ತಾರೆ. ವಿಸಿಟಿಂಗ್ ಇದ್ರೆ ವಿಸಿಟಿಂಗ್ ಹೋಗ್ತೀವಿ. ಆಫ್ಟರ್ನೂನ್ 2 to 3 ಲೈಕ್ ಊಟದ ಟೈಮ್, 2 to 3 ಟೈಮ್ ಫ್ಲೆಕ್ಸಿಬಲ್ ಇದೆ. ಆಮೇಲೆ 3 to 7 ವರ್ಕ್ ಇರುತ್ತೆ. ಮತ್ತೆ ಒಂದು 5 o'clockಗೆ ಅಲ್ಲಿ ಟೀ ಕುಡಿಯಕ್ ಬರ್ತೀವಿ. ನಮ್ ಮನೇಲೇ ಇರ್ತದೆ, ಆದ್ರೆ ನನಗೆ ಅದು ಗ್ರೀನ್ ಟೀ ಅಮರೇಶ್ ಭಾಯ್ ಗ್ರೀನ್ ಟೀ ಇಷ್ಟ. ಅದಕ್ಕೆ ನಾನು ನಮ್ಮ ಅವರು ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ನಾವು ಅವ್ರು ಬಂದು ಇದು ಹೋಗ್ತೀವಿ. ಆಮೇಲೆ 7 ಮತ್ತೆ ಸುಮ್ಮನೆ ಹೊರಗಡೆ ಏನಾದ್ರು ತಿರುಗಾಡೋದು ಫ್ರೆಂಡ್ಸ್ ಇದ್ರೆ ಇಲ್ಲಿ ಕಡಿಮೆ, ಕಂಪ್ಯಾರಿಟಿವ್ಲಿ ಕಡಿಮೆ. ಯಾರನ್ನ ಭೇಟಿ ಇದು ಮಾಡ್ತೀನಿ. ಮಾರ್ಕೆಟ್ ಹೋಗೋದು, ತಿರುಗಾಡೋದು, ಸ್ವಲ್ಪ ಹೋಗಿ ಬರ್ತೀನಿ. ಹೋಗಿ ಬಂದು 8-9 ಗಂಟೆಗೆ ನಾನು ಸ್ನಾನ ಮಾಡ್ತೀನಿ, ನೈಟ್ ಸ್ನಾನ ಮಾಡ್ತೀನಿ. ನನಗೆ ಅದೊಂದು ನನಗೆ ವರ್ಕ್ ಎಲ್ಲ ಮಾಡಿ ನನಗೆ ಸ್ವಲ್ಪ ಇದು ಫ್ರಸ್ಟ್ರೇಷನ್ ತರ ಅನ್ಸಿರ್ತದೆ. ಫ್ರಸ್ಟ್ರೇಷನ್ ಅಂದ್ರೆ ಮೈ ವಜೆ ತರ ಆಗಿರ್ತದೆ. ಸ್ನಾನ ಮಾಡ್ಬಿಡ್ತೀನಿ, ಸ್ನಾನ ಮಾಡಿ ಊಟ ಮಾಡ್ತೀನಿ, ಸ್ನಾನ ಮಾಡಿ ಊಟ ಮಾಡಿ ಮತ್ತೆ ವರ್ಕ್ ಮಾಡ್ಕೊಂಡು ಕುಂದಿರ್ತೀನಿ. ಮತ್ತೆ ವರ್ಕ್ ಮಾಡ್ತೀನಿ ಅಂದ್ರೆ 9:30 10 ಅಂತ 10 to 12 ಅಥವಾ 1 o'clock ತನಕ ವರ್ಕ್ ಮಾಡ್ತೀನಿ. ನಾನು ಆಕ್ಟಿವ್ ಆಗಿ ವರ್ಕ್ ಮಾಡೋದು ಅವಾಗೆ. ಇಲ್ಲಿ ಡೇ ಟೈಮ್ದಾಗ ಒಂದು 4-5 ತಾಸು ಡಿಸೈನ್ ಮಾಡಿದ್ರೆ ನೈಟ್ ಟೈಮ್ದಾಗ 1 hour ನಾಗ ಮಾಡ್ಬಿಡ್ತೀನಿ. ಅಂದ್ರೆ ನಾನು ಸ್ವಲ್ಪ ಆಫೀಸ್ ಚೆನ್ನಾಗಿ ಸೆಟಪ್ ಮಾಡ್ಕೊಂಡು, ಲೈಕ್ ಸ್ವಲ್ಪ ಮ್ಯೂಸಿಕ್ ಆಗ್ಲಿ, ಎನ್ವಿರಾನ್ಮೆಂಟ್ ಆಗ್ಲಿ. ಮೊದ್ಲು ಬಹಳ ನನಗೆ ಅಷ್ಟು ಅನುಕೂಲ ಇರ್ಲಿಲ್ಲ. ಒಂದೇ ಟೇಬಲ್ ಮೇಲೆ 10-14 ತಾಸು ವರ್ಕ್ ಮಾಡ್ತಿದ್ದೆ ನಾನು ಅದ್ರ ಮೇಲೆ, ನಂದು ಹಿಂದೆ ರೂಮ್ನಾಗ. ಈಗ ಸ್ವಲ್ಪ ನನಗೆ ಹಿಂಗ ಮ್ಯೂಸಿಕ್, ವರ್ಕ್, ನೈಟ್ ಯಾರ್ದು ಡಿಸ್ಟರ್ಬೆನ್ಸ್ ಇರಂಗಿಲ್ಲ, ಸೌಂಡ್ ನಂದು ಮಸ್ತ್ ಐತು, ಚೆನ್ನಾಗತ್ತೆ. ನನಗೆ ಚೆನ್ನಾಗ್ ಅನ್ಸುತ್ತೆ. ವರ್ಕ್ ಮಾಡ್ತಾ ಮಾಡ್ತಾ ನನ್ ಟೈಮ್ ಗೊತ್ತಾಗಲ್ಲ. ಆಕ್ಚುಲಿ ಮಲ್ಕೋಬೇಕು ಅನ್ಕೊಂತೀನಿ, 11 o'clock ಮಲ್ಕೋಬೇಕಂತ ಅನ್ಕೊಂತೀನಿ, 12-1 ಗಂಟೆ ಆಗಿರ್ತದೆ. ಹೋಗಿ ಈಗ ಬೇಸಿಗೆಲ್ಲ ಟೆರೆಸ್ ಮೇಲೆ ಮಕ್ಕೊಂತೀನಿ, ಪೂರ್ತಿ ಟೆರೆಸ್ ಮೇಲೆ ಮಕ್ಕೊಂಡ್ಬಿಡ್ತೀನಿ. ಮಸ್ಕಿಟೋ ಮೆಶ್ ಹಾಕೊಂಡು ಆರಾಮ್ ನಿದ್ದೆ ಮಾಡ್ಬಿಡ್ತೀನಿ. ಮಸ್ತ್ ನಿದ್ದೆ ಬರ್ತೇನೆ. ಮುಂಜಾನೆ ಬಿಸಿಲು ಬಿದ್ದಾಗಷ್ಟೇ ಎತ್ತರ ಆಗತ್ತೆ. ನನ್ ಮತ್ತೆ ಮನೆಗೆಲ್ಲ ಒಳಗೆ ಮಕ್ಕೊನಾಗಿಲ್ಲ. ಆಫೀಸ್ ಚೆನ್ನಾಗಿ ಅನಿಸ್ತಾನ ನನಗೆ. ಬಟ್ ಅದು ನೀವೇ ಡಿಸೈನ್ ಮಾಡಿದ? ನಾವು ಡಿಸೈನ್ ಮಾಡ್ಕೊಂಡಿದ್ವಿ. ನಮ್ಮ ಒಬ್ಬರು ಫ್ರೆಂಡ್ ಹೆಲ್ಪ್ ತಗೊಂಡಿದ್ವಿ. ಅವ್ರು ಡಿಸೈನ್ ನಾನು ಅವ್ರು ಸೇರ್ಕೊಂಡು ಹಂಗ್ ಡಿಸೈನ್ ಮಾಡಿ, ಲೋಗೋ ಎಲ್ಲ ನಾನೇ ಸ್ಕೆಚ್ ಮಾಡಿದ್ದು. ಸ್ಕೆಚ್ ಮಾಡಿ ಸ್ಟಡಿ. ಅದು ಹೆಸರು ಹೆಂಗ್ ಬಂತಣ್ಣ ನಿಮಗ? ಯುನಿಕ್ ಅದ. 2N ಆರ್ಕಿಟೆಕ್ಟ್ಸ್ ಇಸ್ ಲೈಕ್, ಅದು ನಂದೇ ಹೆಸರು ಅದು. ನನ್ನ ಹೆಸರು ನಾಗರಾಜ್ ನಾಯಕ್. ನಾಗರಾಜ್ ನಾಯಕ್ ಅಂದ್ರೆ NN ಇದೆ ಅಲ್ಲ, 2 N. ಅದು 2N ಅಂತ ಒಂದು ಸಿಂಪಲ್, ಅದೇನ್ ಜಾಸ್ತಿ ಇದಿಲ್ಲ, 2N ಅಂತ ಇದ್ ಮಾಡಿದ್ವಿ. ಅದ್ರೊಳಗಡೆ ಲೋಗೋದೊಳಗಡೆ ಒಂದು ದೊಡ್ಡದು N, ಇನ್ನೊಂದು ಚಿಕ್ಕದ N. ಅದ್ರೊಳಗಡೆ ಡೋರ್ ಓಪನ್ ಆಗಿರೋ ತರ, ಲೈಕ್ ಮನೆಯದ್ದು ಎಂಟ್ರೆನ್ಸ್ ತರ, ಮನೆಯದ್ರದ್ದೇ ಹೊರಗಡೆ ಡಿಸೈನ್ ತರ ಡಿಸೈನ್ ಮಾಡಿದ್ದು. ಹಂಗ ನಾನು ಬಹಳಷ್ಟು ಜಗ್ಗತ್ತೆಲ್ಲ ಕೊಡ್ಸ್ಕೊಂಡ್ಬಿಟ್ಟಿನಿ. ಏನ್ ಹೆಸರಿಡ್ಬೇಕು ಅಂತ. ನಮ್ಮ ಫ್ರೆಂಡ್ಸ್ಗೆಲ್ಲ ಡಿಸೈನ್ದು ಕೇಳೋದು, ಹೆಸರಿಡ ಕೇಳೋದು. ಸಂಸ್ಕೃತದಾಗ ನೋಡಿದೆ, ಇಂಗ್ಲಿಷ್ದಾಗ ನೋಡಿದೆ, ಮತ್ತೆ ಬೇರೆ ಬೇರೆ ಮಾಡರ್ನ್ ಹೆಸರು ನೋಡಿದೆ. ಎಲ್ಲ ನೋಡಿದೆ, ಯಾವ್ದು ಇಷ್ಟ ಆಗಿಲ್ಲ. ನಾನೇ ನೋಡಿ ಸ್ಕೆಚ್ ಮಾಡಿ ಒಂದು ಇಷ್ಟ ಆಯ್ತು. ಅದು ಚೆನ್ನಾಗಿ. ಎಷ್ಟು ದಿನ ಟೈಮ್ ಆಯ್ತು ಸ್ಕೆಚ್ ಮಾಡಕ್ಕೆ? ಸ್ಕೆಚಿಂಗ್ ಏನು ಇದಾಗಿ ನನಗೊಂದು ವೀಕ್ಲಿ 8 to 10 ಡೇಸ್ದಾಗ ನಾನು ಮಾಡಿದ್. ಅಂದ್ರೆ ಫಿಗರ್ ಔಟ್ ಮಾಡಕ್ಕೆ ನಂಗೆ ಟೈಮ್ ಆಯ್ತು. ಯಾವ್ದು ಮಾಡ್ಬೇಕನ್ನೋದಕ್ಕೆ ಟೈಮ್ ತಗೊಂಡಿದ್ದೆ ಜಾಸ್ತಿ. ಆಮೇಲೆ ಮಾಡ್ತಾ ನಾನು ಸ್ವಲ್ಪ
ವರ್ಕ್ ಮಾಡ್ಕೊಂಡೆ ನಾನು, ಬರೆದು ಗೀಚಿ ಡ್ರಾಯಿಂಗ್ಸ್ ಮಾಡಿ ಒಂದು ಕಾನ್ಸೆಪ್ಟ್ ರೆಡಿ ಆಯ್ತು. ಹಾ. ಆಮೇಲೆಲ್ಲ ಸ್ಟಾರ್ಟ್ ಆಯ್ತು. ಆಮೇಲೆಲ್ಲ ಅದನ್ನು ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆನೆ ನಂದು ಆರ್ಟ್ ಪೇಜ್ನು ನನ್ನ ಲೋಗೋಗೆ ನನ್ನ ಫ್ರೆಂಡ್ ಒಬ್ರು ಹೆಲ್ಪ್ ಮಾಡಿದ್ರು. ನನ್ನ ಫ್ರೆಂಡ್ ಒಬ್ಳು ಮಾಡಿದ್ಲು, ಹಾ. ಅವಳು ಡಿಸೈನ್ ಮಾಡಿದ್ದು. ಅದನ್ನು ಮಾಡಿದ್ದೆ. ಇದು ಮಾಡಕ್ಕಿಂತ ಮುಂಚೆನೆ ಆರ್ಟ್ದ್ ಮಾಡಿದ್ ನಾನು, ಓ, ಆರ್ಟ್ದ್ ಪೋಸ್ಟ್. ಹಾ, ಅದನ್ನ ಮಾಡಿದ್ಮೇಲೆ ಇದನ್ನ ಮಾಡಿದ. ನಂದು ಆಫೀಸ್ ಆಮೇಲೆ ಮಾಡಿದ್ದು, ಫಸ್ಟ್ ಮಾಡಿದ್ದೆ ಆರ್ಟ್. ಓ, ನಂದೆಲ್ಲ ಆರ್ಟ್ ವರ್ಕ್ ಇಷ್ಟೆಲ್ಲ ಮಾಡ್ತೀನಿ. ನನ್ನ ಫ್ರೆಂಡ್ ನೀವೇನೋ ಪೇಜ್ ತೆಗೀರಿ, ಹಂಗೆ ತೆಗೀರಿ, ಹಿಂಗೈತೆ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ನಾನೇನು ಅದೇ ಸಾಕಾಗಿರ್ಬೇಕು ನಮ್ದೇ ನೋಡಕ್ಕೆ, ಬೇರೆ ಇಲ್ಲ ಅಂತ. ನನ್ನ ಫ್ರೆಂಡ್ ಏನೇ ನನ್ಗೆ ಅದು ಹಿಂಗ್ ಮಾಡ್ಬೇಕು ಹಿಂಗೆ ಅಂತಂದು ಎಲ್ಲ ಪೇಜ್ ಎಲ್ಲ ಕ್ರಿಯೇಟ್ ಮಾಡಿಕೊಟ್ಟು, ಎಲ್ಲ ಲೋಗೋ ಡಿಸೈನ್ ಎಲ್ಲ ಮಾಡಿಕೊಟ್ರು. ಅದು ಅನ್ಎಕ್ಸ್ಪೆಕ್ಟೆಡ್, ಬಟ್ ಈಗ ಅದು ನನಗೆ ಚೆನ್ನಾಗಿ ಸ್ಟಾಫ್ ಎಷ್ಟು ಜನ ಇದ್ದಾರೆ? ನಾನು ಈಗ ನಮ್ಮ ಅದ್ರಾಗ ಆಕ್ಚುಲಿ ಈಗ 3 ಜನ. 3 ಜನ. ಒಬ್ರು ಸಿವಿಲ್ ಇಂಜಿನಿಯರ್, ಒಬ್ರು ಇಂಟೀರಿಯರ್, ಒಬ್ರು ಮೇಡಮ್ ಇದ್ ಮಾಡ್ತಾರೆ, ಇನ್ನೊಬ್ರು ಸೈಡ್ ದಾಗ ಇರ್ತಾರೆ. ಮೂರು ವರ್ಕ್, ಇಂಟೀರಿಯರ್ ಒಬ್ರು, ಸಿವಿಲ್. ಈಗ ಇಂಟೀರಿಯರ್ ಒಬ್ರು ಈಗ ಲರ್ನಿಂಗ್ ಮಾಡ್ತಾರೆ, ಇನ್ನೊಬ್ರು ಸಿವಿಲ್ ಇದ್ದಾರೆ, ಅವ್ರು ಎರಡೂ ಮಾಡ್ತಾರೆ. ಅಲ್ಲಿ ಆಫೀಸ್ ನಾಗ ನಿನ್ನೆ ಕೂತಿದ್ರಲ್ಲ ಅವರು ಸಿವಿಲ್ ಅಣ್ಣ, ಅವ್ರು ಸಿವಿಲ್. ಅವ್ರು ನಮಗ ಹಿಂದೆ ಹೊರಗಡೆ ಕೂತಿರಲ್ಲ, ಹಾ ನಿನ್ನೆ ಅವ್ರು ಸಿವಿಲ್. ಹೊರಗೆ ಸಿವಿಲ್ ಇಂಟೀರಿಯರ್ ಮಾಡ್ತಾರೆ, ಎರಡು ಮಾಡ್ತಾರೆ. ಎರಡು. ಸೊ ಅವ್ರ ಹೆಸರು ಏನಿರ್ಬೇಕಲ್ಲ? ಚಿರಾಗ. SRPS ಕಾಲೇಜ್ ಅಣ್ಣ, ನಮ್ಮ ಫ್ರೆಂಡ್ ಅಣ್ಣ. ಹೌದಾ? ಅವರು ಇಂಟ್ರೆಸ್ಟ್ ಮೊದ್ಲಿಂತ ಅವರು ಲೈಕ್ ಕಾಲೇಜ್ ಮುಗಿಸ್ಕೊಂಡು ಬೇರೆ ಎಲ್ಲ ಕೆಲಸ ಮಾಡ್ಯಾರ. ಕೆಲಸ ಮಾಡಿದ್ರ. ಅಚಾನಕ್ಕಾಗಿ ಬಂದಿದ್ದೆ ನಾವು. ಅವ್ರ ದೊಡ್ಡಪ್ಪ ಅವ್ರದ್ ಮನೆ ಮಾಡಿದ್ದೆ ನಾನು. ಅವ್ರಲ್ಲಿ ಬೋಳಂದೊಡ್ಡಿ ರೋಡ್ಗೆ ಒಂದ್ ಮನೆ ಐತೆ ದೊಡ್ಡದು, ಅವ್ರ ಮನೆ ಮಾಡಿದ್ದೆ. ಅವ್ರ ಮಗ, ಅವ್ರ ದೊಡ್ಡಪ್ಪವ್ರ ಮಗ ನನ್ನ ಫ್ರೆಂಡ್ ಇದ್ರು, ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರು ಹಂಗೆ ಅಪ್ರೋಚ್ ಮಾಡಿದ್ರು, ನಮ್ಮ ತಮ್ಮ ಇದಾರೆ ನೋಡ್ರಿ, ಚೆನ್ನಾಗಿ ಇದು ಮಾಡ್ತಾರೆ, ಇದು ಮಾಡೋಣ. ಅವರು ಲಾಸ್ಟ್ ಇಯರ್ ಫೆಬ್ರವರಿಗೆ ಬಂದು ಕೆಲಸ, ಅವರು ಕೋರ್ಸ್ ತಗೊಂಡಿದ್ರು. ನಾನು ಇಲ್ಲಿ ಆಫೀಸ್ ಬಂದಲ್ಲಿ ಈ ತರ ಕೋರ್ಸ್ ಇರ್ತಾವ ಅಂತಂದು ಕೋರ್ಸ್ ತಗೊಂಡ್ರು. ನಾನು ಅವ್ರಿಗೆ ಹೇಳ್ತಾ ಹೋದೆ, ಅವರು ಏನೋ ವರ್ಕ್ ಚಿಕ್ಕ ಪುಟ್ಟದೆಲ್ಲ ಕೋರ್ಸ್ ಪ್ರಕಾರ ಮಾಡ್ತಿದ್ರು. ನಾನು ಹೇಳಿದ್ದು ಮಾಡ್ತಿದ್ರು, ಬೇಗ ಕಲ್ತ್ಕೊಂಡ್ರು. ಕೋರ್ಸ್ ಮಾಡಿ ಬಂದಿದ್ದಾನ. ಅವ್ರು ಮೊದ್ಲೆಲ್ಲ ಕಲ್ತಿಲ್ಲ, ನನ್ನ ಆಫೀಸಿಂದಾನೇ ಜೀರೋಲಿಂದ ಸ್ಟಾರ್ಟ್ ಮಾಡಿ ಕಲ್ತಾರೆ. ನಮಗ ಕಾಲೇಜಿಂದ ಪರಿಚಯ, ಒಂದೇ ಕಾಲೇಜ್ ಇಬ್ರು, SRPS ಕಾಲೇಜ್. ಅವ್ರು ಸೈನ್ಸ್, ನಮ್ದು ಕಾಮರ್ಸ್. ಕೆಳಗಿನ ಕ್ಲಾಸ್, ಮೇಲೆ ಕ್ಲಾಸ್. ನಾವು ಕೆಳಗೆ ನಮ್ಮ ಫ್ರೆಂಡ್ ಇರ್ತಿದ್ವಿ ಅವ್ರ ಕ್ಲಾಸ್ ಒಳಗ. ಸೊ ಅಲ್ಲಿಂದ ನೋಡ್ತಿದ್ವಿ ಅಷ್ಟೇ. ಆಕ್ಚುಲಿ ಅವ್ರದ್ದು ಹೆಂಗ್ ಗೊತ್ತಾಗಿತ್ತ ಅಂತಂದ್ರೆ, ಅವ್ರದ್ದು FZ ಬೈಕ್ ಇತ್ತು ಆ ಕಾಲೇಜಿಗೆ, ಫಸ್ಟ್ FZ ಬೈಕ್ ಅವ್ರದ್ದು. ಸೊ ಹಂಗಿಂದ ಪರಿಚಯ ನಮಗ. ಇಲ್ಲ, ರಾಯಚೂರಿಗೆ ಫಸ್ಟ್ FZ ಬೈಕ್ ಅಂತ ಅವ್ರ ಡ್ಯಾಡಿ ತಗೊಂಡು. ಇಲ್ಲ, ಅವ್ರದ್ದು ಆಕ್ಚುಲಿ ನಾವು ಕಾಲೇಜಿಗೆ ಫಸ್ಟ್ ಬೈಕ್ ಇತ್ತು ಅವ್ರದ್ದು. ಯಾರ್ದು FZ ತರ್ತಿರ್ಲಿಲ್ಲ ಅಷ್ಟೊಂದು, ಬೇರೆ ಗಾಡಿ ತರ್ತಿದ್ರೆ. FZ ಕ್ರೇಜ್ ಇತ್ತು ನಮಗ. ಸೊ ಅವಾಗ ನೋಡಿ, ಸೊ FZ ಬೈಕ್ ಬರ್ತದೆ ನಮ್ಮ ಫ್ರೆಂಡ್ ಹೇಳ್ತಿದ್ದ. ಸೊ ಹಂಗಿನ ಬಂದು ಕಾರಿಡಾರ್ ನಾಗ ನಿಂತಿರ್ತಿದ್ವ, ಗಾಡಿ ಬರ್ತದ ಅಂತ. ಹಂಗೆ ಅಷ್ಟೊಂದು ಕ್ರೇಜ್ ಇತ್ತ ಗಾಡಿಗೆ. ಇಲ್ಲ, ಅವರು ಅದೇ ಅಂದ್ರೆ ಅವರು ಅವರು ಚೆನ್ನಾಗಿ ಇದ್ ಮಾಡಿದ್ರು. ಜೀರೋಲಿಂದ ಸ್ಟಾರ್ಟ್ ಮಾಡಿದ್ರು. ಡ್ರಾಯಿಂಗ್ ವರ್ಕ್ಸ್ ಎಲ್ಲ ನೀಟಾಗಿ ಇದು ಮಾಡ್ಕೊಂತ ಎಲ್ಲ ಇದ್ ಮಾಡ್ತಾರೆ. ಇದು ಆರ್ಕಿಟೆಕ್ಚರ್ ಇಸ್ ಲೈಕ್ ಪ್ಯಾಷನೇಟ್. ಯಾರು ಇದು ಕೋರ್ಸ್ ಮಾಡಿ ಹಂಗ್ ಮಾಡ್ಬೇಕು ಇದ್ರೆ ಬೆಟರ್ ಐಡಿಯಾ. ಬಟ್ ಇಂಟ್ರೆಸ್ಟ್ ಇದ್ರೆ ಇಂಟೀರಿಯರ್ ಎಲ್ಲ ಮಾಡ್ಬೋದು, ಯಾರ್ ಬೇಕಾದ್ರೂ. ಅಂದ್ರೆ ಕೀನ್ ಇಂಟ್ರೆಸ್ಟ್ ಅಂತಾರಲ್ಲ, ಅಂದ್ರೆ ಮಾಡ್ಲೇಬೇಕು ಅನ್ನೋ ತರ ಇರ್ಬೇಕು. ಮಾಡ್ತಾರೆ, ಸ್ವಲ್ಪ ಟೈಮ್ ಕೊಡ್ಬೇಕು ಅದಕ್ಕೆ. ಟೈಮ್ ಕೊಟ್ರೆ ಡೆಫಿನೆಟ್ಲಿ ಅದು ಮಾಡ್ಬೋದು. ಅಂತಂದ್ರೆ ಇದಕ್ಕೆ ಸಪರೇಟ್ ಡಿಗ್ರಿ ಏನಾದ್ರು ಬೇಕಾಗಿಲ್ಲ. ಇದಕ್ಕೆ ಡಿಗ್ರಿ ಅಂತಂದ್ರೆ ಬೇಕು. ನಮ್ದು ಆರ್ಕಿಟೆಕ್ಚರ್ಗೆ ಆಫ್ಟರ್ PUC ಆರ್ ಇದು ಡಿಪ್ಲೊಮಾ 5 years ಕೋರ್ಸ್. ಅದು 5 years ಕೋರ್ಸ್ ಅದ, ಕಂಪಲ್ಸರಿ 5. ನೀವು PUC 2 ಆದ್ಮೇಲೆ 5 ವರ್ಷ ಮಾಡಬೇಕು. ಡಿಪ್ಲೊಮಾ 3 ವರ್ಷ ಮಾಡಿದ್ಮೇಲೆ 5 ವರ್ಷ ಮಾಡ್ಬೇಕು. ಕಂಪಲ್ಸರಿ 5 ವರ್ಷ. ಸಪರೇಟ್ ಕೋರ್ಸ್ ತಗೊಂಡ್ ಬರ್ತೀವಿ ಅಂದ್ರೆ ಇಲ್ಲ, ಮಾಡ್ಬೋದು. ಬಟ್ ನಾವು ಕಲ್ತಿರೋಷ್ಟು ಡೀಪ್ ಆಗಿ ಈಗ ಗೊತ್ತಿರಂಗಿಲ್ಲ. ನಾವು 5 ವರ್ಷ ಕಲ್ತಿರ್ತೀವಿ. ಈಗ ಯಾರೋ ಒಂದ್ 6 ತಿಂಗಳಿಗೆ ಕಲ್ತ್ ಬಂದ್ರ ಅಂದ್ರೆ ನಮ್ಗ ಅದು ಐಡಿಯಾ ಇರಂಗಿಲ್ಲ. ನಾವು ಸ್ವಲ್ಪ ನಾಲೆಜ್ ಇರ್ತದೆ, ಮತ್ತೆ ಅವ್ರಿಗೆ ಹೇಳ್ಕೊಡ್ಬೇಕು. ನಮ್ಗ ಗೊತ್ತಾಗ್ತದೆ ಯಾವ ಮನೆದು ಯಾವ ಜಾಗ ಹೆಂಗ್ ಡಿಸೈನ್ ಮಾಡ್ಬೇಕು. ಇವಾಗ ಈಗ ಅವ್ರು ಮಾಡ್ತಾರ, ಏನಿಲ್ಲ ಒಂದು ನೋಡಿರ್ತಾರ, ರೆಫರೆನ್ಸಸ್ ಸಿಗ್ತಾವ, ಮಾಡ್ತಾರ. ಬಟ್ ನಾವು ಒಂದ್ ಮನೆನ 10 ಆಪ್ಷನ್ದಾಗ ಮಾಡೋಷ್ಟು ಐಡಿಯಾಸ್ ಇರ್ತದೆ. ಬೆಟ್ರ್ ಹೆಂಗ್ ಬೇಕು ಆತರ ಮಾಡ್ಬೋದು, ಐಡಿಯಾಸ್ ಇರ್ತದೆ. ನಮಗದು ಕ್ರಿಯೇಟಿವಿಟಿ ಆರ್ಕಿಟೆಕ್ಚರ್ ಇಸ್ ಲೈಕ್ ಕ್ರಿಯೇಟಿವ್ ಇರೋರೇ ಮಾಡ್ತಾರೆ, ಪ್ಯಾಷನೇಟ್ ಇರೋರೇ ಮಾಡ್ತಾರೆ. ಇದರಲ್ಲಿ ಜಾಸ್ತಿ ಲೈಕ್
ಅರ್ನಿಂಗ್ಸ್ ತರ ಅಂತ ನೋಡಿದ್ರೆ ಜಾಸ್ತಿ ಅಷ್ಟು ಇದು ಇಲ್ಲ, ಬಟ್ ಇರ್ಬೋದು. ಯಾರು ಪ್ಯಾಷನೇಟ್ ಇರೋರಿಗೆ ಇದು ಬೆಸ್ಟ್ ಫೀಲ್ಡ್. ಅಂದ್ರೆ ಇದು Art ಬಗ್ಗೆ. ಹೆಂಗಂತಂದ್ರೆ ಏನ್ ಇಷ್ಟ ಅದನ್ನೇ ಮಾಡ್ತಾರ. ಹಾ ಈಗ ಇಷ್ಟ ಇಲ್ಲದ್ರೆ ಬೇರೆ ಇರ್ಲಾರ್ದವ್ರಿಗೆ ಮಾಡ್ತೀರಾ. ಏನಿಲ್ಲ. ಇಷ್ಟ ಇಲ್ಲದ್ರೆ ಮಾಡ್ಬೇಕಾಗ್ತದೆ ಈ ಬೇರೆದವ್ರಿಗೆ ಕೆಲವರಿಗೆ ಸುಮಾರು ಜನರಿಗೆ ಫ್ಯಾಮಿಲಿ ರೀಸನ್ ಏನೋ ರೀಸನ್ಗೆ ಏನೋ ಕೆಲಸ ಮಾಡ್ತಾರೆ. ಹಾ ದುಡ್ಡು ಚೆನ್ನಾಗಿ ಬರ್ತದೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಇರಂಗಿಲ್ಲ. ಬಟ್ ನಮ್ಮದ್ರಲ್ಲಿ ಆತರ ಇಲ್ಲ. ನಮ್ಗೆ ಏನ್ ಇಷ್ಟ ಅದೇ ಮಾಡ್ತೀವಿ. ಬಟ್ ಪ್ರತಿಯೊಂದನ್ನು ಲೈಕ್ ಒಂದೊಂದು ಅಪಾರ್ಚುನಿಟಿ. ಒಬ್ಬೊಬ್ರು ಮನೆ ಲೈಕ್ ಒಂದೊಂದು ಒಂದೊಂದು ನಮ್ಗೆ ರೀತಿ ಅಪಾರ್ಚುನಿಟಿ. ಈಗ ನಿಮ್ ಮನೆ ಮಾಡ್ದಂಗೆ ಇನ್ನೊಬ್ರದ್ದು ಡಿಸೈನ್ ಇರಂಗಿಲ್ಲ ಇರಂಗಿಲ್ಲ. ಇರಂಗಿಲ್ಲ. ಇವ್ರದೇ ರಿಕ್ವೈರ್ಮೆಂಟ್ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ಅಪಾರ್ಚುನಿಟಿ ಇರುತ್ತೆ ನಮ್ಗೆ ಏನಾದ್ರು ಕಲಿಯೋಕ, ಏನಾದ್ರು ಡಿಫ್ರೆಂಟ್ ಮಾಡಕ. ಹಾ. ಒಬ್ಬರದ್ದು ಡ್ರೀಮ್ ನ ಫುಲ್ಫಿಲ್ ಮಾಡೋದು ಇಟ್ಸ್ ಲೈಕ್ ಬೂನ್ ವರ ಇದ್ದಂಗೆ. ನಮ್ಗದು ಒಂದು ಚೆನ್ನಾಗಿ ಸ್ಕೋಪ್ ಚೆನ್ನಾಗಿದೆ ಅನ್ಸುತ್ತೆ. ಪ್ಯಾಷನ್ ನಮ್ಗೆ ಇದ್ರಾಗ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರುತ್ತೆ. ಹಾ, ಅದು ಮೇನ್ ಇಂಪಾರ್ಟೆಂಟ್ ಅಣ್ಣ. ನಾವು ಮಾಡೋ ಕೆಲಸದ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸ್ಟಾರ್ಟಿಂಗ್ ಕಾಲೇಜ್ ಗಿಲೇಜ್ ಮಾಡುವಾಗ ಸಾಕಾಗಿರ್ತಿ. ಎದಕ್ಕರ ಇದು ಬೈ ಮಿಸ್ಟೇಕ್ ನಾವು ಸೇರ್ಕೊಂಡ್ಬಿಟ್ಟೆ ಏನೋ ಇದು ಇದ್ರಾಗ ಏನು ಗೊತ್ತೆ. ನಮ್ ಫ್ರೆಂಡ್ಸ್ ಎಲ್ಲರೂ, ನಾನು ಕನ್ನಡ ಮೀಡಿಯಂ ಇಂದ ಓದಿನಿ, ಎಲ್ಲರೂ ಇಂಗ್ಲಿಷ್ ಮೀಡಿಯಂ. ಅದು ಅವೆಲ್ಲ ಒಂದು ಪಾಶ್, problem. ಎಲ್ಲ ಅಪ್ಡೇಟೆಡ್, ಎಲ್ಲ ನಾವು ಔಟ್ಡೇಟೆಡ್. ಅದು ಮೇನ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಣ್ಣ. ಸ್ಕೂಲಿಂದ ಕಾಲೇಜ್ ಶಿಫ್ಟ್ ಆದ್ಮೇಲೆ ಮೇನ್ ಪ್ರಾಬ್ಲಮ್ ಅದೇ ಅಣ್ಣ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ಬಿಡುತ್ತದೆ ಅವ್ರಿಗೆ. ಯಾರ ಎಷ್ಟು ಅವ್ರ ಲೆಕ್ಚರರ್ಸ್ ಎಷ್ಟು ಕೇಳಿದ್ರು ನಾವು ನಾನು ವರ್ಕ್ ಎಲ್ಲ ಮಾಡ್ತಿದ್ದೆ. ಹಾ. ಏನ್ ಎಷ್ಟು ಡಿಫಿಕಲ್ಟ್ ಡ್ರಾಯಿಂಗ್ಸ್ ಹಿಂಗ್ಸ್ ಎಲ್ಲ ನಾನು ಸ್ಕೆಚಿಂಗ್ ಎಲ್ಲ ಪ್ರೊಜೆಕ್ಟ್ಸ್ ಎಲ್ಲ ಮಾಡಿಡ್ತಿದ್ದೆ. ಎಕ್ಸ್ಪ್ಲೇನ್ ಮಾಡ್ಬೇಕಂದಾಗ ಕಷ್ಟ ಆಗಿರೋದು. ಈಗ ಒಂದು ಐ500 ಎಕರೆದ IIT ಡಿಸೈನ್ ಎಲ್ಲ ಮಾಡ್ತಿದ್ವಿ ನಾವು. ಹಾ. ಇಲ್ಲಿ ಇದು ಅಡ್ಮಿನಿಸ್ಟ್ರೇಷನ್ ಬ್ಲಾಕ್, ಇಲ್ಲಿ ಹಾಸ್ಟೆಲ್, ಇದು ಆ, ಏನೋ ಡಿಪಾರ್ಟ್ಮೆಂಟ್ ಬೇರೆ ಬೇರೆದೆಲ್ಲ ಇದೆಲ್ಲ ಮಾಡ್ತಿದ್ವಿ. ಹಾ. ಬಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದಾಗ ಏನೋ ಭಯ, ಎಷ್ಟು ಜನರು ನನ್ಗೆ ಅಷ್ಟು ಸ್ಟೇಜ್ ಫೇರ್ ಆತರ ಆಗ್ಬಿಡ್ತಿತ್ತು. ಇದ್ರಾಗ ಭಯ ನಾನು ಅದಕ್ಕೆ ಜಾಸ್ತಿ ಎಕ್ಸ್ಪ್ಲನೇಷನ್ ನನಗೆ ಆಗ್ತಿರ್ಲಿಲ್ಲ. ಮಾಡೋದು ಟೀಚರ್ಸ್ನೆಲ್ಲ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಯಾವಾಗ ಬಿಟ್ಟು ಹೊರಗಡೆ ಬಂದಲ್ಲ, ಹಾ. ಅವಾಗೂ ಮಾಡಿದೆ ಸ್ವಲ್ಪ ಸ್ವಲ್ಪ. ಸ್ಯಾಲ್ರಿ ಸ್ವಲ್ಪ ಕಡಿಮೆ, ಬಟ್ ಕೆಲಸ ಮಾಡ್ತಾ ಮಾಡ್ತಾ ಬಂದೆ. ಯಾವಾಗ ರಾಯಚೂರಾಗ ಮಾಡಕ್ ಬಂದೆ, ಇನ್ನು ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಹೋಯ್ತು. ಕಲಿತಾ ಹೋದೆ. ಇಲ್ಲೆಲ್ಲ ಈಸಿ, ಅಂದ್ರೆ ಏನೇ ಆಗ್ಲಿ ಎಲ್ಲ 10 ನಿಮಿಷ ಯಾವ್ದಾರು ನೋಡ್ಬೇಕಂದ್ರೆ ಸೈಟ್. ಹಾ ಇಲ್ಲಿಂದ ಸಿಗ್ತಾವ ಅಣ್ಣ. ಈ ಎಣ್ಣಿನ ಒಂದು 10-20 ನಿಮಿಷ ಬಾಳ ಆಯ್ತು. ಅಲ್ಲಿ ನಾವು 20 ನಿಮಿಷ ಇಲ್ಲೇ ಇಲ್ಲ, 10 ನಿಮಿಷ 5 ನಿಮಿಷ ಇನ್ನು ಆರಾಮಾಗಿ ಬಂದ್ಬಿಡ್ಬೋದು. ಇದು ಈಸಿದಾಯ್ತು. ಮತ್ತೆ ಹಂಗೆ ಹೋಗ್ತಾ ಹೋಗ್ತಾ ಮತ್ತೆ ಲೈಕ್ ಇಲ್ಲಿ ವರ್ಕ್ ಮಾಡೋನು ವರ್ಕಿಂಗ್ ಟೈಮಿಂಗ್ ಜಾಸ್ತಿ ಇತ್ತು. ನಾ ರೂಮ್ನಾಗಿದ್ದಾಗ ಎಲ್ಲ ನಾನೇ ಮಾಡ್ಕೊಂತಿದ್ದೆ. ಏನು ಆಪ್ಷನ್ ಇರ್ಲಿಲ್ಲ. ಅಡಿಗೆ ಮಾಡ್ಕೊಳೋದಾಗ್ಲಿ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಮುಸ್ರೆ ತಿಕ್ಕ, ಇದೆಲ್ಲ ನೆಲ ಒರೆಸೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು ಎಲ್ಲ ನಂದೆ. ಸಾಕಾಗುತ್ತೆ. ಬಟ್ ಟೈಮೇ ಸಿಗ್ತಿರ್ಲಿಲ್ಲ. ಆದ್ರೂ ನಾನು ಅವಾಗ ಅವಾಗೇ ಜಾಸ್ತಿ ವರ್ಕ್ ಮಾಡಿದಂದ್ರೆ ಪೇಂಟಿಂಗ್ಸ್ ಮಾಡೋದಾಗ್ಲಿ, ವರ್ಕ್ ಮಾಡೋದಾಗ್ಲಿ ಸ್ವಲ್ಪ ಅವಾಗೇ ನಾನು ಜಾಸ್ತಿ ಮಾಡಿದ್ದು. ಬಟ್ ಈಗ ನೋಡಿದ್ರೆ ಸ್ವಲ್ಪ ಕಡಿಮೆ ಕಂಪೇರ್ ಟು ಪ್ರೀವಿಯಸ್. ಪೇಂಟಿಂಗ್ಸ್ ಅಂತೆಲ್ಲ ವರ್ಕ್. ಅವಾಗ ನಾನು ಈಗ ವರ್ಕ್ ಫೋಕಸ್ ಕಂಪ್ಲೀಟ್ಲಿ ವರ್ಕ್. ಅವಾಗ ವರ್ಕ್, ಅಡಿಗೆ ಮಾಡೋದು, ಬಟ್ಟೆ ತೊಳೆಯೋದು, ಮನೆ ಕೆಲಸ ಮಾಡೋದು ಎಲ್ಲ ಒಬ್ಬನೇ ಮಾಡ್ತಿದ್ದೆ. ರೆಸ್ಟ್ ಇರ್ತಿರ್ಲಿಲ್ಲ. 10 ಗಂಟೆಗೆ ಹೋಗಿ ಮಾರ್ನಿಂಗ್ ಏನಾದ್ರು ಬ್ರೇಕ್ಫಾಸ್ಟ್ ಹೊರಗಡೆ ಮಾಡ್ತೆ, ಇಲ್ಲ ಅಂತಂದ್ರೆ ಏನಾದ್ರು ಪ್ರಿಪೇರ್ ಮಾಡ್ಕೊಂತಿದ್ದೆ. ಮಧ್ಯಾಹ್ನ ಬಂದು ಇಲ್ಲೇ ಹನುಮಂಟಾಕಿ ಇಲ್ಲೇ ಐತಲ್ಲ ಆಂಜನೇಯ, ಯಾವ್ದು ಇಲ್ಲೇ ಸಾಂಬಾರ್ ತಗೊಂಡ್ ಹೋಗ್ತಿದ್ದೆ. ಹೋಗಿ ಅನ್ನ ಮಾಡ್ತಿದ್ದೆ. ಅನ್ನ ಮಾಡಿ ಊಟ ಮಾಡಿ ಮತ್ತೆ ರಾತ್ರಿ 7-8 ಗಂಟೆಗೆ ಆಫೀಸ್ ಮುಗಿತಿತ್ತು. ಮತ್ತೆ ಅನ್ನ ಇರ್ತಿತ್ತು. ಏನು ಅವಾಗ ಅಡಿಗೆ ಮಾಡೋದು ಸ್ವಲ್ಪ ಕ್ರೇಜ್ ಇತ್ತು ನನಗೆ. ಸ್ಟಾರ್ಟಿಂಗ್ ಫುಲ್ ಕ್ರೇಜ್ ಇತ್ತು. ದಿನ ಒಂದೊಂದ್ ಪಲ್ಯ ಮಾಡ್ಕೊಳೋದು, ಎಗ್ ಮಾಡ್ಕೊಳೋದು, ಅದು ಇದು ಮಾಡ್ಕೊಂಡು ಏನೇನೋ ಟ್ರೈ ಮಾಡ್ತಿದ್ದೆ. ಅದು ಟ್ರೈ ಮಾಡೋದು. ಆಮೇಲೆ ಅದೆಲ್ಲ ಆದ್ಮೇಲೆ ಮತ್ತೆ ರಾತ್ರಿ 10 ಗಂಟೆಯಿಂದ ವರ್ಕ್ ಮಾಡ್ತಿದ್ದೆ. ನನಗೆ ಅದು ನೈಟ್ ವರ್ಕ್ ಮೊದ್ಲಿಂದಾನೇ ಹ್ಯಾಬಿಟ್ ಆಗ್ಬಿಡ್ತು. ಆರ್ಕಿಟೆಕ್ಟ್ಸ್ ಯಾವಾಗ್ಲೂ ಹೆಂಗಿರ್ತಾರೆ ಅಂತಂದ್ರೆ ಅದು ಕಾಲೇಜಿಂದನೂ ರೂಢಿ. ಈಗ ಬೇರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಫುಲ್ ಬಿಂದಾಸ್ ಆಗಿ ಎಂಜಾಯ್ ಮಾಡ್ತಾರೆ. ಆರ್ಕಿಟೆಕ್ಟ್ ಸ್ಟೂಡೆಂಟ್ಸ್ ಅಷ್ಟು ಎಂಜಾಯ್ ಮಾಡಕ್ ಅವಕಾಶ ಇರಲ್ಲ. ಬರೀ ಡ್ರಾಯಿಂಗ್ಸ್ ಮಾಡು, ಅದು ಮಾಡು, ಇದು ಮಾಡು, ಫುಲ್ಲು ಒಂಥರ ಟಾರ್ಚರ್ ತರ ಇರ್ತದೆ ಅಲ್ಲಿ. ನಾವು ನೈಟ್ ವರ್ಕ್ ಮಾಡ್ಕೊಂತಾನೆ ಮೊದ್ಲಿಂತಾನೆ ರೂಢಿ ಇರ್ತದೆ. ಅದೇ ಹ್ಯಾಬಿಟ್ ನನಗೆ ಹಂಗೆ ಬಿದ್ದ್ಬಿಟ್ಟೆ. ಈಗ ನಾನು ನೈಟ್ 10 to 12 or 10 to 1 ಹಂಗೆ ನೈಟ್ ವರ್ಕ್ ಮಾಡ್ತೀನಿ. ನಂದು ಅಷ್ಟ ಆಗ್ತದ 1-2 ಆಗ್ಬಿಡತ್ತಲ್ಲ. 2 ಮಕ್ಕೊಂಡ್ಬಿಡೋದು,
ಬೆಳಗ್ಗೆ 10:30 11 ಆಗ್ತದೆ ಎದ್ದೇಳಪ್ಪನಿಗೆ 6:30 ಎದ್ದೇಳೋದೇ ಇಲ್ಲ. ಇಲ್ಲ ಮೊದ್ಲು ನಾನು ಒಬ್ನೇ ಇದ್ದಾಗ ಹಂಗೆ ಮಾಡ್ತಿದ್ದೆ. ಹಾ 10 ಒಂದ್ಸಲ 9 ಗಂಟೆಗೆ ನೈಟ್ 2-3 ಗಂಟೆ ಮಕ್ಕೊಂತಿದ್ದೆ. 3 ಗಂಟೆಗೆಲ್ಲ ಮಕ್ಕೊಂತಿದ್ದೆ. ಈಗೆಲ್ಲ ಆಫೀಸ್ ಮಾಡಿದಾಗೆಲ್ಲ ಸ್ವಲ್ಪ ಚೇಂಜ್ ಆಗ್ಬಿಟ್ಟೈತೆ. 1 ಗಂಟೆ ಮ್ಯಾಕ್ಸ್ ಲಾಸ್ಟ್. ಟೆನ್ ಕಾಸ್ಟ್ ನಾನು 8 o'clock ಎದ್ದೇಳ್ಬೇಕು. ಎದ್ದೇಳ್ಬೇಕು. 10 o'clockಗೆಲ್ಲ ಇದು ಹಾ. ಮಾಡ್ಬೇಕು. ಆಫೀಸ್ ಎಲ್ಲ ಚಾಲಾಗ್ತದೆ, ಹ್ಮ್ ಸ್ಟಾಫ್ ಬರ್ತಾರೆ ಮತ್ತೆ. ನಿಜ ಸುಮ್ಮನೆ ಇದು ಚೆನ್ನಾಗಿರಲ್ಲ. ಅದೇ. ಈಗೆಲ್ಲ ಮತ್ತೆ ಎಲ್ಲ ಯಾರು ವಿಸಿಟ್ ಮಾಡ್ತಾರೆ, ಕ್ಲೈಂಟ್ಸ್ ಎಲ್ಲ ಹಾ ಬರ್ತಾರೆ ಎಲ್ಲ ಕ್ಲೈಂಟ್ಸ್ ಇದು. ಬರ್ತಿರ್ತಾರೆ. ಅವಾಗ ನನಗೆ ಹೆಂಗ್ ಬೇಕಂಗಿತ್ತು, ಈಗ ಸ್ವಲ್ಪ ಪ್ರೊಫೆಷನಲ್ ಫೀಲ್ಡಿಗೆ ಬಂದಿರಿ ಸ್ವಲ್ಪ ಇವಾಗ. ಸ್ವಲ್ಪ. ಸೊ ಎಲ್ಲ ಚೇಂಜ್ ಮಾಡ್ಕೋಬೇಕಾಗ್ತದೆ ಇವಾಗ. ಈಗ ನನಗೆ ಹೆಂಗ್ ಬೇಕಿದಂಗೆ ಹಿಂಗಿದ್ವು. ಬಟ್ ಮೊದ್ಲದೆಲ್ಲ ತುಂಬಾ ಬಹಳ ಫ್ರೀಡಮ್ ಇತ್ತು. ಹಾ ಫ್ರೀಡಮ್ ಇತ್ತು. ಒಬ್ರೇ ಇರ್ತಿದ್ರಿ ಮತ್ತೆ ಆಬ್ವಿಯಸ್ಲಿ ಫ್ರೀಡಮ್ ಒಬ್ಬನೇ ಇತ್ತು. ಇರ್ತಿದ್ದೆ, ಬಟ್ ವರ್ಕ್ ನಂಗೆ ಎಲ್ಲ ನಾನೇ ಮಾಡ್ಬೇಕು. ಹಾ ನನಗೆ ಮೈಂಡೇ ಫ್ರೀ ಇರ್ತಿದ್ದಿಲ್ಲ. ಹಾ. ಏನು ಯೋಚನೆ ಮಾಡಕ್ ಆಗ್ತಿದೆ, ಅಷ್ಟಷ್ಟು ಕೆಲಸ ನಾನೆಲ್ಲ ಬರ್ದ್ ಇಟ್ಕೊಂತಿದ್ದೆ. ಏನೇನ್ ಕೆಲಸ ಹಾ. 2 ದಿನದಾಗ ಇದು ಮುಗಿಸ್ಬೇಕು, 3 ದಿನದಾಗ ಅದು ಮುಗಿಸ್ಬೇಕು, ಇದು ಮುಗಿಸ್ಬೇಕು. ಅಷ್ಟು ಕೆಲಸ ಒಬ್ನೇ ಮಾಡ್ತಿದ್ದಲ್ಲ. ಹಾ ನಾನು ಅದಕ್ಕೆ ಹಿಂಗ ಹೈಯರ್ ಮಾಡಿದ್ದೆ. ಓಕೆ. ಮೊದ್ಲು ನನಗೆ ಎಲ್ಲ ನಾನೇ ಮಾಡ್ತಿದ್ದಲ್ಲ. ಮಾಡ್ತಾ ಹೋದೆ. ಬಟ್ ಎಕ್ಸ್ಟ್ರೀಮ್ ಕೆಲಸ ಆದ್ಮೇಲೆ ಒಬ್ರೇ ಮಾಡಕ್ ಆಗಲ್ಲ. ಆಗಂಗಿಲ್ಲ. ಎಲ್ಲ ಈಗ ನಿಮ್ಮದ್ರೊಳಗು ನೀವು ನೀನೊಂದ್ ಮಾಡ್ತೀವಿ, ಇವಾಗ ಅವ್ರೊಂದ್ ಮಾಡ್ತೀವಿ, ಹೇಳಿದ್ದು ಇಲ್ಲೇ ನೀನೇ ನೋಡಿದ. ಒಂದ್ ಮಾಡ್ತೀವಿ ಅಂತಂದ್ರೆ ತಲೆ ಖರಾಬ್ ಆಗ್ಬಿಡ್ತದೆ. ಇವಾಗ ಹೇಳಿದ್ದಾಳ ನಾವು ಬರೋದನ್ನ ಕ್ಯಾಮ್ರಾ ಸೆಟ್ ಮಾಡಿಲ್ಲ, ಹಂಗಾಗ್ಬಿಡ್ತದ ಅದು. ಅದು ಹಂಗೆ ಅದು ತಲೆ ಓಡಂಗಿಲ್ಲ. ಮತ್ತೆ ಕೆಲವೊಂದ್ಸಲ ಮರೆವು ಜಾಸ್ತಿ ಆಗ್ಬಿಡ್ತದೆ. ಹಾ. ಅವ್ರ ಹೆಸರು ನನಗೆ ಬೇರೆ ಕೆಲವೊಂದು ಇಂಪಾರ್ಟೆಂಟ್ ಒಂದೊಂದು ಮರ್ತೆ ಹೋಗ್ತಿದ್ದೆ. ಹಾ. ಅದಕ್ಕೆ ಬಿಟ್ಬಿಟ್ಟೆ. ಈಗ ಸ್ವಲ್ಪ ಚಿಲ್ ಈಗ ಸ್ವಲ್ಪ ವರ್ಕ್ ಆರಾಮ. ಮಾಡ್ತೀನಿ. So, ಮತ್ತ ಏನಾದ್ರು ಆ, ನಿಮಗ ವಿಯರ್ಡೆಸ್ಟ್ ಪೇಂಟಿಂಗ್ ಯಾವನು ಮಾಡಿರಿ? ಯಾವ್ದು ವಿಯರ್ಡೆಸ್ಟ್ ಆರ್ಟ್. ವಯರ್ಡ್ ಅದು ಆ ತರದ್ದು ನಾನು ಮಾಡಲ್ಲ. ನನಗೆ ಅದು ಯಾಕೋ ಒಂಥರ ಅದು ಇಷ್ಟ. ಕೆಲವೊಂದು ನೋಡ್ತೀನಿ, ಏನೋ ಕೈಂಡ್ ಆಫ್ ನೆಗೆಟಿವ್ ವಯರ್ಡ್ ಇರೋ ತರ ಇರ್ತದಲ್ಲ, ಹಾ ಅದು ನಾನು ಇಷ್ಟಪಡಲ್ಲ. ಅಂದ್ರೆ ಆ ತರ ಮಾಡಿದ್ರೆ ಅದು ಏನಂತಾರ, ಮೆಂಟಾಲಿಟಿನೂ ಹಂಗೆ ಅದೇ ತರನೇ ಹೋಗ್ತದೆ. ಲೈಕ್ ಅದೇ ತರನೇ ಎಮೋಷನ್ಸ್ ಫೀಲಿಂಗ್ಸ್ ಬರ್ತದೆ. ಹಾ. ಅದಕ್ಕೆ ನಾನು ಯಾವಾಗ ಮಾಡಿದ್ರು ಲೈಕ್ ಡಿವೈನಿಟಿ ತರ ಬೇಕಿದ್ರೆ ಮಾಡ್ತೀನಿ. ಹಾ. ಆ, ಪರಮಾತ್ಮದ್ದು ಇದೆಲ್ಲ ಮಾಡ್ತೀನಿ. ನಾನು 3-4 ಪೇಂಟಿಂಗ್ ಮಾಡಿದ್ದೀನಿ. ಸ್ವಲ್ಪ ಏನೋ ಕನೆಕ್ಟ್ ನಂದು ಅಷ್ಟು ಏನಂತಾರ, ನನ್ನ Vibes connect ದೇವ್ರದ್ದು ತರ ಏನಂತಲ್ಲ, ಬಟ್ ಪಾಸಿಟಿವ್ ವೈಬ್ಗೋಸ್ಕರ ಮಾಡ್ತೀನಿ. ಓಕೆ. ಆ ತರ ನನಗೆ ಇಟ್ ಇಸ್ ಲೈಕ್ ಗುಡ್ ವೈಬ್ಸ್. ಹಾ ಈಗ ಒಬ್ರದ್ದು ಒಳ್ಳೆ ವೈಬ್ ಇರೋದ್ ಪೇಂಟಿಂಗ್ ಮಾಡಿದ್ರೆ ಏನೋ ಥಿಂಗ್ಸ್ ಇದು ಬರ್ತದೆ. ಹಾ ಹಂಗ. ಅದೇನ ಅದ್ವಯ ಅದ್ವಯ ಫ್ಯಾಷನ್ಸ್ ಪ್ರಮೋಷನ್, ಸೆಲ್ಫ್ ಪ್ರಮೋಷನ್. ಲೋಗೋ ಯಾರು ಡಿಸೈನ್ ಮಾಡಿ ನಾವು ಮಾಡ್ತಿದ್ದೀವಲ್ಲ. ಇದು ಟೆಂಪ್ರವರಿ ಲೋಗೋ ಮಾಡಿದ್ದಾನ ಇದು. ಹಂಗ ಆಕ್ಚುಲಿ ಲೋಗೋ ಬೇರೆ ಅದ, ನಾವು ಒಂದು ಸಿಂಪಲ್ ಮಾಡಿದ್ದು ಸದ್ಯಕ್ಕೆ ಇರ್ಲಂತ ಮಾಡಿದ್ದು ಅದು. ಹಂಗೇನಾದ್ರೆ ಮಾಡ್ಸೋಣ ನಿಮ್ ಕಡೆಯಿಂದಾನೆ. ಸಣ್ಣದೊಂದು ಗೇಮು. ಸೊ ನೀವು ಪೋರ್ಟ್ರೇಟ್ ನ ಹೆಂಗ್ ನೋಡ್ತೀರಾ? ಪೇಂಟಿಂಗ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬೇಕು, ನಾ ತೋರ್ಸೋ ಪೇಂಟಿಂಗ್ಸ್ ನ. ಏನಾಯ್ತು ಅಲ್ಲಿ ಒದ್ದಾಡತ್ತಿರಲ್ ನೀವು? ಇದಾ ನೀವ್ ಹೆಂಗ್ ನೋಡ್ತೀರಿ ಆ ಪೋರ್ಟ್ರೇಟ್, ಇದು ಈ ಪೇಂಟಿಂಗ್ ನ? ಇದು ಸ್ವಲ್ಪ ಅಂದ್ರೆ ಲೈಕ್ ಒಂದು ಎಮೋಷನ್, ಓಕೆ. ಲೈಕ್ ಒಬ್ರದ್ದು ಡೀಪ್ ಮೀನಿಂಗ್ ಇರೋದು, ಒಬ್ರು ಪ್ಯಾಷನೇಟ್ ಹುಡುಗಿ ಸ್ವಲ್ಪ ಎಮೋಷನ್ ಇಂದ ಅದು ನುಡಿಸ್ತಾ ಇರೋದು. ಸ್ವಲ್ಪ ನಾನು ಇದೇ ತರ ಒಂದು ಪೇಂಟಿಂಗ್ ಮಾಡೀನಿ. ಡ್ಯಾನ್ಸ್ ಮಾಡೋದು, ಸ್ವಲ್ಪ ಅದು ಡ್ಯಾನ್ಸ್ ಮಾಡೋದು ಈ ತರ ಇದು ಮಾಡಿನಿ. ರೆಡ್ ಇದೇ ತರ ಡ್ರೆಸ್ ಅಲ್ಲಿ. ಇದು ಒಂದು ಟೈಪ್ ಆಫ್ ಪೇಂಟಿಂಗ್ ಇದ್ರದ್ದು. ಅಂದ್ರೆ ಮೀನಿಂಗ್ ಆರ್ಟ್ ಇರೋದ್ ಬೇರೆ, ಮೀನಿಂಗ್ಸ್ ಡೀಪ್ ಮೀನಿಂಗ್ ಬೇರೆ. ಅಂದ್ರೆ ಲೈಕ್ ಅವ್ರದ್ದು ಆರ್ಟಿಸ್ಟ್ ಕಾನ್ಸೆಪ್ಟ್ ಡೀಪ್ ಇಂಪ್ಯಾಕ್ಟ್ ಇಟ್ಕೊಂಡು ವುಮೆನ್ದೇ ಜಾಸ್ತಿ. ಯಾರೇ ಆಗ್ಲಿ ಆರಾಧನೆ ಮಾಡೋದು ವುಮೆನ್.
ಹಾ ಅಂದ್ರೆ ದೇವಿ ಶಕ್ತಿ ಹೆಂಗಂತ ಹೆಣ್ಣು ಅಂತಾರಲ್ಲ, ಅದೇ ತರ ಹೆಣ್ಣದೊಳಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು, ವುಮೆನ್ ವಿತ್ ನೇಚರ್. ವುಮೆನ್ ವಿತ್ ನೇಚರ್. ಹ್ಮ್. ಇದು ಮಲ್ಟಿಪಲ್ ಲೈಕ್ ನನಗೆ ಈ ತರ ಪೇಂಟಿಂಗ್ಸ್ ಬಹಳ ಇಷ್ಟ. ನನಗೆ ಮಾಡಕ್ ನಾನು ಈ ತರದ್ ಕಲ್ತಿಲ್ಲ. ಕಲ್ತಿದ ಇದು ಲೈಕ್ ಡಿಫ್ರೆಂಟ್ ಕಲರ್ ಟೋನ್, ಅಂದ್ರೆ ಇದು ಇದ್ರದ್ದು ಏನಂತಾರ, ಆ, ಒಂದು ಒಂದು ಎಲಿಮೆಂಟ್ ಇರೋದೇ ಬೇರೆ ಇರ್ತದ, ಅವ್ರು ಮಾಡಿರೋದೇ ಬೇರೆ ಇರ್ತದ. ಅಂದ್ರೆ ಇದು ಲೈಕ್ ಬುದ್ಧಂದು ಏನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಯಾರ. ಬುದ್ಧನ್ ಬುದ್ಧ. ಇವರು ಫೇಮಸ್ ಆರ್ಟಿಸ್ಟ್. ಇವ್ರ ಹೆಸರು ಏನಾಯ್ತಪ್ಪ, ಇವ್ರ ಹೆಸರು ಏನಾಯ್ತು? ಫೇಮಸ್ ಅಣ್ಣ, ನಮ್ಗೆ ಗೊತ್ತಿಲ್ಲ, ಇವತ್ತು ಸಿಕ್ಕಿದ ಫೇಮಸ್ ಆರ್ಟಿಸ್ಟ್ ಅವರು. ಅವರೆಲ್ಲ ಒಂದೊಂದೇ ಒಂದು ಥೀಮ್ ಇದೆ ಅವ್ರದ್ದು. ಹೆಸರು ಏನಾಯ್ತು? ಕೆಳಗೇನು ಕೊಟ್ಟಿಲ್ಲ ಅಣ್ಣ ಹೆಸರು. ಅವ್ರದ್ದು ಯೂಶಲಿ ಅಂದ್ರೆ ಒಂದು ಈ ರೀಸೆಂಟ್ ಆಗಿ ಒಂದು ಟ್ರೆಂಡ್ ಮೊದಲಿಂದ ಸ್ಟಾರ್ಟ್ ಆಯ್ತದ. ಫೇಸ್ ಮಾಡಿ ಅದ್ರದ್ದು ಅದು ಬಾಡಿ ಎಲ್ಲ ಮಾಡಿ ಅದ್ರ ಮೇಲೆ ಫ್ಲವರ್ ತರ ಡೆಪಿಕ್ಟ್ ಮಾಡ್ತಾರೆ. ಅವ್ರದ್ದು ಇರಂಗಿಲ್ಲ, ಮುಖ ಕಾಣಿಸಲ್ಲ, ಅದ್ರ ಮೇಲೆ ಬೇರೆ. ಥಾಟ್ಸ್ ಎಲ್ಲ ಹೊರಗೆ ಡಿಸೈನ್ ಮಾಡೋದು. ಇದು ಮೋಸ್ಟ್ಲಿ ಅನಿಮೇಟೆಡ್ ಇದು. ಇಲ್ಲ ಅದು ಪೇಂಟಿಂಗ್ ಅದ. ಇದು ಒಂದ್ಸಲ ಇಲ್ಲ, ಇದು ಅನಿಮೇಟೆಡ್ ತರ ಮಾಡೋರು ಅನ್ಸುತ್ತೆ. ಇವರು ವಿನ್ಸೆಂಟ್ ವ್ಯಾನ್ ಗಾಗ್ ಅಂತ. ಇವ್ರದೊಂದು ಡಿಫರೆಂಟ್ ಸ್ಟೈಲ್ ಐತೆ ಒಂದು ಆರ್ಟ್, ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ಈ ಪೇಂಟಿಂಗ್ ನೋಡಿರ್ತೀರಣ್ಣ ನೀವು, ಬಹಳ ಹಳೆ ಪೇಂಟಿಂಗ್. ಓ, ಮೊನಾಲಿಸಾ. ಇದು ಗೊತ್ತು, ಫೇಮಸ್ ಲಿಯೋನಾರ್ಡೋ ಡಾ ವಿನ್ಸಿದು ಪಿಕ್ಚರ್. ನೀವು ನೋಡಿದಾಗ ಏನ್ ಅನ್ನಿಸ್ಲ? ಸೊ ಅಂದ್ರೆ ಇದು ಬಹಳ ಡೀಪ್ ಪೇಂಟಿಂಗ್. ಆ ಟೈಮಲ್ಲಿ ಅರೌಂಡ್ 14th ಸೆಂಚುರಿ. ಆವಾಗಿನ ಟೈಮ್ನಾಗ ಪೇಂಟಿಂಗ್ ಸ್ಟೈಲೇ ಬೇರೆ ಇತ್ತು. ಯಾರು ಈ ತರ ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡೋದು ಕಾನ್ಸೆಪ್ಟ್ ಇನ್ನು ಇದು ಆಗಿರ್ಲಿಲ್ಲ ಆ ಟೈಮಲ್ಲಿ. ಅವನು ಈ ತರ ಪೇಂಟಿಂಗ್ ಮಾಡ್ತಾನೆ. ಇದು ಮಾಡಿದ್ಮೇಲೆ ಅಂದ್ರ ಅದು ಬಹಳಷ್ಟು ಅವ್ರದ್ದು ಸ್ಮೈಲ್ ಬಹಳಷ್ಟು ಡೀಪ್ ಮೀನಿಂಗ್ ತರ ಏನೋ ಆಯ್ತು. ಅಂದ್ರ ಒಂದು ಎಮೋಷನ್ ಇಟ್ಕೊಂಡು ಸ್ಮೈಲ್ ಮಾಡೋ ಮುಗುಳ್ನಗೆ ತರ ಅಂತಾರಲ್ಲ, ಆ ತರ ಇದೈತಿ. ಆ ಆ ಪೇಂಟಿಂಗ್ಸ್ ಮೇಲೆ ಏನೋ ಬಹಳಷ್ಟು ಥಿಯರಿ ಐತಿ, ಬುಕ್ಸ್ ಅದಾವ. ಅದೇನೋ ಗೋಲ್ಡನ್ ರೇಷಿಯೋ ಅಂತ ಐತಿ. ಇನ್ನೊಂದು ಇದ್ರಾಗ ಅಬ್ಸರ್ವ್ ಮಾಡಿದ್ರೆ ಐಬ್ರೋ ಇಲ್ಲ ಈ ಪೇಂಟಿಂಗ್ ಒಳಗ. ಸೊ ಅದನ್ನ ಅಬ್ಸರ್ವ್ ಮಾಡಿದ್ರೆ ಕೆಲವೊಬ್ರು ಹೇಳಿದ್ರು, ಅಂದ್ರೆ ಎಮೋಷನ್ ನೀವು ಹೆಂಗ್ ನೋಡ್ತೀರೋ ಆ ಎಮೋಷನ್ ಕನ್ವರ್ಟ್ ಆಗ್ತದೆ ಈ ಪೇಂಟಿಂಗ್ ಅಂತ ಹೇಳಿದ್ರು. ಅಷ್ಟು ಇದು ನನಗೆ ಗೊತ್ತಿಲ್ಲ. ಅದೇನೋ ಮೇಲೆ ಇನ್ನೊಂದು ಅದು ತಲೆ ಮೇಲೆನೋ ಏನೋ ಇದು ತರ ಮೆಶ್ ತರ ಇದು ಏನೋ ಅದು ಸ್ಕಾರ್ಫ್ ತರ ಹಾಕಿರ. ಅದು ಡೀಟೇಲ್ ಜೂಮ್ HD ಫೋಟೋದಾಗ ಕಾಣಿಸುತ್ತೆ. ಆಮೇಲೆ ಅದು ಅಷ್ಟು ಅರ್ಲಿಯರ್ ಅಷ್ಟು ಫೇಮಸ್ ಇರ್ಲಿಲ್ಲ. ಯಾರೋ ಅದು ಇದ್ದದ್ದು ಕಳ್ತನ ಮಾಡಿಬಿಟ್ರು. ಅದನ್ನ ಕಳ್ತನ ಮಾಡಿದ್ಮೇಲೆ ಅಷ್ಟು ಫೇಮಸ್ ಆಗಿರೋದು. ಅದಕ್ಕಿಂತ ಚೆನ್ನಾಗಿರೋ ಪೇಂಟಿಂಗ್ಸ್ ಅದಾವ, ಬಟ್ ಒಂದೊಂದಕ್ಕೆ ರಿಕಗ್ನೈಸೇಷನ್ ಜಾಸ್ತಿ ಸಿಕ್ಬಿಡುತ್ತೆ. ಈ ಕ್ರಿಕೆಟ್ದಾಗ ಎಷ್ಟೋ ಜನ ಹೆಂಗ ಜಾಸ್ತಿ ಜನ ಮಾಡಿದವ್ರಿಗೆ ಸಿಗಂಗಿಲ್ಲ. ಈ ಧೋನಿಗ್ ಜಾಸ್ತಿ ಇದು ಆಗ್ತದೆ. ಯುವರಾಜ್ ಸಿಂಗ್, ಗಂಭೀರ್ ಅವರೆಲ್ಲ ಅವರೆಲ್ಲ ಇದು ಮಾಡಾರ, ಅವ್ರಿಗೆ ರೆಕಗ್ನೇಷನ್ ಇಲ್ಲ. ಧೋನಿಗೆ ಎಲ್ಲ ಜಾಸ್ತಿ ಅದೇ ತರ. ಇದು ನೋಡಿರ್ತೀರ ಮೇಬಿ ಈ ಆರ್ಟ್ನ. ಇದನ್ನ ನೋಡಿದ ಅಂದ್ರೆ ಅದಷ್ಟು ನನಗೆ ಗೊತ್ತಾಗ್ತದೆ. ಮೇ ಬಿ ರಾಜಾ ರವಿವರ್ಮ ಏನಾದ್ರು ಮಾಡಿದ್ರು. ಹೌದು, ರಾಜಾ ರವಿ. ಅದೇ ಅವರು ಈಗ ಮಾಡರ್ನ್ ಆರ್ಟ್ ಈಗ ರೀಸೆಂಟ್ ಏರಾದಾಗ ಇಂಡಿಯಾದ ಫೇಮಸ್ ಆರ್ಟಿಸ್ಟ್. ಸ್ವಲ್ಪ ಕಲೆನ ನಮ್ದು ಹೈ ಲೆವೆಲ್ಗೆ ತಗೊಂಡಿದ್ದು ಇವರು. ಇದೆಲ್ಲ ಸ್ವಲ್ಪ ವುಮೆನ್ ಅದು ಇವರು ಜಾಸ್ತಿ ಸ್ವಲ್ಪ ರಿಯಲಿಸ್ಟಿಕ್ ಪೇಂಟಿಂಗ್ ಎಲ್ಲ ಮಾಡಿದ್ರು. ದೇವ್ರದೆಲ್ಲ ಮಾಡಿರೋದು ಜಾಸ್ತಿ ಮಾಡ್ಯಾರ ನೋಡಿ. ಮೊದ್ಲು ದೇವ್ರದ್ದು ಹಿಂಗಂತ ಜನರಿಗೆ ಐಡಿಯಾ ಇರ್ಲಿಲ್ಲ. ಇವ್ರೇನೋ ಎಲ್ಲ ಅದನ್ನೆಲ್ಲ ಸ್ಟಡಿ ಮಾಡಿ ಎಲ್ಲ ಹೋಲಿ ಪ್ಲೇಸ್ ಎಲ್ಲ ಹೋಗಿ ಅದನ್ನೆಲ್ಲ ನೋಡಿ ರಿಸರ್ಚ್ ಮಾಡಿ ಆಮೇಲೆ ಈ ತರ ಪೇಂಟಿಂಗ್ಸ್ನೆಲ್ಲ ಇದು ಮಾಡಿ ಒಬ್ರು ಯಾರೋ ಒಬ್ರ ಮೇಲೆ ಪ್ರೀತಿ ಆಗಿರ್ತಾರೆ.
ಮದುವೆ ಆದ್ರೂನು ಅವ್ರ ವೈಫ್ ಅವನದು ವೈಫ್ ಅಷ್ಟಕ್ಕೆ ಅವನಿಗೆ ಕಲೆಗೆ ಬೆಲೆ ಕೊಡಂಗಿಲ್ಲ. ಅವನ ಆಕಿಗೆ ಏನೋ ಬಿಡ್ತಾನೆ. ಆಮೇಲೆ ಒಬ್ಳು ವೈಶ್ಯನ ಮಾಡೆಲ್ ತರ ಇಟ್ಕೊಂಡು ಪೇಂಟಿಂಗ್ಸ್ ಮಾಡ್ತಾನೆ. ಅಕ್ಕಿಗೆ ಇಷ್ಟ ಆಗ್ತದ. ಆಮೇಲೆ ಏನೇನೋ ಆಯ್ತದು. ಎಲ್ಲರೂ ಅವನಿಗೆ ಬೈತಾರ, ನೀನು ವೈಶ್ಯನ ಇಟ್ಕೊಂಡು ದೇವಿ ಪೂಜೆ ಮಾಡಿದ್ವಿ, ದೇವಿ ಪೇಂಟಿಂಗ್ ಮಾಡಿದ್ವಿ, ನಾವೆಲ್ಲ ಅದನ್ನ ಪೂಜೆ ಮಾಡ್ಬೇಕಾ, ಹಂಗ ಹಿಂಗ. ಅವನು ಆಸ್ ಅನ್ ಆರ್ಟಿಸ್ಟ್ ನನಗೆ ಯಾರಲ್ಲಿ ಏನ್ ಕಾಣಿಸುತ್ತ ಅದನ್ನ ನಾನು ಇದ್ ಮಾಡ್ತೀನಿ. ನೀವು ನೋಡೋ ದೃಷ್ಟಿ ಬೇರೆ, ನಾನ್ ನೋಡೋ ದೃಷ್ಟಿ ಬೇರೆ. ನಂದು ಅನ್ನೋ ತರ ಅದೊಂದು ಚೆನ್ನಾಗೈತೆ ಅವ್ನು ಲವ್ ಸ್ಟೋರಿ. ಸ್ವಲ್ಪ ವರ್ಕ್ಸ್ ಎಲ್ಲ ಫೇಮಸ್ ವರ್ಕ್ಸ್, ಬಹಳ ಡೀಪ್ ವರ್ಕ್. ರಾಜ ಆಗಿನೂ ಆರ್ಟಿಸ್ಟ್ ಇರೋದು ಅವನು ಬಹಳ ಇದು ಹ್ಮ್. ಈ ಟೈಪ್ ಸ್ಕೆಚ್ ಬಗ್ಗೆ ಏನ್ ಹೇಳ್ತೀರಾ? ಇದು ಮಾಡರ್ನ್ ಮಿನಿಮಲ್ ಆರ್ಟ್ ಅಂದ್ರೆ ಓನ್ಲಿ ಲೈನ್ ಆರ್ಟ್. ಇದೇ ತರದ್ದು ಕಾನ್ಸೆಪ್ಟ್ಗಳು ಈಗ ಸ್ವಲ್ಪ ಫೇಮಸ್. ಈಗೆಲ್ಲ ಜಾಸ್ತಿ ಡೀಪ್ ತರ ಇದು ಮಾಡಲ್ಲ. ಈಗ ಮಾಡರ್ನ್ ಇದ್ರೊಳಗಡೆ ಎಲ್ಲ ಇವೆಲ್ಲ ಲೈನ್ ಆರ್ಟ್ ಎಲ್ಲ ಸ್ವಲ್ಪ ಇದು ಮಾಡ್ತಾರೆ. ಇದು ನಾವ್ ಇದೇ ತರನೇ ಸ್ವಲ್ಪ ಮಾಡ್ತೀನಿ, ಅಂದ್ರೆ ಸ್ವಲ್ಪ ಕಲರ್ ಮಿಕ್ಸಿಂಗ್ ಇರ್ತದೆ. ಇದೇ ತರ ನಾನು ವರ್ಕ್ ಮಾಡಿ ನಂದೆರಡು ಮಾಡರ್ನ್ ಆರ್ಟ್ ಅಗೇನ್ ವುಮೆನ್ ಮತ್ತೆ. ಕಾನ್ಸೆಪ್ಟ್ ಮಿನಿಮಲ್ ಕಾನ್ಸೆಪ್ಟ್. ನಮ್ಮ ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಈ ಕಾನ್ಸೆಪ್ಟ್ ಐತಿ, ಲೈಕ್ ಮಿನಿಮಲಿಸ್ಟಿಕ್ ಅಂತ. ಮಿನಿಮಲಿಸಮ್ ಅಂದ್ರೆ ಜಾಸ್ತಿ ಮನೆ ಒಳಗಡೆ ಕಲರ್ಫುಲ್ ಎಲ್ಲ ಮಾಡಲ್ಲ. ಒಂದೇ ಕಲರ್, ಯಾವಾಗ್ಲೂ ಒಂದೇ ಕಲರ್ ಸಿಂಪಲ್ ಮಾಡೋದೇ ರಿಚ್ ಇರ್ತದೆ. ಅದು ಅದೇ ಅದ್ರದ್ದು ಬ್ಯೂಟಿನೇ ಬೇರೆ. ವೈಟ್, ಮೇಜರ್ಲಿ ವೈಟ್ ಕಲರ್, ಒಂದೇ ಕಲರ್ ಮಾಡ್ಬಿಟ್ರೆ ನೀವು ಎಷ್ಟು ಕಲರ್ ಡಿಸೈನ್ ಮಾಡೋದು ಅದಕ್ಕೆ ಸಮ. ಯಾಕಂದ್ರೆ ಇದೇ ರೂಮು ಈಗ ಅರೌಂಡ್ ನಿಮ್ದು ಒಂದು 10 ಬೈ 20 ಫೀಟ್ ಇರ್ಬೋದು ಅನ್ಕೋರಿ. ಅನ್ಕರಿ ಅಷ್ಟೇ ಒಂದ್ ಐತೆ 25-30 ಅಂತಂದ್ರು. ಇದು ಈಗ ಹಿಂಗ್ ಕಲರ್ಫುಲ್ ಆದಾಗ ಹಿಂಗ ಅನ್ಸುತ್ತೆ. ಇದೇ ರೂಮ್ ವೈಟ್ ಕಲರ್ ಮಾಡಿದ್ರೆ ನಿಮ್ಗೆ ಸ್ಪೇಸ್ ದೊಡ್ಡದ ಅನ್ಸುತ್ತೆ, ಲೈಟ್ ರಿಫ್ಲೆಕ್ಷನ್ ಆಗ್ತದೆ, ಇದಾಗ್ತದೆ. ಸ್ವಲ್ಪ ಕಲರ್ ತೆರಿ ನಿಮ್ಗೆ ಹೋಗೋದು ಇಲ್ಲಿ ಬಂದ್ರು ಮೂಡನೇ ಚೇಂಜ್ ಇರ್ತದೆ. ವೈಟ್ ಕಲರ್ ಇರ್ತಂದ್ರೆ ರಿಫ್ರೆಶ್ಮೆಂಟ್, ಪೀಸ್. ಈ ಟೈಪ್ ಪೇಂಟಿಂಗ್ಸ್ ಇದು ಅಬ್ಸ್ಟ್ರಾಕ್ಟ್ ಇದು ಪೇಂಟಿಂಗ್. ಇದು ಅನಿಮೇಷನ್ ಮಾಡಿದ್ರೆ ಪೇಂಟಿಂಗ್ ಮಾಡ್ತಾರ. ಸ್ವಲ್ಪ ಪೇಂಟಿಂಗ್ ಇದು ಮಾಡ್ತಾರ. ಇದು ಮಾಡರ್ನ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಇದು. ಇದನ್ನ ನೀವು ಟ್ರೈ ಮಾಡಿಲ್ಲ, ನಾನು ಬೇರೆ ತರ ಮಾಡೀನಿ, ಬಟ್ ಈ ತರ ಇದು ಮಾಡಿಲ್ಲ. ಇದನ್ನು ಆರ್ಟಿಸ್ಟ್ ಹೇಳ್ದಲ್ಲ, ಒಬ್ಬೊಬ್ರು ಒಂದೊಂದರ ಸ್ಪೆಷಲಿಸ್ಟ್. ಒಬ್ಬೊಬ್ರದ್ದು ವಾಟರ್ ಕಲರ್ದಾಗ ಮಾಡ್ತಾರೆ, ಒಬ್ಬೊಬ್ರದ್ದು ಬರೇ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾರೆ, ಒಬ್ಬೊಬ್ರು ಬರೇ ಮುಖನಷ್ಟೇ ಮಾಡ್ತಾರ, ಒಬ್ಬೊಬ್ರು ನೇಚರ್ ಅಷ್ಟೇ ಮಾಡ್ತಾರ. ಹಂಗ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ. ಮಾಡರ್ನ್ ಇದ್ರದಾಗೆಲ್ಲ ಬೇರೆ. ಇದು ಹೆಂಗ್ ಮಾಡ್ತಾರ ಅಂತಂದ್ರೆ, ಅದು ಮಟೀರಿಯಲ್ ಬೇರೆ, ಬ್ರಷ್ ಇಂದ ಮಾಡಲ್ಲ. ಅದು ಇನ್ಸ್ಟ್ರೂಮೆಂಟ್ಸ್ ಬೇರೆ ಇರ್ತದೆ. ಅದು ಕಲರ್ನೆಲ್ಲ ಕಲರ್ ಬ್ರಷ್ ಇಂದ ಮಾಡಲ್ಲ. ಕಲರ್ನ ಹಿಂಗ್ ತಗೊಂಡ್ ಅದು ಹಿಂಗ ಇದು ಕಲರ್ನೇ ಹಚ್ಬಿಡ್ತಾರ ಅದು. ಅದು ತರನು ಬೇರೆ, ಅದನ್ನು ಬೇರೆ. ಅದು ಸಿಮೆಂಟ್ ಇದು ಮಾಡ್ತಾ ಇರುತ್ತಲ್ಲ, ಅದು ಕಲರ್ದು ನನಗೆ ಹೆಸರು ಗೊತ್ತಾಗಲ್ತು. ಇದು ಒಂಥರ ಬೇರೆ ತರ ಆರ್ಟ್, ಬಟ್ ಬಹಳ ಇದ್ರದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್. ಪೇಂಟಿಂಗ್ಸ್ ಎಲ್ಲ ಕೋಟಿಗೆ ಎಲ್ಲ ಇದಾಗ್ತದೆ. ಮೊನ್ನೆ ನೋಡಿದ್ವಿ MF ಹುಸೇನ್ ಪೇಂಟಿಂಗ್ ಯಾರೋ ಒಬ್ರು ಕೊಟ್ಟರ ಅಂತ. ಅದನ್ನ ಅವ್ರು ರೀಸೇಲ್ ಏನೋ ಮಾಡೋ 118 ಕೋಟಿಗೆ ಏನೋ ಇದಾಗಿದೆ. ಕುದುರೆದೇನೆ ಇರ್ತಾವ. ಆರ್ಟಿಗೆ ವ್ಯಾಲ್ಯೂ ಇಲ್ಲ, ಏನ್ ವ್ಯಾಲ್ಯೂ ಮಾಡ್ತಾರೆ ಅದೇ ವ್ಯಾಲ್ಯೂ. ನಿಮಗ ಇದುವರೆಗೂ ಇಷ್ಟ ಆಗಿದ್ದ ಪೇಂಟಿಂಗ್ಸ್ ಅಂದ್ರೆ ಯಾವ್ದ? ನನ್ಗೆ ಒಂದು ಬುದ್ಧನ್ ಸೇಮ್ ಈಗ ಹೇಳಿದ್ರು ಪುನೀತ್ ರಾಜ್ಕುಮಾರ್ದು ಲೈಟ್ ಡಾರ್ಕ್, ಅದೇ ತರನೇ ಒಂದು ಪೇಂಟಿಂಗ್ ಮಾಡಿದ್ದೆ. ಅದೇ ನಂದು ಬೆಸ್ಟ್ ಫ್ರೆಂಡ್ಗೆ ಕೊಟ್ಟಿದ್ದೆ. ಅದೇ ನನ್ ಫೇವರೇಟ್. ಗಿಫ್ಟ್ ಕೊಟ್ಟಿದ್ರಾ? ಇಲ್ಲ, ಅವನೇ ತಗೊಂತೀನಿ ಅಂತಂದೆ, ತಗೊಂಡ. ಅದೊಂದು. ಇವಾಗ ನೀವು ಯಾರಾದ್ರೂ ನ್ಯೂ ಆಗಿ ಆರ್ಟ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಸೊ ನಿಮ್ ಸಜೆಷನ್ ಏನು? ಯಾರಾದ್ರೆ ಆರ್ಟ್ ಜರ್ನಿ ಚಾಲೂ ಮಾಡ್ಬೇಕಂದ್ರೆ ನೀವು ಕೊಡೋ ಸಜೆಷನ್ ಅವರಿಗೆ? ಸಜೆಷನ್ ಅಂತಂದ್ರೆ ಲೈಕ್
ಫಸ್ಟ್ ಇಂಟ್ರೆಸ್ಟ್ ಇಂದ ವರ್ಕ್ ಮಾಡ್ಬೇಕು. ಹಾ ಲೈಕ್ ಒಂದೇ ಕಾನ್ಸೆಪ್ಟಿಗೆ ಅಡಾಪ್ಟ್ ಆಗ್ಬಾರ್ದು. ಈಗೆಲ್ಲ ಕಾಂಪಿಟೇಷನ್ ಜಾಸ್ತಿ ಐತಿ, ಎಲ್ಲದನ್ನು ಕಲ್ಕೋಬೇಕು. ಈಗ ಮಾಡರ್ನ್ ಟ್ರೆಂಡಿಂಗ್ ಏನೈತಿ ಅವನ್ನೆಲ್ಲ ಕಲ್ಕೊಂತ ಸ್ವಲ್ಪ ಈಗ ಸೊಸೈಟಿಗೆ ಏನ್ ಬೇಕು ಆ ತರದ್ದು ನಮ್ದು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಬೇಕು. ಆರ್ಟ್ ಅಂತಂದ್ರೆ ನಡೆಯಂಗಿಲ್ಲ. ಈಗ ಲೈಕ್ ಅನಿಮೇಷನ್, ಏನಾದ್ರು ಮಾಡರ್ನ್ ಆರ್ಟ್, ಪೇಂಟಿಂಗ್ಸ್, ಈಗೆಲ್ಲ ಸ್ಕೋಪ್ ಐತೆ. ಆ ತರದ್ದೆಲ್ಲ ನ್ಯೂ ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ಬೇಕು. ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಸ್ವಲ್ಪ ಹಾರ್ಡ್ ವರ್ಕಿಂಗ್ ಇರ್ಬೇಕು. ಹಾರ್ಡ್ ವರ್ಕಿಂಗ್ ನೇಚರ್ ಇದ್ರೆ ಎಲ್ಲದರಾಗೂ ಅಡ್ವಾಂಟೇಜ್ ಅದು. ಸೊ So, ಅಂದ್ರೆ ಅವ್ರು ಇವಾಗ ಚಾಲೂ ಮಾಡ್ಬೇಕಂದ್ರೆ ಅವ್ರ ಜರ್ನಿ ಮೊದ್ಲ ಏನ್ ಏನಂತಂದ್ರೆ ಮೊದ್ಲು ಚಿಕ್ಕವರಿದ್ದಾಗಿಂದನ ಸ್ವಲ್ಪ ಡ್ರಾಯಿಂಗ್ ಇಂಟ್ರೆಸ್ಟ್ ಇರ್ಬೇಕು. ಏನಾದ್ರೂ ಡ್ರಾಯಿಂಗ್ ಮಾಡ್ತಾನೆ ಇರ್ಬೇಕು. Okay. ನಾವು ಮೊದ್ಲಿಂದನೂ ಅದು ನಾನ್ ಹೆಂಗ್ ಸ್ಟಾರ್ಟ್ ಮಾಡ್ತಿದ್ದೆ ಅಂದ್ರೆ ಆಕ್ಚುಲಿ ಅದು ಮೊದ್ಲು ಪಾರ್ಲಿಜಿ ಬಿಸ್ಕಿಟ್ ಬರ್ತದಲ್ಲ, ಹಾ ಇವಾಗೆಲ್ಲ ಕೊಡಂಗಿಲ್ಲ. ಆ ಪಾರ್ಲಿಜಿ ಬಿಸ್ಕಿಟ್ ಒಳಗಡೆ ಒಂದು ಒಂದು ಟಿಶ್ಯೂ ಪೇಪರ್, ಒಂದು ಶೀಟ್ ಇರ್ತಿತ್ತು, ಒಂದು ಹಾ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರ್ತಿತ್ತು. ಹಾ ಈಗ ಯಾವ್ದಾದ್ರು ಇದು ನೋಡಿದ್ರೆ ಅದ್ರ ಮೇಲೆ ಟ್ರೇಸ್ ಮಾಡ್ಬೋದು. ಓಕೆ ಆ ಬಟರ್ ತರದ ಪೇಪರ್ ಬಟರ್ ಪೇಪರ್ ತರ ಅವಾಗ ನಾವು ಚಿಕ್ಕವರಿದ್ದಾಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವಾಗ ಸಿಕ್ತಿತ್ತು. ಹಾ ಅದು ತಗೊಂಡು ನಾವು ಅಂಕ್ಲಿಪಿ ಇರ್ತದಲ್ಲ, ಅಂಕ್ಲಿಪ್, ಹಾ ಆಪಲ್ ಏನದು ಇದೆಲ್ಲ ಅವೆಲ್ಲ ನಾನು ಟ್ರೇಸ್ ಮಾಡ್ಕೊಂತಿದ್ದೆ. ಹಾ ಟ್ರೇಸ್ ಮಾಡ್ಕೊಂತ ಸುಮ್ಮನೆ ಅದು ಆಟದಂಗೆ ಇಂಟ್ರೆಸ್ಟ್ ಬಂತು. Okay. ಮೊದ್ಲಿಂದನೂ ಅದು ಚಿಕ್ಕದಾಗಿ ಆಟದ ಸ್ಟಾರ್ಟ್ ಮಾಡ್ಕೊಂತ ಬಂದು ಆಮೇಲೆ ಇವಾಗ ಇದು ಯಾವಾಗ್ಲೂ ಆಗಸ್ಟ್ 15th, ಜನವರಿ 26th ಅವೆಲ್ಲ ಇರುತ್ತಲ್ಲ, ಹಾ ಆತರ ಆಕ್ಟಿವಿಟೀಸ್ ಇದ್ದಾಗೆಲ್ಲ ನಮ್ದು ಹ್ಮ್, ಏನ್ ಮಾಡ್ತಾರ, ನಾವು ಸ್ಕೂಲಲ್ಲಿ ಕ್ಲಾಸ್ ರೂಮ್ಸ್ ಬೋರ್ಡ್ ಮ್ಯಾಗೆಲ್ಲ ಬರೆದು ಡಿಸೈನ್ ಡಿಸೈನಿಂಗ್ ಎಲ್ಲ ಡಿಸೈನ್ ಆಗಿ ಮಾಡಿದ್ವಿ. ಬರೆಸೋದು ನಾನು ನನ್ನ ಫ್ರೆಂಡ್ ಹೋಗಿ ಪ್ರತಿಯೊಂದು ಕ್ಲಾಸ್ಗೆ ಹೋಗಿ ನಾವೆಲ್ಲ ಮಾಡ್ತಿದ್ವಿ. ಹಂಗೆ ಪ್ರತಿಯೊಂದಕ್ಕೂ ನಾನು ಹಂಗೆ ಇನ್ವಾಲ್ವ್ಮೆಂಟ್ ಹಂಗೆ ಇರ್ತಿತ್ತು. ಯಾವ್ದೇ ಕಾಂಪಿಟೇಷನ್ ಇದ್ರು ನಾನು ಕಂಪಲ್ಸರಿ ಮಾಡ್ತಿದ್ದೆ. ನಾನು ಸ್ವಲ್ಪ ಆಟದ ಇಂಟ್ರೆಸ್ಟ್ ಇತ್ತಲ್ಲ, ನನಗೆ ಯಾವ್ದು ಅಷ್ಟು ಡಿಫಿಕಲ್ಟ್ ಅನಿಸ್ತಿರ್ಲಿಲ್ಲ. ಯಾವ್ದು ಆರ್ಟ್ ವರ್ಕ್ ಮಾಡ್ಬೇಕಂದ್ರೆ ಹಾ ನನಗೆ ಈಸಿ ಫೀಲ್ ಆಗ್ತಿತ್ತು. ಯಾವ್ದಾದ್ರೂ ನಾನು ಮಾಡ್ತಿದ್ದೆ. Okay. ಎಷ್ಟು ಕಂಫರ್ಟ್ ನನಗೆ. ಆ, ಅಂದ್ರೆ ಇಷ್ಟು ಜನ ಇದೀವಿ ನಾವು. ಹಾ ನನಗೊಂದೇನೋ ಡ್ರಾಯಿಂಗ್ ಮಾಡ್ಬೇಕಂದ್ರೂ ನಾನು ಆರಾಮಾಗಿ ಮಾಡ್ತೀನಿ. ಯಾವ್ದು ಡಿಸ್ಟರ್ಬೆನ್ಸ್ ನನಗೆ ಮ್ಯಾಟ್ರ್ ಆಗಲ್ಲ. ಹಾ ಅಂದ್ರೆ ಅಷ್ಟು ನನಗೆ ಕಾನ್ಸಂಟ್ರೇಷನ್ ನನಗೆ ಬಂದ್ಬಿಡುತ್ತೆ. ಅದು ನನಗೆ ಅದು ಏನಂತಾರೆ ಅದು ನನಗೆ ಪರ್ಫೆಕ್ಟ್ ಆಗ್ಬಿಟ್ಟದ. Okay. ನನಗೆ ಅಷ್ಟು ಮ್ಯಾಟ್ರ್ ಆಗಲ್ಲ, ಹೊರಗಿಂದ ಎನ್ವಿರಾನ್ಮೆಂಟ್ ನನಗೆ ಮ್ಯಾಟ್ರ್ ಆಗಲ್ಲ. ಹಾ. ನಾನು ಹೆಂಗಿದ್ರು ನಾನು ಆರ್ಟ್ ವರ್ಕ್ ನಾನು ಮಾಡ್ತೀನಿ, ಎಷ್ಟಿದ್ರು ಅದು ಮಾಡ್ತೀನಿ ಅಂತಾರ ಇರ್ಬೇಕು. ಈಗ ಒಬ್ರು ಮಕ್ಳು ಪೇರೆಂಟ್ಸ್ ಫೋರ್ಸ್ಫುಲಿ ಅದು ಮಾಡು ಇದು ಹಾ ಮಾಡು ಅದು ಮಾಡು ಇದು ಮಾಡಿಸ್ತಾರ. ಮಾಡು ಹಂಗೆಲ್ಲ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಏನ್ ಇಷ್ಟ ಅದನ್ನ ತರನೇ ಸ್ಕೋಪ್ ಕೊಡ್ಬೇಕು, ಅದನ್ನೇ ಮಾಡಿಸ್ಬೇಕು. ನಿಮ್ ಲೈಫ್ ಒಳಗ ನಿಮಗ್ ಸಿಕ್ಕಿರೋ ಒಂದು ಗುಡ್ ಅಡ್ವೈಸ್ ನಮಗೆ ಹಾ ನಮಗ್ ಗುಡ್ ಅಡ್ವೈಸ್ ಅಂತಂದ್ರೆ ಜಾಸ್ತಿ ಯಾವ್ದನ್ನ ಡ್ರ್ಯಾಗ್ ಮಾಡೋದು ಇರೋಷ್ಟು ಆರಾಮ್ ಖುಷಿಯಾಗಿ ಇರೋತರ. ಹಾ ಅಂದ್ರೆ ಲೈಕ್ ಟೈಮ್ ಈಸ್ ಮನಿ. ಟೈಮ್ ಇಸ್ ಮನಿ. ಫಾರ್ ಮೀ ಇಟ್ ಈಸ್ ಅ ಟೈಮ್ ಈಸ್ ಮನಿ. ಮತ್ತೆ ಟೈಮ್ ಇದ್ರೆ ಸಿಗಂಗಿಲ್ಲ. ಇರೋ ಟೈಮ್ನ ಎಷ್ಟು ಬೆಸ್ಟ್ ಯುಟಿಲೈಸ್ ಮಾಡ್ಬೋದು, ಅದೇ ನನಗೆ ಇದು ಸಿಕ್ಕಿರೋದು. ನಾನು ಬಹಳಷ್ಟು ನೋಡಿದೆ, ಬಟ್ ನನಗೆ ಈ ಬಹಳಷ್ಟು ಕಡೆ ತಿಳ್ಕೊಂಡಿದ್ದು ನಂಗೆ ಸಿಕ್ಕಿದ್ದಂದ್ರೆ ಇದೇ ಬೆಸ್ಟ್. ಇನ್ ಕೇಸ್ ನೀವು ಜನಕ್ಕ ಏನೋ ಒಂದು ಅಡ್ವೈಸ್ ಕೊಡ್ತೀನಿ ಅಂತಂದ್ರೆ ಏನ್ ಕೊಡ್ಬೋದು? ನನ್ ಪ್ರಕಾರ ಅಡ್ವೈಸ್ ಕೊಡ್ಬೇಕಂತಂದ್ರೆ, ಈಗ ಏನಾದ್ರೂ ಮಾಡ್ಬೇಕಂತ ಆಸೆ ಇರ್ತದೆ, ನಿಮಗೆ ಡ್ರೀಮ್ ಇರ್ತದೆ. ಮಾಡ್ಬೇಕಂತಂದ್ರೆ ಕಂಪ್ಲೀಟ್ಲಿ ಹೋಲ್ ಹಾರ್ಟೆಡ್ ಇಂದ ಮಾಡ್ಬೇಕು. ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡ್ಬೇಕು. ಯಾವಾಗ್ಲೂ ಏನ್ ಮಾಡಕ್ ಹೋಗ್ತೀವಿ ನಾವಾಗ್ಲಿ ಯಾರದಾಗ್ಲಿ ಮಾಡ್ತಿರ್ತೀವಿ, ಅರ್ಲಿ ಸಕ್ಸಸ್ ನೋಡ್ತೀವಿ. ಹಾ. ಈಗ ಇನ್ನೂ ಕೆಲಸ ಸ್ಟಾರ್ಟ್ ಮಾಡ್ತಿರ್ತೀವಿ, ನಮಗೆ ಸಕ್ಸಸ್ ಸಿಗ್ಲಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದ ಅಮೌಂಟ್ ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ ಇದು ಸಿಗ್ಲಿಲ್ಲ, ಬ್ಲೇಮ್ ಮಾಡ್ಬಿಡ್ತೀವಿ. ಆಮೇಲೆ ಇನಿಷಿಯಲಿ ನೋಡಿದ್ರೆ ನಮ್ದೇ ಎಫರ್ಟ್ ಇರಲ್ಲ, ಬೇಕಾಗಿರೋದು ಎಫರ್ಟ್ ನಾವೇ ಕೊಟ್ಟಿರಲ್ಲ. ಕೊಡ್ತಿರಂಗಿಲ್ಲ. ಅದಕ್ಕೆ ನಮ್ಗೆ ಬೇಕಾಗಿರೋದು ಇದೇನು ಫಲಿತಾಂಶ ಸಿಕ್ಕಿರಲ್ಲ. ಅದಕ್ಕೆ ಜಾಸ್ತಿ ನಮ್ದು ವರ್ಕದು ಬ್ಲೇಮ್ ಮಾಡೋ ಬದಲಿ ನಾವು ಯಾವ್ದನ್ನಾಗ್ಲಿ ಸ್ವಲ್ಪ ಕಷ್ಟಪಟ್ಟು ಕರೆಕ್ಟ್ ಆಗಿ ಮಾಡಿದ್ರೆ 1 or 2 years ಅದಕ್ಕೆ ಟೈಮ್ ಕೊಡ್ಬೇಕು. ಹಾ. ಯಾವ್ದೇ ಆಗ್ಲಿ ಹಾ. ಅದಕ್ಕೆ ಟೈಮ್ ಕೊಟ್ರೆ ನಾವು ನಮ್ಗೆ ಏನ್ ಬೇಕು ಅದು ಸಿಗ್ತತೆ. ಟೇಕ್ಸ್ ಟೈಮ್, ಎವ್ರಿಥಿಂಗ್ ಟೇಕ್ಸ್ ಟೈಮ್, ಬಟ್ ನಾವು ಅದನ್ನ ಸ್ವಲ್ಪ ಪೇಷನ್ಸ್ ಇಂದ ಪೇಷನ್ಸ್ ಇಂದ ಕಾಯ್ಬೇಕ. ಮಾಡೋದು ನಮ್ಗಿರ್ಬೇಕು. ಮತ್ತೆ ಏನಾದ್ರು ಮಾಡ್ಬೇಕಂತಂದ್ರೆ ಸ್ವಲ್ಪ ಡೆಡಿಕೇಟೆಡ್ ಆಗಿ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು. ಟೈಮ್ ವರ್ಕ್ ಮಾಡ್ಬೇಕು, ಟೈಮ್ ಕೊಡ್ಬೇಕಂತಂದ್ರೆ ಅದ್ ಮಾಡ್ಲೇಬೇಕು. ಆಪ್ಷನ್ ಏನಿಲ್ಲ.
ಈಗ ನನಗೇನೋ ಇದು ಮಾಡ್ಬೇಕು ಅನ್ಕೊಂತೀನಿ ಅದಂತಂದ್ರೆ ಅದು ಆಗೋಲ್ತು ಇದು ಆಗೋಲ್ತು. ರೀಸನ್ ನಮ್ಗೆ ಇರ್ತಾವ, ರೀಸನ್ ಕೊಡ್ಬಾರ್ದು ನಾವು. ನಾವು ಅದಕ್ಕೆ ಏನು ಫೋಕಸ್ ಇದೀವಿ ಅದಕ್ಕೆ ನಾವು ಟುವರ್ಡ್ಸ್ ನಮ್ಮ ಅಚೀವ್ಮೆಂಟ್ ಗೋಲ್ ಪ್ರಕಾರ ಇದು ಮಾಡ್ಬೇಕು. ಅದಕ್ಕೆ ಒಂದು ನಾನು ಮೇ ಬಿ ಏನಂತಂದ್ರೆ ಒಂದು ವರ್ಕ್ ಕಲ್ಚರ್ ಚಲೋ ಐತೆ, ಸ್ವಲ್ಪ ಹಾರ್ಡ್ ವರ್ಕಿಂಗ್ ನೇಚರ್ ಚಲೋ ಐತೆ. ಅದಕ್ಕೆ ನಾನು ಆದಷ್ಟು ಯಾರಿಗೇನಾಗ್ಲಿ ಅದೇ ಹೇಳ್ತೀನಿ, ವರ್ಕ್ ಮಾಡ್ರಿ ವರ್ಕ್ ಮಾಡ್ರಿ ವರ್ಕ್ ಮಾಡ್ರಿ ವರ್ಕ್ ಮಾಡ್ರಿ ವರ್ಕ್ ಮಾಡ್ರಿ, ರಿಸಲ್ಟ್ ಇದು ಫೋಕಸ್ ಮಾಡ್ಬಿಡ್ರಿ, ಹಂಗ ಹಿಂಗ ಹಿಂಗ ಅದಾಗ್ತದ. ಅದು ನಮ್ ಕೈಗಿಲ್ಲ, ನಾವು ನಮ್ ವರ್ಕ್ ಕೈಲಿ ಮಾಡ್ಲೇಬೇಕು, ವರ್ಕ್ ಮಾಡ್ಲೇಬೇಕು. ಮಾಡ್ಬೇಕು. ಆ ಮತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಬಾರ್ದು, ಅದು ನಮ್ ಕಡೆ ಇಲ್ಲ. ಏನಂತಾರಲ್ಲ ಅದು ಕೃಷ್ಣ ಹೇಳ್ತಾನೆ, ಅದು ಕೆಲಸ ಮಾಡೋದಷ್ಟೇ ನಮ್ ಕಡೆ ಇರೋದು, ಅದು ಫಲ ಫಲಿತಾಂಶ ಎಲ್ಲ ದೇವ್ರಿಗೆ ಬಿಟ್ಟಿದಂತೆ. ಸುಮ್ಮನೆ ನಾವು ಕೆಲಸ ಮಾಡ್ಕೊಂತ ಹೋಗ್ಬೇಕು, ಅದೇನ್ ಬರ್ಬೇಕು ಡೆಫಿನೆಟ್ಲಿ ಸಿಗುತ್ತೆ. ಸಪೋಸ್ ನಮಗೇನಾದ್ರು ನಾವು ಮಾಡಿದ್ದು ಎಷ್ಟು ಮಾಡಿದ್ರು ಸಿಕ್ಕಿಲ್ಲ ಅಂತಂದ್ರೆ ಇನ್ನೂ ಟೈಮ್ ಐತೆ, ನಾವು ಇನ್ನೂ ಸ್ವಲ್ಪ ಇನ್ನೂ ಎಫರ್ಟ್ ಹಾಕ್ಬೇಕು. ನಮ್ಮ ಕಡೆನೇ ಸ್ವಲ್ಪ ಏನಾದ್ರು ಮಿಸ್ಟೇಕ್ಸ್ ಇರ್ತದೆ, ನಾವು ಅದನ್ನ ಕ್ಲಾರಿಫೈ ಮಾಡ್ಕೊಂಡು ರೆಕ್ಟಿಫೈ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ನೋದು. ಹ್ಮ್. ಸೊ ಇಲ್ಲಿಗೆ ಮುಗಿತಣ ಸದ್ಯಕ್ಕೆ. ಅಂದ್ರೆ ಇವಾಗ ನಿಮಗೆ ಇಲ್ಲಿಗೆ ಬಂದ ಹೆಂಗ ಅನಿಸ್ತಣ, ಏನ್ ಫೀಲ್ ಆಯ್ತು? ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಕ್ಚುಲಿ ಈ ಥರದ್ದೆಲ್ಲ. ನನಗೂ ನಾನು ಮಾತಾಡೋದು ಎಷ್ಟು ಕರೆಕ್ಟ್ ಎಷ್ಟು ರಾಂಗ್ ನನಗೂ ಗೊತ್ತಿದ್ದಿಲ್ಲ. ನಾವು ಭಾಳ ಖುಷಿ ಆಗ್ತದೆ. ಅಂದ್ರೆ ನಾವು ಬೇರೆ ಬೇರೆ ಎಲ್ಲೆಲ್ಲೋ ನೋಡ್ಬಿಟ್ಟಿವಿ ಆ ಥರ ಅದು ಮಾಡೋದು. ಓನ್ಲಿ ಜನರ ಮೈಂಡಿಗೆ ಹೇಳ್ತೀನಲ್ಲ, ಆರ್ಕಿಟೆಕ್ಚರ್ ಆಗಲಿ ಈ ಥರದ್ದಾಗಲಿ ದೊಡ್ಡ ದೊಡ್ಡ ಸಿಟಿಗೆ ಅಷ್ಟೇ, ಹುಬ್ಳಿದಾಗ ಬೆಂಗಳೂರಾಗ ಇಂಥವೆಲ್ಲ ಅಷ್ಟೇ ಮಾಡ್ತಾರೆ. ಯಾರೇ ಆಗ್ಲಿ ಏನಾಗ್ಲಿ ಡ್ರೀಮ್ ಬಿಗ್. ಈಗ ನೀವು ಏನೋ ಯಾರೇ ನಿಮಗೆ ಇದು ಮಾಡ್ದೆ ಅಂತಂದ್ರೆ ಪೇರೆಂಟ್ಸ್ ಸಪೋರ್ಟ್ ಇದು ಮಾಡೋದು. ಇಷ್ಟೆಲ್ಲ ಇನಿಷಿಯೇಟಿವ್ ತಗೊಂಡ್ ಏನೋ ಮಾಡಾಕತ್ತಿರಲ್ಲ, ನನಗೊಂದು ಬಹಳ ಖುಷಿ ಆಗ್ತದೆ. ಫಸ್ಟ್ ಯಂಗ್ಸ್ಟರ್ಸ್ ಏನಾದ್ರೂ ಮಾಡ್ಬೇಕು, ಎಲ್ಲರೂ ಮಾಡ್ತಾರ ಮಾಡಬಾರ್ದು. ಯಾರು ಮಾಡ್ಲಾರ್ದು ಸ್ವಲ್ಪ ಪ್ಯಾಷನೇಟ್ ಆಗಿರೋದು ಮಾಡ್ಬೇಕು. ಯಾಕಂದ್ರೆ ಈ ತರ ಮಾಡುವಾಗ ಸ್ಟಾರ್ಟಿಂಗ್ ಒಂದು ನಿಮಗೆ ಒಂದು 1 or 2 years ಮೇ ಬಿ ಸ್ವಲ್ಪ ವರ್ಷ ತನಕ ಅರ್ನಿಂಗ್ಸ್ ಸಿಗಲ್ಲ, ಇಲ್ಲ. ಬಟ್ ಖುಷಿ ಇರ್ತೈತಿ. ಸ್ವಲ್ಪ ಎಷ್ಟು ನೀವು ಡೆಡಿಕೇಟೆಡ್ ಆಗಿ ಇದ್ರ ಮೇಲೆ ವರ್ಕ್ ಮಾಡಿ ಫೋಕಸ್ ಮಾಡ್ತೀರೋ ಚೆನ್ನಾಗುತ್ತೆ. ಅದಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಇದನ್ನೆಲ್ಲ ನೀವು ಈ ತರ ಕ್ರಿಯೇಟ್ ಮಾಡ್ಕೊಂಡು ಇದನ್ನೆಲ್ಲ ಪ್ಲಾಟ್ಫಾರ್ಮ್ ನೀವು ಮಾಡ್ಕೊಂಡು ಯೂಟ್ಯೂಬ್ ಮಾಡಿ ನೋಡುದು ವಾತಾವರಣ ನನಗೆ ಬಹಳ ಖುಷಿ ಆಯ್ತು. ಅದನ್ನೇ ಸ್ವಲ್ಪ ಇದನ್ನ ಇನ್ನ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡಿ ಇನ್ನೂ ಚೆನ್ನಾಗಿ ರೆಕಗ್ನೈಸ್ ಆಗ್ಲಿ ಅನ್ನೋದು ನಮ್ದು ಖುಷಿ. ನನಗೆ ಆದ್ರೆ ಈ ತರ ಏನಾದ್ರು ನಮ್ದು ಭಾಗದ ಜನರು ನಮ್ದು ಬೆಳಿಬೇಕು, ಏನಾದ್ರು ಆಗ್ಬೇಕು ಅನ್ನೋದು ನನಗೆ ಖುಷಿದ ವಿಚಾರ. ಫಸ್ಟ್ ನಿಮಗ್ ಅಪ್ರೋಚ್ ಆದಾಗ ನೀವ್ ಏನ್ ಅನ್ಕೊಂಡಿದ್ರಿ? ನಾ ಸ್ಟಾರ್ಟಿಂಗ್ ಬಂದ್ ಕೇಳಿದಾಗ ಸೊ ನಿಮ್ ಮೈಂಡ್ ಒಳಗೆ ಏನ್ ಓಡ್ತಿತ್ತು? ಏನು ಹೋಗ್ಲೋ ಬೇಡವೋ, ಏನ್ ಮಾತಾಡಿಸ್ತಾರೋ ಅಲ್ಲಿ, ಹಂಗ ಏನಾದ್ರೂ ಇತ್ತು? ಅದೇ ನಾನು ಅದು ಐಡಿಯಾಸ್ ನನಗಿರ್ಲಿಲ್ಲ. ನಾನು ಈ ತರ ಯಾವಾಗ ಮಾತಾಡಿಲ್ಲ, ನನಗೆ ಗೊತ್ತಿದ್ದಿಲ್ಲ. ಏನಪ್ಪಾ ನಾವು ಏನೋ ಮಾತಾಡ್ಬಿಡ್ತೀವಿ, ಯಾರಿಗೆ ಏನ್ ಎಫೆಕ್ಟ್ ಆಗ್ತದೆ, ಹೆಂಗೆ ಆಗ್ತದೆ ಅನ್ನೋ ತರ ಇದನ್ನಿಸ್ತ. ಆಮೇಲೆ ಈ ತರ ಎಲ್ಲ ರಾಯಚೂರ್ದಾಗೆಲ್ಲ ಹಿಂಗೆಲ್ಲ ನಮ್ದು ಮಾಡಾಕತ್ತಾರ ಅಂತಂದ್ರೆ ಸ್ವಲ್ಪ ಖುಷಿ ಆಯ್ತು. ಅಟ್ಲೀಸ್ಟ್ ಒಬ್ರಿಗೆ ರಿಕಗ್ನೈಸ್ ಅಂತಲ್ಲ, ಒಬ್ರಿಗೆ ಏನೋ ಒಬ್ರ ಲೈಫ್ ಸ್ಟೈಲ್ ಸ್ವಲ್ಪ ಪಾರ್ಟ್ ಏನೋ ಸಿಗ್ತದೆ, ಅದು ಬೇರೆದವ್ರಿಗೆ ಏನಾದ್ರೂ ಇನ್ಸ್ಪೈರ್ ಆಗ್ಬೋದು ಅಥವಾ ಏನಾದ್ರೂ ಇದು ಮಾಡ್ಬೋದು ಆ ಅನ್ನೋದೊಂಥರ ಖುಷಿ ಆಯ್ತು. ಒಂಥರ ನೀವು ಮಾಡೋದು ಒಳ್ಳೇದು ಆಕ್ಚುಲಿ. ಒಂದು ಮಾಡಕತ್ತೀರಿ, ಬೇರೆದವ್ರಿಗೆಲ್ಲ ಗೊತ್ತಾಗ್ತದೆ. ಇನ್ನೂ ಸ್ವಲ್ಪ ಇನ್ನೂ ಚೆನ್ನಾಗಿ ಏನೇನೋ ಮಾಡಿದಾರೆ, ಬಹಳಷ್ಟು ಜನ ಇದಾರೆ. ಚೆನ್ನಾಗಿದೆ ತರ ಮಾಡ್ರಿ ಚೆನ್ನಾಗಿ. ನನಗೂ ಬಹಳ ಖುಷಿ ವಿಚಾರ. ಒಂದೆರಡು ಮಾತಾಡ ನಮ್ ಬಗ್ಗೆ, ಅಂದ್ರೆ ಸೊ ಈ ಶೋ ಬಗ್ಗೆ ಏನ್ ಹೇಳ್ತೀರಿ? ಈ ಶೋ ಅಂತಂದ್ರೆ ನನಗೆ ನೋಡು, ನಾವು ಆಕ್ಚುಲಿ ನನಗೆ ನಮ್ಮ ಕಡೆದವ್ರು ಏನೋ ಮಾಡ್ಲಿ ನನಗೆ ಬಹಳ ಖುಷಿ ಆಯ್ತು. ಆದ್ರೆ ಈ ತರದ್ದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ನೀವು ಸ್ವಲ್ಪ ಖುಷಿಯಿಂದ ಮಾಡಕತ್ತೀರಿ. ಆ ನಾನು ಅದೇ ನೀವು ಎವ್ರಿ ಟೈಮ್ ನೀವಿಬ್ರು ರೆಗ್ಯುಲರ್ ಆಗಿ ಎಷ್ಟೋ ಸಲ ನೋಡೀನಿ. ನನಗೆ ಗೊತ್ತಿಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಇವ್ರು ಹೆಂಗೆಲ್ಲ ಇದೆಲ್ಲ ಮಾಡಿದಾರ ಅಂತಂದು. ನನಗೆ ಗೊತ್ತಿಲ್ಲ ನೀವು ಇದೆಲ್ಲ ಈ ತರ ಎಲ್ಲ ಮಾಡ್ತೀರ ಅಂದ್ರೆ ನನಗೆ ಖುಷಿ. ಯಾಕಂತಂದ್ರೆ ನನಗೆ ಈಗ ಒಬ್ರು ಒಂದು ಕೆಲಸನ 1 ಲಕ್ಷ 2 ಲಕ್ಷ ಕೊಟ್ಟು ಡೈಲಿ ಹೋಗಿ ಬರ್ತಾರೆ ದುಡಿತಾರ ನನಗೆ ಇಷ್ಟ ಇಲ್ಲ. ಯಾರನ್ನ ಸ್ವಲ್ಪ ಪ್ಯಾಷನೇಟ್ ಅವ್ರು ಮ್ಯೂಸಿಷಿಯನ್ ಇದನ್ನ, ಒಬ್ಬನ ಗಿಟಾರಿಸ್ಟ್ ಇದನ್ನ ಏನಾದ್ರು ಮಾಡ್ತಾರ ಅನ್ನೋದು ನನಗೆ ಖುಷಿ ಕೊಡುತ್ತೆ. ನೀವೆಲ್ಲ ಇಷ್ಟು ಇಂಟ್ರೆಸ್ಟ್ ತಗೊಂಡು ಇದು ಎಲ್ಲ ಮಾಡಕತ್ತಿರಲ್ಲ, ನನಗೆ ಸ್ವಲ್ಪ ನನಗೂ ಒಂದ್ಸಲ ಖುಷಿ ಅನ್ಸುತ್ತೆ. ಏನೋ ಒಂಥರ ಇದು ಮಾಡಕತ್ತೀರಿ. ಇದೇ ತರ ನಿಮ್ದು ಚೆನ್ನಾಗಿ ಸಕ್ಸಸ್ ಆಗ್ಲಿ, ಚಲೋ ಮಾಡ್ರಿ. ಇನ್ನೂ ನಿಮ್ಗೆ ಜಾಸ್ತಿ ರೆಕಗ್ನೈಸೇಷನ್ ಸಿಗ್ಲಿ, ಒಳ್ಳೆ ನಿಮ್ಗೆ ಸಬ್ಸ್ಕ್ರೈಬ್ಸ್ ವ್ಯೂಸ್ ಎಲ್ಲ ಇದು ಖಂಡಿತ ಆಗ್ತದ. ಇನ್ನೂ ಚೆನ್ನಾಗಿ ಮಾಡ್ರಿ ಅಂತ ಅಷ್ಟೇ. ಬಹಳ ಖುಷಿ ಆಯ್ತು. ಹ್ಮ್. ಹ್ಮ್